ಡಿಸೈಡ್ ಮಾಡಿದ್ದು. ಬುಧವಾರ ರತಿರಾವ್ ಅವರು MLS ಮೆಮೊರಾಂಡಮ್ ಕೊಡೋದ್ರಲ್ಲಿ ಬಿಸಿ ಇದ್ರು. ನನಗೆ ನಮ್ಮ ಕೋಪದಲ್ಲಿ ಎಕ್ಸ್ಪೈರ್ ಆಗಿದ್ದ ಕ್ರಿಮೇಷನ್ಗೆ ಹೋಗ್ಬೇಕಾದ್ರೆ ಬೆಂಗಳೂರಿಗೆ ಹೋಗಿ ಬಂದೆ. ಥರ್ಸ್ಡೇ ಮಾರ್ನಿಂಗ್ ಐ ಫೆಲ್ಟ್ ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೋಡಿದಾಗ ತಕ್ಷಣ ಇದ್ರ ಬಗ್ಗೆ ಮಾತಾಡೋಣ ಅನ್ನಿಸ್ತು. ನಮ್ಗೆ ಅಷ್ಟು ಇನ್ಸ್ಟೆಂಟ್ ಆಗಿ ನಮಗೆ ಈ ಒಂದು ವರ್ಡಿಕ್ಟ್ ಇಂಪ್ಯಾಕ್ಟ್ ಏನು ಮತ್ತೆ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್ ವರ್ಡಿಕ್ಟ್ ಅಂತ, ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಅದು. ಸೊ ಹಾಗಾಗಿ ನಮ್ಗೆ ತಕ್ಷಣ ಹೊಡೆದಾಗ ನಾನು ವಿನಯ್ ಶ್ರೀನಿವಾಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ತಕ್ಷಣ ಒಪ್ಕೊಂಡ್ರು, ಅವರು ಬಹಳ ಖುಷಿಯಾಗಿ ಒಪ್ಕೊಂಡ್ರು. ಅದಕ್ಕಾಗಿ ಅವ್ರಿಗೆ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ, ಈ ಒಂದು SIR ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವ ಒಂದು ತೀರ್ಪು, ಸುಪ್ರೀಂ ಕೋರ್ಟ್ ಜನಪರವಾಗಿ ಇಲ್ಲ ಅನ್ನೋ ಒಂದು ಸಂದೇಶವನ್ನು ನಮಗೆ ಸ್ಪಷ್ಟವಾಗಿ ಕೊಡುತ್ತೆ. ಬಿಯಾಂಡ್ ದಟ್ ಇದರ ಇಂಪ್ಯಾಕ್ಟ್ ಯಾವ ತರ ಆಗ್ಬೋದು, ಅದನ್ನ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು, ಕಾನ್ಸ್ಟಿಟ್ಯೂಷನಲಿ ಹೆಂಗ್ ಅರ್ಥ ಮಾಡ್ಕೋಬೇಕು, ಸೋಶಿಯೋ ಎಕನಾಮಿಕಲಿ ಹೆಂಗ್ ಅರ್ಥ ಮಾಡ್ಕೋಬೇಕು, ಪೊಲಿಟಿಕಲಿ ಹೆಂಗೆ ನಾವು ಅನಲೈಸ್ ಮಾಡ್ಬೇಕು, ಈ ತರದ ಒಂದು ವಿಚಾರಗಳ ಬಗ್ಗೆ ನಾವು ಈಗ ಯೋಚನೆ ಮಾಡ್ಬೇಕಾಗತ್ತೆ. ಈಗ ಅದು SIR ಅಪ್ರೂವ್ ಆಗ್ಬಿಟ್ಟಿದೆ, ಕೋರ್ಟ್ ಇಂದ ಅಪ್ರೂವಲ್ ಸಿಕ್ಬಿಟ್ಟಿದೆ ಅದಕ್ಕೆ. ಸೊ ಹಾಗಾಗಿ ಇದೊಂದು ಸೀರಿಯಸ್ ಮ್ಯಾಟರ್ ಅಂತ ಹೇಳಿ ವಿನಯ್ ಶ್ರೀನಿವಾಸ್ ಅವ್ರನ್ನ ಕೇಳಿದ್ವಿ. ವಿನಯ್ ಶ್ರೀನಿವಾಸ್ ಅವರು ನಮ್ಮ ಗ್ರೂಪ್ಗೆ ಬಹಳ ಚಿರಪರಿಚಿತರು. ನಮ್ಮ ಕಾಮ್ರೇಡ್ ಸಹ ಹೌದು, ಹೈಕೋರ್ಟ್ ವಕೀಲರು ಹೌದು. ಮತ್ತೆ SIR ವಿರೋಧಿ ಹೋರಾಟದಲ್ಲಿ ಬಹಳ ಸಕ್ರಿಯವಾಗಿ ಅವರು ತೊಡಗಿಕೊಂಡು ಈ ರಾಜ್ಯಾದ್ಯಂತ ಅವರು ಹಲವಾರು ವಿಚಾರ ಮಂಡನೆಯನ್ನು ಮಾಡಿದ್ದಾರೆ. ಸೊ ಇವತ್ತು ಈ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಆನ್ SIR, ಅದರ ಹೌ ಟು ಅಂಡರ್ಸ್ಟ್ಯಾಂಡ್ ಇಟ್, ಅರ್ಥ ಮಾಡ್ಕೊಳ್ಳೋದು ಹೇಗೆ ಮತ್ತು ಅದರ ಇಂಪ್ಯಾಕ್ಟ್, ಅದರ ಪ್ರಭಾವ ಏನು ಅನ್ನೋದ್ರ ಬಗ್ಗೆ ವಿನಯ್ ಶ್ರೀನಿವಾಸ್ ಅವರು ಮಾತಾಡ್ತಾರೆ. ಸೊ ಮೋಸ್ಟ್ಲಿ ಬಹುಶಃ ಇಷ್ಟೇ ಇಂಟ್ರೊಡಕ್ಷನ್ ಮುಗಿಸಿ ನಾನು ಅವ್ರನ್ನ ಇನ್ವೈಟ್ ಮಾಡ್ತೀನಿ. ಓವರ್ ಟು ಯು ವಿನಯ್ ಕಾಮ್ರೇಡ್, ಯು ಕ್ಯಾನ್ ಸ್ಟಾರ್ಟ್. ಓಕೆ, ಥ್ಯಾಂಕ್ ಯು ದಿವಾಕರ್ ಕಾಮ್ರೇಡ್. ಮೊದಲನೇದಾಗಿ ಎಲ್ಲರಿಗೂ ಸಹ ಸ್ವಾಗತ. ದಿವಾಕರ್ ಕಾಮ್ರೇಡ್ ಹೇಳಿದ್ರು ನಾನು ಬಹಳ ಖುಷಿಯಾಗಿ ಒಪ್ಕೊಂಡೆ ಅಂತ. ಖುಷಿಯಾಗಿ ಒಪ್ಕೊಂಡಿಲ್ಲ, ಅಂದ್ರೆ ಒಟ್ನಲ್ಲಿ ನಮ್ಗೊಂದು ಜವಾಬ್ದಾರಿ ಇದೆಯಲ್ಲ ಅಂತ ಹೇಳಿ ಒಪ್ಕೊಂಡೆ. ಬಟ್ ಒಪ್ಕೊಂಡಾಗಿಂದ ಸ್ವಲ್ಪ ಆತಂಕನೇ, ಯಾಕಂದ್ರೆ ಇದು ತುಂಬಾ ಮುಖ್ಯವಾದ ತೀರ್ಪು. ಮತ್ತೆ ಕಂಪ್ಲೀಟ್ ಅನಾಲಿಸಿಸ್ ಮಾಡಕ್ಕೆ ಎಲ್ಲರಿಗೂ ಸಹ ಸುಮಾರಷ್ಟು ಟೈಮ್ ಆಗುತ್ತೆ. ಬಟ್ SIR ಕರ್ನಾಟಕದ ಬಾಗ್ಲಲ್ಲಿ ನಿಂತಿರೋ ಕಾರಣ ಇದ್ರ ಅನಾಲಿಸಿಸ್ ಬೇಗ ಮಾಡಿ ಎಲ್ಲರ ಜೊತೆ ಚರ್ಚೆ ಮಾಡೋದು ಸಹ ಮುಖ್ಯ ಅಂತ ಅನ್ಸ್ತು. ಹಾಗಾಗಿ ನಾನು ಸಹ ಒಪ್ಕೊಂಡೆ. ಅಂಡ್ ಸೊ ಇವತ್ತು ಏನು ಒಂದು ಅನಾಲಿಸಿಸ್ ಪ್ರೆಸೆಂಟ್ ಮಾಡ್ತೀನಿ, ಇದು ತರೋ ಸ್ಟಡಿ ಮಾಡಿದೀವಿ. ದಿಸ್ ಇಸ್ ದ ಫೈನಲ್ ಅನಾಲಿಸಿಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ತೀರ್ಪಲ್ಲಿ ಸುಮಾರಷ್ಟು ಅಂಶಗಳಿದೆ. ಸುಮಾರು 150 ಪೇಜ್ ಇರೋ ತೀರ್ಪಿನಲ್ಲಿ ಸುಮಾರಷ್ಟು ಅಂಶಗಳಿದೆ. ಬಟ್ ಮೇನ್ ಅಂಶಗಳು ಮತ್ತೆ ನಾವು ಹೋರಾಟಗಾರರಾಗಿ ಯಾವ್ದ್ರ ಬಗ್ಗೆ ಫೋಕಸ್ ಮಾಡಬೇಕು, ಮುಂದೆ ನಮ್ಗೆ ಈ SIR ವಿರುದ್ಧ ಹೋರಾಟಕ್ಕೆ ಯಾವ ರೀತಿ ಒಂದು ಪರಿಣಾಮ ಬೀರಲಿದೆ, ಮತ್ತೆ ನಾವು ಯಾವ್ದ್ರ ಬಗ್ಗೆ ಒಂದು ಕಟ್ಟೆಚ್ಚರ ವಹಿಸ್ಬೇಕು ಅಂತ ಹೇಳಿ ಸ್ವಲ್ಪ ಫೋಕಸ್ ಮಾಡ್ತೀನಿ. ದಿವಾಕರ್ ಕಾಮ್ರೇಡ್ ಎಷ್ಟೊತ್ತು ಮಾತಾಡ್ಬೇಕು? 45 minutes. ಓಕೆ, 45 minutes ಮಾತಾಡಿ. ಓಕೆ ಸರಿ, ಆಯ್ತು. ಓಕೆ, 45 minutes ಆಗದೆ ಇರ್ಬೋದು, ಇನ್ನೂ ಸ್ವಲ್ಪ ಬೇಗನೆ ಆಗ್ಬೋದು. ನೋ ಪ್ರಾಬ್ಲಮ್. ಓಕೆ ಸರಿ, ಆಯ್ತು. ಶುರು ಮಾಡಕ್ಕೆ ಮುಂಚೆ SIR ತೀರ್ಪು ಈಗ ಆಲ್ರೆಡಿ ಬಂದಿದೆ. ಇದ್ರ ಬಗ್ಗೆ ಯಾರಾದ್ರೂ ನೋಡಿ ಏನಾದ್ರು ಅಭಿಪ್ರಾಯ ಇದ್ರೆ ಯಾರಾದ್ರೂ ಹಂಚ್ಕೊಂಡ್ರೆ ಅನಿಸಿಕೆಗಳು, ಆಮೇಲೆ ಮುಂದೆ ಹೋಗ್ಬೋದು. ಹಂಗೆ ನನಗನ್ಸೋದು SIR ತೀರ್ಪನ್ನ ನೋಡಿದಾಗ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ಸ್ ಮಾಡುತ್ತೆ. ಯೂಶಲಿ ನ್ಯಾಯಾಲಯಗಳು ಮಾಡ್ಬೇಕಾದ್ರೆ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ಸ್ ಮಾಡುತ್ತೆ. ನ್ಯಾಚುರಲ್ ಆಗಿ ಅದು ನಮ್ಮ ಸಾಮಾಜಿಕ ಹೋರಾಟಗಾರರ ಅಥವಾ ನಮ್ಮ ಆಕ್ಟಿವಿಸ್ಟ್ ನ ಒಂದು ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿರೋ ಚಾನ್ಸಸ್ ಜಾಸ್ತಿ. ಆಸ್ ಎ ಲಾಯರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಆ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಅಥವಾ ನ್ಯಾಯಾಂಗ ಯಾರ ಪರವಾಗಿದೆ ಅನ್ನೋದು ನಮಗೆ ಮುಖ್ಯ ಆಗುತ್ತೆ. ಎಸ್ಪೆಷಲಿ ವೆನ್ ವಿ ರೆಫರ್ ಬ್ಯಾಕ್ ಟು ಕೃಷ್ಣ ಅಯ್ಯರ್ ಅಂತ ಜಡ್ಜ್ಗಳು ನೋಡಿದಾಗ, ಹಲವಾರು ಕಾಯ್ದೆಗಳು ಜಾರಿ ಮಾಡಿದಾಗಲೂ ಸರ್ಕಾರಗಳು ಅದರ ಒಂದು ಅಲ್ಟಿಮೇಟ್ ಡಿಸಿಷನ್ ಕೊಡ್ಬೇಕಾದ್ರೆ ಒಂದು ಜನಪರವಾದ, ಒಂದು ಜನಕ್ಕೆ ಅನುಕೂಲಕರವಾದಂತಹ ಅಥವಾ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗದಂತಹ ಒಂದು ತೀರ್ಪುಗಳನ್ನು ಕೊಡೋದನ್ನ ನಾವು ನೋಡ್ತೀವಿ. ನನಗನ್ಸಿದ್ದು ಈ ಒಂದು ಇವ್ರು ಕಾನ್ಸ್ಟಿಟ್ಯೂಷನಲ್ಲಿನೇ ಇವರು ಇದನ್ನು ನೋಡಿದ್ರು ಕೂಡ ಅಂತಿಮ ತೀರ್ಪಿನಲ್ಲಿ ಎಲ್ಲ ಒಂದ್ ಕಡೆ ಅದು ಜನಪರವಾಗಿ ಇಲ್ಲ, ಪ್ರಜಾಪ್ರಭುತ್ವದ ಮೌಲ್ಯಗಳ ಪರವಾಗಿ ಇಲ್ಲ ಅಂತ ನನಗನ್ಸುತ್ತೆ. ನನಗನ್ಸಿದ್ದು ಇಷ್ಟಿದು. ಅದು ಮೋಸ್ಟ್ಲಿ ನ್ಯಾಯಾಂಗದ ಲಕ್ಷಣವೇ ಚೇಂಜ್ ಆಗ್ತಿದ್ಯಾ ಅಥವಾ ಪ್ರೆಸೆಂಟ್ ಅಟ್ಮಾಸ್ಫಿಯರ್ ಅಲ್ಲಿ ಇಟ್ ಈಸ್ ಆಲ್ಮೋಸ್ಟ್ ಕಾಂಪ್ರಮೈಸ್ ಆಗ್ತಿದ್ಯಾ, ಈ ಒಂದು ಅಂಶಗಳನ್ನ ಕೂಡ ನಾವು ಗಮನಿಸಬೇಕು ಅಂತ ನನಗನ್ಸುತ್ತೆ.
ಓಕೆ, ಥ್ಯಾಂಕ್ ಯು. ಬೇರೆ ಯಾರಾದ್ರು? ಸರ್ ನಾನು ವಿಜೇಂದ್ರ. ಹೇಳಿ ಸರ್ ಸರ್. ಇದು ಔಟ್ ಆಫ್ ದ ಕೋರ್ಟ್ ಮಾತಾಡಿ ಅಂದ್ರೆ ಸುಪ್ರೀಂ ಕೋರ್ಟ್ ಏನೀಗ ಡಿಸಿಷನ್ ಕೊಟ್ಟಿದೆ ಮಾಡ್ಬೋದು ಅನ್ನೋ ತರ ಕೊಟ್ಟಿದಾರಲ್ವಾ. ಇತ್ತೀಚೆಗೆ ಹೌದು. ಕೋರ್ಟ್ಗಳಲ್ಲಿ ಬರ್ತಾ ಇರೋ ತೀರ್ಪುಗಳ ಬಗ್ಗೆ ಅಲ್ಲ, ಯು ಡೋಂಟ್ ಮಿಸ್ಟೇಕ್ ಈ ತರ ಅಂತಾರೆ ಅಂತ ಅನ್ಕೋಬೇಡಿ. ಏನೋ ಒಂದು ತುಂಬಾ ಅನುಮಾನ ಬರೋ ತರ ನಡ್ಕೋತಾ ಇದೆ ಸರ್. ಕೋರ್ಟ್ಗಳು ಸಹ ಸಾಮಾಜಿಕ ನ್ಯಾಯಪರ ತೀರ್ಪುಗಳು ಬರ್ತಾ ಇಲ್ಲ. ಇದು ಯಾಕೆ? ಅಥವಾ ಗೌರ್ಮೆಂಟ್ಗೆ ಪ್ರೋ ತರ ಒರೆಸ್ತಾ ಇದಾರಲ್ಲ, ಏನಕ್ಕೆ ಅಂತೇಳಿ ಏನು ಒಂಥರ ಸಾರ್ವಜನಿಕರೆಲ್ಲ ಅನುಮಾನನೇ ಇದೆ ಈಗ ಇತ್ತೀಚೆಗಂತೂ. ಯಾಕೆ ಈ ತರ, ಯಾಕೆ ಸಾರ್ವಜನಿಕರಿಗೂ ಬೆಲೆನೇ ಇಲ್ವಾ ಅನ್ನೋ ತರ, ಹೋರಾಟಗಳಿಗೆ, ಸಾಮಾಜಿಕ ಹೋರಾಟಗಳಿಗೆ ಬೆಲೆ ಇಲ್ವಾ ಅನ್ನೋ ತರ ಅನ್ಕೋತಾ ಇದ್ದಾರೆ ಸರ್. ಓಕೆ, ಸರಿ. ಓಕೆ, ಥ್ಯಾಂಕ್ ಯು ಇಬ್ಬರಿಗೂ. ನಾನೊಂದು ವಿಷಯ ಹೇಳ್ತೀನಿ. ಹೇಳಿ ಹೇಳಿ. ನಾನೊಂದು ಮಾತು ಹೇಳ್ತೀನಿ. ನನಗೇನ್ ಅನ್ಸಿದ್ದು ಅಂದ್ರೆ, ಈಗ ಸುಪ್ರೀಂ ಕೋರ್ಟ್ ಶುಡ್ ಬಿ ವೆರಿ ಇಂಡಿಪೆಂಡೆಂಟ್. ಯಾಕಂದ್ರೆ ಅವ್ರದ್ದೊಂದು ಸ್ಪೆಷಾಲಿಟಿನೇ ಬೇರೆ. ಅಂಡ್ ಇಡೀ ಡೆಮಾಕ್ರಸಿ ಆ ಒಂದು ಸುಪ್ರೀಂ ಕೋರ್ಟ್ ನ ಇದ್ರ ಮೇಲೆನೆ ನಿಂತಿರೋದು, ಡೆಮಾಕ್ರೆಟಿಕ್ಸ್ ಇನ್ಸ್ಟಿಟ್ಯೂಷನ್ಸ್. ಇವಾಗ ಏನೋ ಮೋದಿ ಇದ್ದಾನೆ, ಅವನ ಪರವಾಗಿ ನಾನು ಇದ್ ಮಾಡಿ ಇದು ಯಾರ ಜಡ್ಜ್ ಆದವನು. ಆಫ್ಟರ್ ಆಲ್ ಹಿ ಈಸ್ ಅನ್ ಇಂಡಿವಿಜುವಲ್. ಓಕೆ, ಅವನ ಎಕ್ಸ್ಪರ್ಟೈಸ್ ಅನ್ನ ತೋರ್ಸ್ಬೇಕಾಗ ಅಲ್ಲಿ ಮೋದಿ ಪರ, ಅವನು ಮೋದಿ ಯಾವುದೋ ಒಂದು ಬಿಜೆಪಿ ಇಂದ, ಇನ್ನೊಬ್ಬ ಬಂದಾಗ ಅವನ ಪರ. ಹಾಗೆ ಮಾಡಿದ್ರೆ ನಮ್ಮ ಒಂದು ಇಡೀ ನ್ಯಾಯಾಂಗ ವ್ಯವಸ್ಥೆನೆ ಕುಸಿದು ಹೋಗುತ್ತೆ. ಡೆಮಾಕ್ರಸಿ ಹ್ಯಾಸ್ ನೋ ಮೀನಿಂಗ್. ಇದೊಂಥರ ಬಾಲಂಗೋಚಿ ತರ ನಡೀತಾ ಇದಾರೆ ನಂಗೆ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ನಾನು ಶುರು ಮಾಡ್ತೀನಿ ಹಾಗಿದ್ರೆ. Yeah. ಮೊದಲನೇದಾಗಿ ನಾವೇನು ಮುಖ್ಯವಾಗಿ ನಾವು ಗಮನಿಸಬೇಕು ಅಂತ ಹೇಳಿದ್ರೆ, ಈ ತೀರ್ಪು ಏನ್ ಬಂದಿದೆಯಲ್ಲ ಈ SIR ಬಗ್ಗೆ, ಇದು ಕೇವಲ ಒಂದು ಎಲೆಕ್ಷನ್ ಬಗ್ಗೆ ಅಥವಾ ಎಲೆಕ್ಷನ್ ರಿಲೇಟೆಡ್ ಪ್ರೊಸೀಜರ್ ಬಗ್ಗೆ ಇರುವಂತ ಒಂದು ತೀರ್ಪಲ್ಲ. ಇದು ಆಕ್ಚುಲಿ ಒಂದು ನಮ್ಮ ಪ್ರಜಾಪ್ರಭುತ್ವಕ್ಕೆ ತುಂಬಾ ಮೂಲಭೂತವಾದ ಪರಿಣಾಮಗಳನ್ನ ಬೀರೋ ಅಂತ ಒಂದು ತೀರ್ಪು. ಸೊ ಹಾಗಾಗಿ ಈ ತೀರ್ಪನ್ನ ಅರ್ಥ ಮಾಡ್ಕೊಳ್ಳೋದು, ಗಮನಿಸೋದು ತುಂಬಾನೇ ಮುಖ್ಯ ಆಗುತ್ತೆ. ನಮ್ಮ ಸಾಂವಿಧಾನಿಕ ಪ್ರಜಾಪ್ರಭುತ್ವದ ಮೇಲೆ ತುಂಬಾ ಒಂದು ತೀವ್ರವಾದ ಪರಿಣಾಮ ಬೀರಲಿದೆ. ನಾವು ಫಸ್ಟ್ ಈ ಜಜ್ಮೆಂಟ್ ತಗೊಂಡು ನೋಡಿದ್ರೆ ಅದೊಂಥರ ತುಂಬಾ ಟೆಕ್ನಿಕಲ್ ಆಗಿ ಅನ್ಸುತ್ತೆ. ಇದರಲ್ಲಿ ಮತದಾರರ ಪಟ್ಟಿ, ಈ ಮತದಾರರ ಒಂದು ವೆರಿಫಿಕೇಶನ್, ಡಾಕ್ಯುಮೆಂಟರಿ ರಿಕ್ವೈರ್ಮೆಂಟ್ಸ್ ಏನಿದೆ, ಎಲೆಕ್ಷನ್ ಕಮಿಷನ್ ಪವರ್ಸ್ ಏನು, ಈ ತರ ಅಂಶಗಳು ತೀರ್ಪಿನಲ್ಲಿ ಡಿಸ್ಕಸ್ ಆಗಿದೆ. ಸೊ ಅದು ತುಂಬಾ, ನೀವು ನೋಡಿದ್ರೆ, ಯಾರೋ ಒಬ್ರು ಸಾರ್ವಜನಿಕರು ನೋಡಿದ್ರೆ ಅದು ತುಂಬಾ ಒಂಥರ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಅಲ್ಲಿ ಬಹಳಷ್ಟು ವಿಷಯಗಳನ್ನ ವಿವರಿಸಂಗೆ ಇದೆ. ಆದ್ರೆ ಇದ್ರ ಎಲ್ಲರ ಹಿಂದೆ ಒಂದು ತುಂಬಾ ಮುಖ್ಯವಾದ ಸಾಂವಿಧಾನಿಕ ಪ್ರಶ್ನೆಗಳಿದೆ. ಒಂದು, ಭಾರತ ದೇಶದಲ್ಲಿ ಯಾರೆಲ್ಲ ಮತದಾರರಾಗಬಹುದು. ಎರಡನೇದು, ಯಾರು ಮತದಾರರಾಗ್ತಾರೆ ಅಂತ ತೀರ್ಮಾನ ಮಾಡೋಂಥದ್ದು ಯಾರು. ಈ ಎರಡು ತುಂಬಾ ಮುಖ್ಯವಾದ ಪ್ರಶ್ನೆಗಳನ್ನ ನಾವು ಈ ಒಂದು ತೀರ್ಪಲ್ಲಿ ನಾವು ನೋಡ್ಬೋದು. ಈ ಎರಡು ಪ್ರಶ್ನೆಗಳ ಮೇಲೆ ತೀರ್ಪು ಒಂದು ಬಹಳ ಮುಖ್ಯವಾದ ಒಂದು ಪರಿಣಾಮನ ಬೀರುತ್ತೆ. ಸೊ ಈ ತೀರ್ಪನ್ನ ಅನಲೈಸ್ ಮಾಡೋದಕ್ಕೆ ನಾವು 2-3 ರೀತಿಯಲ್ಲಿ ನೋಡ್ಬೋದು. ಒಂದು, ತೀರ್ಪು ಎಲ್ಲರೂ ನೋಡದೇ ಇದ್ರೆ ಫಸ್ಟ್ ಡೈರೆಕ್ಷನ್ಸ್ ಏನಿದೆ ಅಂತ ಒಂದು ಬ್ರೀಫ್ ಆಗಿ ಬೇಕಿದ್ರೆ ನಾನು ಹೇಳ್ಬಿಡ್ತೀನಿ. ಅದ್ರ ನಂತರ ಈ ತೀರ್ಪಿಗೆ ಬರೋದಕ್ಕೆ ಯಾವ್ದೆಲ್ಲ ಪ್ರಶ್ನೆಗಳು ನ್ಯಾಯಾಲಯದ ಮುಂದೆ ಇದ್ವು, ಆ ಪ್ರಶ್ನೆಗಳನ್ನ ಅವರು ಯಾವ ರೀತಿ ಡಿಸೈಡ್ ಮಾಡಿದ್ರು ಅಂತ ನಾವು ಸ್ವಲ್ಪ ಚರ್ಚೆ ಮಾಡ್ಕೊಂಡು ನಂತರ ಪರಿಣಾಮಗಳೇನು ಅಂತ ಸಹ ನಾವು ಚರ್ಚೆ ಮಾಡ್ಕೋಬಹುದು. ಮೊದಲನೇದಾಗಿ ತೀರ್ಪಿನಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ SIR ಇದು ಬಿಹಾರ SIR ಬಗ್ಗೆ ಇರೋ ಪಿಟಿಷನ್ಗಳ ಬಗ್ಗೆ ತೀರ್ಪು. ಈ ತೀರ್ಪು ಹಿಯರಿಂಗ್ ಮುಗಿದಾಗ ಜನವರಿನಲ್ಲಿ ಈ ಪೆಟಿಷನ್ಗಳ ಹಿಯರಿಂಗ್ ಮುಗೀತು. ಸುಮಾರು ಒಂದು 15-18 ಪಿಟಿಷನ್ಗಳಿದ್ವು, ಎಲ್ಲ ಕ್ಲಬ್ ಮಾಡಿ ಹಾಕಿದ್ರು, ಬೇರೆ ಬೇರೆ ಜನ ಹಾಕಿದ್ದು. ಜನವರಿನಲ್ಲಿ ಹಿಯರಿಂಗ್ ಮುಗ್ದಿದ್ದು, ಈಗ ಮೇನಲ್ಲಿ ತೀರ್ಪು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಮೇಲೆ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿರೋ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅದೆಲ್ಲ ಈ ಒಂದು ಪೀಠದ ಮುಂದೆ ಇರಲಿಲ್ಲ, ಬಿಹಾರ್ದು SIRದು ಈ ಪೀಠದ ಮುಂದೆ ಇದ್ದಿತ್ತು. ಅದ್ರ ಬಗ್ಗೆ ಅವರು ತೀರ್ಪು ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವ್ರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಈ SIR ಬಂದ್ಬಿಟ್ಟು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಥವಾ ರೂಲ್ಸ್ ಏನಿದೆ ಅದರ ಅಡಿಯಲ್ಲೇ ಬರುತ್ತೆ, ಅದಕ್ಕೆ ಅದರ ಉಲ್ಲಂಘನೆ ಆಗ್ತಿಲ್ಲ ಇದು ಅಂತ ಅವರು ಮೊದಲನೇದಾಗಿ ಹೇಳ್ತಾರೆ. ಎರಡನೇದಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ SIR ಪ್ರಕ್ರಿಯೆ ನಡೆಸೋದ್ರಲ್ಲಿ ಏನು ಒಂದು ಪ್ರೊಸೀಜರ್ ಅವರು ಸೆಟಪ್ ಮಾಡಿದ್ರು ಸಹ, ಏನ್ ಪ್ರೊಸೀಜರ್ ಇಟ್ಕೊಂಡಿದ್ರು ಅದು ಸಹ ಸಂವಿಧಾನದ ಒಳಗಡೆ ಇದೆ. ಒಂದು, SIR ಪ್ರಕ್ರಿಯೆನೇ ಈ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅದರ ರೂಲ್ಸ್ ಒಳಗಡೆ ಬರುತ್ತೆ. ಎರಡನೇದು, SIRಗೆ ಏನು ಪ್ರೊಸೀಜರ್ ಇಟ್ಕೊಂಡಿದ್ದಾರೆ ಅವ್ರ ಎನ್ಯೂಮರೇಷನ್ ಫಾರ್ಮು ಅದೆಲ್ಲ. ಒಂದೇನಂತ ಹೇಳಿದ್ರೆ, ನಾವ್ ಯಾವಾಗ್ಲೂ ಸರ್ಕಾರಿ ಪ್ರಕ್ರಿಯೆಗಳು ನೋಡಿದಾಗ, ಏನಾದ್ರು ಹೊಸ ಪ್ರಕ್ರಿಯೆ ತಂದಾಗ ಆ ಒಂದು ಪ್ರಕ್ರಿಯೆ ಅಥವಾ ಸ್ಟೆಪ್ಸ್ ಅದು ಪ್ರಪೋರ್ಷನಲ್ ಆಗಿದಾವ ಅಂತ ನಾವು ನೋಡ್ತೀವಿ. ಅಂದ್ರೆ ಯಾವ್ದೋ ಒಂದು ಉದ್ದೇಶಕ್ಕಾಗಿ ಸರ್ಕಾರ ಒಂದು ಯೋಜನೆಯನ್ನ ತಂದ್ರೆ ಅಥವಾ ಒಂದು ಪ್ರಕ್ರಿಯೆನ ತಂದ್ರೆ
ಆ ಯೋಜನೆಗೆ ಬೇಕಾಗಿರೋ ರೀತಿ, ಆ ಯೋಜನೆಯ ಉದ್ದೇಶಕ್ಕೆ ಪ್ರಪೋರ್ಷನ್ ಆಗಿ ಈ ಸ್ಟೆಪ್ಸ್ ಇದೆಯಾ ಅಂತ ನೋಡ್ತಾ ಇದ್ದಾರೆ. ಆ ಪ್ರಶ್ನೆ ಸಹ ಇತ್ತು. ಕೋರ್ಟ್ ಹೇಳಿದ್ರು SIR ಪ್ರಕ್ರಿಯೆ ಸಹ ಅದು ಪ್ರಪೋರ್ಷನಲ್ ಆಗಿದೆ ಅಂತ ಅವರು ಹೇಳಿದ್ರು. ಮತ್ತೆ ಅದ್ರ ಉದ್ದೇಶ ಸಹ ಒಂದು ತುಂಬಾ ಸದುದ್ದೇಶ, ಕಾನ್ಸ್ಟಿಟ್ಯೂಷನಲಿ ಗ್ರೌಂಡೆಡ್ ಪರ್ಪಸ್ ಆಗಿತ್ತು ಅಂತ ಸಹ ಅವರು ಹೇಳಿದ್ರು. ಮೂರನೇದು ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಎಲೆಕ್ಷನ್ ರೋಲ್ ಅಲ್ಲಿ ನಿಮ್ ಇದ್ರೆ, ಒಂದು ಲಾಲ್ ಬಾಬು ಹುಸೇನ್ ಅಂತ ಒಂದು ತೀರ್ಪಿತ್ತು ಸುಪ್ರೀಂ ಕೋರ್ಟ್ದು. ಅದ್ರಲ್ಲಿ ಏನ್ ಹೇಳಿತ್ತು ಅಂತ ಹೇಳಿದ್ರೆ, ಒಂದ್ಸತಿ ಒಬ್ಬರ ಹೆಸರು ಮತದಾರರ ಪಟ್ಟಿಗೆ ಸೇರಿದೆ ಅಂತ ಹೇಳಿದ್ರೆ ನಾವು ಅನ್ಕೋಬೇಕು ಯಾವ್ದೋ ಒಂದು ಆಧಾರದ ಮೇಲೆನೆ ಅವ್ರು ಸೇರಿಸಿರ್ತಾರೆ. ಮತ್ತೆ ಮತ್ತೆ ಅವ್ರನ್ನ ಒಂದು ಈ ಮತದಾರರ ಪಟ್ಟಿಗೆ ಸೇರಿಸ್ಬೇಕೋ ಇಲ್ವೋ ಅಂತ ನಾವು ಅಕಸ್ಮಾತ್ ಗಮನಿಸಿದ್ರು, ಇವ್ರು ಆಲ್ರೆಡಿ ಸೇರಿರೋದ್ರಿಂದ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಇದೆ, ಒಂದು ಎವಿಡೆನ್ಷಿಯರಿ ವ್ಯಾಲ್ಯೂ ಇದೆ. ಯಾಕೆಂತ ಹೇಳಿದ್ರೆ ಅವ್ರು ಸೇರ್ಸಕ್ ಮುಂಚೆ ಯಾರು ಸೇರ್ಸಿದ್ರು ಅವ್ರು ಸ್ವಲ್ಪ ಸ್ಟೆಪ್ಸ್ ಮಾಡಿರ್ತಾರೆ ಅಂತ ಹೇಳಿದ್ರು. ಆಮೇಲೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಏನ್ ಡಿಲಿಷನ್ಸ್ ಆಗಿದೆ SIR ನಿಂದ ಏನ್ ಡಿಲಿಷನ್ಸ್ ಆಗಿದೆಯಲ್ಲ, ಈ ಡಿಲಿಷನ್ಸ್ ಬಂದ್ಬಿಟ್ಟು ಕಾನೂನಿನ ಬಾಹಿರವಾಗಿಲ್ಲ, ಅಥವಾ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಏನಿತ್ತು ಅದರ ಆಚೆ ಇಲ್ಲ ಅಂತಾನು ಸಹ ತೀರ್ಪು ಕೊಟ್ಟಿದ್ದಾರೆ. ಐದನೇದು, ಪೆಟಿಷನರ್ಗಳು ಆರ್ಗ್ಯೂ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಈ SIR ಅಲ್ಲಿ ಕೆಲವೊಂದು 11 ಡಾಕ್ಯುಮೆಂಟ್ ಅಲ್ಲಿ ಒಂದು ಡಾಕ್ಯುಮೆಂಟ್ ನ ಕೇಳ್ತಾರೆ, ನೋಟಿಸ್ ಏನಾದ್ರು ಬಂದ್ರೆ, ಅಂದ್ರೆ ಬರ್ತ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಆ ತರದ್ 11ರಲ್ಲಿ ಒಂದು. ಅದರಲ್ಲಿ ರೇಷನ್ ಕಾರ್ಡ್ ಇರ್ಲಿಲ್ಲ, ವೋಟರ್ ಕಾರ್ಡ್ ಇರ್ಲಿಲ್ಲ. ಸೊ ಇದನ್ನು ಸಹ ಪೆಟಿಷನರ್ಸ್ ಕೇಳಿದ್ರು, ಯಾಕೆ ಈ 11 ತಗೊಂಡಿರೋದು, ಯಾಕೆ ಅದನ್ನ ಬಿಟ್ಟಿರೋದು ಅಂತ. ಅದಕ್ಕೂ ಸಹ ನ್ಯಾಯಾಲಯ ಹೇಳಿದೆ, ಚುನಾವಣಾ ಅದಕ್ಕೂ ಸಹ ನ್ಯಾಯಾಲಯ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಚುನಾವಣಾ ಆಯೋಗ ಆಯ್ಕೆ ಮಾಡಿರೋ 11 ಡಾಕ್ಯುಮೆಂಟ್ ಅಲ್ಲೂ ಏನು ಸಮಸ್ಯೆ ಇಲ್ಲ, ಅವ್ರಿಗೆ 11 ಡಾಕ್ಯುಮೆಂಟ್ ತಗೊಳ್ಳೋದಕ್ಕೆ ಅವ್ರಿಗೆ ಹಕ್ಕಿದೆ, ಅದ್ರಲ್ಲಿ ಏನು ತಪ್ಪಿಲ್ಲ ಅಂತ ಸಹ ಹೇಳಿದ್ರು. ಆಮೇಲೆ ಸಿಟಿಸನ್ಶಿಪ್ ಬಗ್ಗೆ ತುಂಬಾ ಮುಖ್ಯವಾಗೂ ಸಹ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಅವ್ರು ಹೇಳಿದ್ರು, ಎಲೆಕ್ಷನ್ ಕಮಿಷನ್ ಯಾರೋ ಒಬ್ರು ಭಾರತ ದೇಶದ ಪ್ರಜೆ ಹೌದೋ ಅಲ್ವಾ ಅಂತ ತೀರ್ಮಾನ ಮಾಡ್ಲಿಕ್ಕೆ ಎಲೆಕ್ಷನ್ ಕಮಿಷನ್ಗೆ ಪವರ್ ಇಲ್ಲ. ಆದ್ರೆ ಸಂವಿಧಾನದಲ್ಲಿ ಭಾರತ ದೇಶದ ಪ್ರಜೆಗಳು ಮಾತ್ರ ಮತದಾನ ಹಾಕ್ಬೇಕು ಅಂತಿರೋದ್ರಿಂದ ಎಲೆಕ್ಷನ್ ಕಮಿಷನ್ ಒಂದು ಪ್ರಿಲಿಮಿನರಿ ಇನ್ಕ್ವೈರಿ ತರ ಮಾಡ್ಬೋದು ಅಂತ ಹೇಳಿದ್ರು. ಮತ್ತೆ ಇದರಲ್ಲಿ ಏನೇ ಒಂದು ಡಿಲಿಷನ್ ಆದ್ರೂ ನೀವು ಖಂಡಿತವಾಗ್ಲೂ ಸಿಟಿಸನ್ ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ, ಅವ್ರು ಕೊನೆಯದಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ರಿಗಾರ್ಡಿಂಗ್ ಪರ್ಸನ್ಸ್ whose names have been deleted from the 2003 roll on account of the commission being of the opinion that they're not citizens, the commission shall refer such cases within 4 weeks to the competent authority under the Citizenship Act 1955 for the adjudication of their citizenship. The competent authority shall take necessary decision in accordance with the law, preferably before next parliamentary assembly local body election, whichever is earlier ಅಂತ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಅವ್ರು ಹೇಳ್ತಾ ಇರೋದು, ಚುನಾವಣಾ ಆಯೋಗಕ್ಕೆ ನಾವು ಪ್ರಜೆನ ಅಲ್ವಾ ಅಂತ ಅವ್ರ ಅಂತಿಮ ತೀರ್ಮಾನ ತಗೊಳಕ್ ಆಗೋದಿಲ್ಲ. ಆದ್ರೆ ಅವ್ರ ಮತದಾರರ ಪಟ್ಟಿಲ್ ಸೇರ್ಸಕ್ ಮುಂಚೆ ಒಂದು ಪ್ರಿಲಿಮಿನರಿ ಇನ್ಕ್ವೈರಿ ಆದ್ರೂ ಮಾಡ್ಬೇಕು. ಮತ್ತೆ ಅವ್ರಿಗೆ ಏನಾದ್ರು ಸಂಶಯ ಬಂದ್ರೆ, ಯಾರ್ಯಾರ ಮೇಲೆ ಸಂಶಯ ಇದೆಯೋ ಇವ್ರನ್ನ 4 ವಾರದ ಒಳಗಡೆ, ಈ ತೀರ್ಪು ಬಂದ್ 4 ವಾರದ ಒಳಗಡೆ ಸಿಟಿಸನ್ಶಿಪ್ ಆಕ್ಟ್ 1955 ಕೆಳಗಡೆ ಇರುವಂತ ಒಂದು ಕಾಂಪಿಟೆಂಟ್ ಅಥಾರಿಟಿಗೆ ರೆಫರ್ ಮಾಡ್ಬೋದು ಅಂತ ಹೇಳ್ತಾರೆ. ಇದಿಷ್ಟು ಹೇಳಿ, SIR ಸಂವಿಧಾನದ ಅಡಿಯಲ್ಲಿದೆ, SIR ಕಾನೂನು ಬಾಹಿರ ಅಲ್ಲ. ಮತ್ತೆ ಈ SIR ಅಲ್ಲಿ ಆಯ್ಕೆ ಮಾಡಿರೋ, SIR ಅಲ್ಲಿ ಚುನಾವಣಾ ಆಯೋಗ ಸೆಟಪ್ ಮಾಡಿರೋ ಪ್ರೊಸೀಜರು, ಅವ್ರು ಕೇಳಿರೋ ಡಾಕ್ಯುಮೆಂಟ್ಸ್, ಅವ್ರು ಮಾಡಿರೋ ರೀತಿ ಎಲ್ಲಾನು ಸಹ ಕಾನೂನು ಸಂವಿಧಾನದ ಚೌಕಟ್ಟು ಒಳಗಡೆ ಇದೆ. ಅವ್ರಿಗೆ ಸಿಟಿಸನ್ಶಿಪ್ ಚೆಕ್ ಮಾಡಕ್ಕೆ ಪವರ್ ಇಲ್ಲದೆ ಇರ್ಬೋದು, ಬಟ್ ಒಂದು ಬೇಸಿಕ್ ಎನ್ಕ್ವೈರಿ ಮಾಡಕ್ಕೂ ಸಹ ಅಧಿಕಾರ ಇದೆ. ಯಾರಿಲ್ವೋ ಅವ್ರನ್ನ ಕಳಿಸಿ ಅಂತ ಹೇಳಿದ್ದಾರೆ. ಇದು ಕೊಟ್ಟಿರೋಂಥ ಡೈರೆಕ್ಷನ್ಸ್. ಸೊ ನೀವು ತೀರ್ಪಿನ ಕಡೆ ಭಾಗಗಳನ್ನ ನೋಡಿದ್ರೆ ಅದರಲ್ಲಿ ಈ ಡೈರೆಕ್ಷನ್ಸ್ ಇದೆ. ಅದು ಪ್ಯಾರಾಗ್ರಾಫ್ 186 ಅಲ್ಲಿ ಈ ಡೈರೆಕ್ಷನ್ಸ್ ಎಲ್ಲ ಬರುತ್ತೆ. ಈ PDF ಸಹ ಮೇ ಬಿ ಲೇಖ ಯು ಕ್ಯಾನ್ ಪುಟ್ ದ PDF ಇನ್ ದ ಚಾಟ್, ಯಾರಾದ್ರೂ ನೋಡ್ಕೊಳ್ಳಂಗಿದ್ರೆ ಅದನ್ನ ನೋಡ್ಕೋಬಹುದು. ಸೊ ಇದು ಪ್ಯಾರಾಗ್ರಾಫ್ 186 ಅಲ್ಲಿ ಇದೆ. ಇದಿಷ್ಟು ಡೈರೆಕ್ಷನ್ಸ್. ಈ ಡೈರೆಕ್ಷನ್ಸ್ ಬರಕ್ ಮುಂಚೆ ಕೋರ್ಟ್ ಮುಂದೆ ಇದ್ದಿದ್ದ ಪ್ರಶ್ನೆಗಳೇನು, ಆ ಪ್ರಶ್ನೆಗಳಿಗೆ ಅವ್ರು ಹೇಗೆ ಉತ್ತರಕ್ಕೆ ಬಂದರು ಅಂತ ಸಹ ನಾವೀಗ ನೋಡ್ಬೋದು. ಒಂದು ಮುಖ್ಯವಾಗಿ ಇಲ್ಲಿ ನಾವು 2 ಅರ್ಥ ಮಾಡ್ಕೋಬೇಕಾಗುತ್ತೆ. ಕೋರ್ಟ್ ಮುಂದೆ ಇರೋ ಪ್ರಶ್ನೆಗಳು, ಅದಕ್ಕೆ ಉತ್ತರ ಹೇಗೆ ಕೊಟ್ರು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ 2 ಅಂಶ ನೋಡ್ಬೇಕು. ಒಂದು, ಸಂವಿಧಾನದ ಅನುಚ್ಛೇದ 324, ಆರ್ಟಿಕಲ್ 324 ಅನ್ನು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಚುನಾವಣೆಗಳನ್ನ ನಡೆಸೋದಕ್ಕೆ ಚುನಾವಣಾ ಆಯೋಗಕ್ಕೆ ಪವರ್ ಇದೆ ಅಂತ ಆರ್ಟಿಕಲ್ 324 ಸಿಂಪಲ್ ಆಗಿ ಹೇಳ್ತಾರೆ. ಎರಡನೇದು ಆರ್ಟಿಕಲ್ 327 ಅಂತ ಒಂದಿದೆ. 327 ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ,
ಚುನಾವಣಾ ನಡೆಸೋದಕ್ಕೋಸ್ಕರ ಪಾರ್ಲಿಮೆಂಟ್ ಬಂದ್ಬಿಟ್ಟು ಕಾನೂನ್ನ ಮಾಡ್ಬೋದು ಅಂತ 327 ಅಲ್ಲಿ ಹೇಳ್ತಾರೆ. ಸೊ ಈ 327 ಏನು ಪಾರ್ಲಿಮೆಂಟ್ ಕಾನೂನುಗಳು ಮಾಡ್ಬೋದು ಅಂತ ಇದೆಯಲ್ಲ, ಈ 327 ಕೆಳಗಡೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಂತ ಒಂದು ಕಾನೂನ ತಗೊಂಡ್ ಬಂದ್ರು. ಈ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಬಂದ್ಬಿಟ್ಟು ಮತದಾರರ ಪಟ್ಟಿ ಹೇಗೆ ತಯಾರು ಮಾಡೋದು, ಅದರ ಪರಿಷ್ಕರಣೆ ಹೇಗೆ ಮಾಡೋದು, ಅದೆಲ್ಲಾನು ಸಹ ಈ ಒಂದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಇದೆ. ಆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಕೆಳಗಡೆ ಒಂದು ರೂಲ್ಸ್ ಸಹ ತಗೊಂಡ್ ಬಂದ್ರು. ಆ ರೂಲ್ಸ್ ಅಲ್ಲೂ ಸಹ ಅದರಲ್ಲಿ ಇನ್ನೊಂದಷ್ಟು ವಿವರವಾಗಿ ಮತದಾರರ ಪಟ್ಟಿ ಹೇಗೆ ತಯಾರು ಮಾಡೋದು ಅಂತ ತುಂಬಾ ಸ್ಪಷ್ಟವಾಗಿ ಆ ರೂಲ್ಸ್ ಅಲ್ಲಿ ಇದೆ. ಮುಖ್ಯವಾಗಿ ಅರ್ಜಿದಾರರು ಸರ್ವೋಚ್ಚ ನ್ಯಾಯಾಲಯ ಮುಂದೆ ಆರ್ಗ್ಯೂ ಮಾಡಿದ ಏನಂತ ಹೇಳಿದ್ರೆ, ಈ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳೋದು ಈ ಮತದಾರರ ಪಟ್ಟಿಯಲ್ಲಾಗ್ಲಿ ಅಥವಾ ಅದ್ರ ಕೆಳಗಡೆ ಏನು ನಿಯಮಗಳು ಬಂದಿತ್ವೋ ಆ ಮ್ಯಾನ್ಯುಯಲ್ ಆಫ್ ಎಲೆಕ್ಟರಲ್ ರೂಲ್ಸ್ ಅದರಲ್ಲಿ ಇರ್ಲಿಲ್ಲ ಅಂತ ಹೇಳಿ, ಸಾರಿ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರಲ್ ರೂಲ್ಸ್ ಏನಿತ್ತು ಅದ್ರ ಕೆಳಗಡೆ ಇರ್ಲಿಲ್ಲ ಅಂತ ಹೇಳಿ ಮುಖ್ಯ ಒಂದು ವಾದ ಇದೆ. ಯಾಕೆಂತ ಹೇಳಿದ್ರೆ ನೀವು ಅದ್ರಲ್ಲಿ ನೋಡಿದ್ರೆ ಈ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರಲ್ ರೂಲ್ಸ್ 1960 ನೋಡಿದ್ರೆ ಅದರಲ್ಲಿ ಅವಕಾಶ ಇದ್ದಿದ್ದು ಒಂದು ಇಂಟೆನ್ಸಿವ್ ರಿವಿಷನ್, ಒಂದು ಸಮರಿ ರಿವಿಷನ್ ಅಥವಾ ಪಾರ್ಟ್ಲಿ ಇಂಟೆನ್ಸಿವ್ ಪಾರ್ಟ್ಲಿ ಸಮರಿ ರಿವಿಷನ್. ಹಾಗಾಗಿ SIR ಅಂತ ಹೇಳೋದನ್ನೇ ಇರ್ಲಿಲ್ಲ ಅಂತ ಅರ್ಜಿದಾರರ ವಾದ ಇದ್ದಿದ್ದು. ಅದಕ್ಕೆ ಚುನಾವಣಾ ಆಯೋಗ ಏನ್ ಹೇಳ್ತು ಅಂತ ಹೇಳಿದ್ರೆ, ಇದನ್ನ ನಾವು ಗಮನಿಸಬೇಕು. ಚುನಾವಣಾ ಆಯೋಗ ಹೇಳಿದ್ದು ಖಂಡಿತವಾಗ್ಲೂ 327 ಆರ್ಟಿಕಲ್ 327 ಕೆಳಗಡೆ ಪಾರ್ಲಿಮೆಂಟ್ ಒಂದು ಕಾನೂನು ಮಾಡಬಹುದು ಅಂತ ಇದೆ. ಆ ಕಾನೂನೇ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್. ಆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಅಕಸ್ಮಾತ್ ಏನಾದ್ರೂ ಒಂದು ಅಂಶ ಬಿಟ್ಟು ಹೋಗಿದ್ರೆ ಎಲೆಕ್ಷನ್ ಕಮಿಷನ್ಗೆ ಏನು ಪವರ್ ಇಲ್ಲ ಅಂತಲ್ಲ. ಯಾಕೆ ಅಂತ ಹೇಳಿದ್ರೆ ಆರ್ಟಿಕಲ್ 324 ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಚುನಾವಣಾ ನಡೆಸೋದು ಒಂದು ಜವಾಬ್ದಾರಿ ಮತ್ತೆ ಅದಕ್ಕೆ ಅಧಿಕಾರ ಚುನಾವಣಾ ಆಯೋಗಕ್ಕೆ ಕೊಡಲಾಗಿದೆ ಅಂತ ಹೇಳುದು. ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಸ್ವಲ್ಪ ವರ್ಷದ ಹಿಂದೆ ಈ ಎಲೆಕ್ಷನ್ ಸಿಂಬಲ್ಸ್ ಬಗ್ಗೆ ಒಂದು ಎಲೆಕ್ಷನ್ ಕಮಿಷನ್ ಒಂದು ಜಿಯೋ ತರ್ತಾರೆ, ಗೌರ್ಮೆಂಟ್ ಆರ್ಡರ್ ತರ್ತಾರೆ. ಆಗ ಯಾರೋ ಅದನ್ನ ಚಾಲೆಂಜ್ ಮಾಡಿ ಕೋರ್ಟ್ಗೆ ಹೋಗ್ತಾರೆ. ಇದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಇಲ್ಲ, ಹಾಗಾಗಿ ಇವ್ರು ಹಿಂಗೆ ಇದ್ ಮಾಡ್ತಾರೆ ಅಂತ. ಆಗ ನ್ಯಾಯಾಲಯ ಏನ್ ಹೇಳ್ತು ಅಂತ ಹೇಳಿದ್ರೆ, ಅಕಸ್ಮಾತ್ ಚುನಾವಣಾ ನಡೆಸೋ ಒಂದು ಪ್ರಕ್ರಿಯೆನಲ್ಲಿ ಯಾವ್ದಾದ್ರು ಅಂಶ ಈ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಬಿಟ್ಟು ಹೋಗಿದ್ರೆ ಚುನಾವಣಾ ಆಯೋಗಕ್ಕೆ ಪವರ್ ಇದೆ. ಯಾಕೆಂದ್ರೆ 324 ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ದ ಸೂಪರಿಂಟೆಂಡೆನ್ಸ್ ಡೈರೆಕ್ಷನ್ ಅಂಡ್ ಕಂಟ್ರೋಲ್ ಆಫ್ ಪ್ರಿಪರೇಷನ್ ಆಫ್ ಎಲೆಕ್ಟರಲ್ ರೋಲ್ಸ್ ಅಂಡ್ ಫಾರ್ ದ ಕಂಡಕ್ಟ್ ಆಫ್ ಆಲ್ ಎಲೆಕ್ಷನ್ಸ್, ಅದು ಈ ಒಂದು ಅಧಿಕಾರ ಎಲೆಕ್ಷನ್ ಕಮಿಷನ್ ಇದೆ ಅಂತ. ಮತ್ತೊಂದ್ಸತಿ ಹೇಳ್ತೀನಿ, ಒಂದು 324 ಕೆಳಗಡೆ ಚುನಾವಣಾ ಆಯೋಗಕ್ಕೆ ಮತದಾರರ ಪಟ್ಟಿಗೆ ತಯಾರು ಮಾಡಕ್ಕೆ, ಚುನಾವಣಾ ನಡೆಸಕ್ಕೆ ಪವರ್ ಇದೆ. ಇನ್ನೊಂದ್ ಕಡೆ ಈ ಮತದಾರರ ಪಟ್ಟಿ ಎಕ್ಸಾಕ್ಟ್ ಆಗಿ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಇದೆ. ಅರ್ಜಿದಾರರ ಆರ್ಗ್ಯುಮೆಂಟ್ ಬಂದ್ಬಿಟ್ಟು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಥವಾ ಈ ರಿಜಿಸ್ಟ್ರೇಷನ್ ಆಫ್ ಅದ್ರ ಕೆಳಗಡೆ ಇದ್ದಿದ್ದ ನಿಯಮಗಳಲ್ಲಿ SIR ಬರದೇ ಇಲ್ಲ ಅಂತ ಹೇಳುದು. ಇದು ತುಂಬಾ ಒಂದು ಮುಖ್ಯವಾದ ವಾದ ಇತ್ತು. ಯಾಕೆ ಈ ವಾದ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಕಾನೂನಲ್ಲಿ ಇಲ್ದೇ ಇರೋದನ್ನ ನಾವು ಕೈಗೊಂಡಾಗ, ಅದು ಒಂದು ಮತದಾರರ ಪಟ್ಟಿ ತಯಾರಿಕೆ ಅಂತ ಒಂದು ತುಂಬಾ ಮುಖ್ಯವಾದನ್ನ ನಾವು ಕೈಗೊಂಡಾಗ ಕಾನೂನಲ್ಲಿ ಇಲ್ದೇ ಇರೋದನ್ನೇ ಮಾಡಿದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ತುಂಬಾ ಒಂದು ಡೀಪ್ ಆದ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಇದಕ್ಕೆ ಎಲೆಕ್ಷನ್ ಕಮಿಷನ್ ಹೇಳಿದ್ದೇನು ಮತ್ತೆ ಚುನಾವಣಾ ಆಯೋಗ ಹೇಳಿದ್ದೇನು ಅಂತ ಹೇಳಿದ್ರೆ, ಹೌದು ಎರಡು ವಿಷಯ ಹೇಳ್ತಾರೆ. ಹೌದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಒಂದ್ ಕಡೆ ಹೇಳ್ತಾರೆ ಸರ್ವೋಚ್ಚ ನ್ಯಾಯಾಲಯ, ಹೌದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಅದು ಇಲ್ಲದೆ ಇರ್ಬೋದು, ಬಟ್ 324 ಅಲ್ಲಿ ಚುನಾವಣಾ ಆಯೋಗಕ್ಕೆ ಚುನಾವಣಾ ನಡೆಸೋ ಪವರ್ ಕೊಟ್ಟಿರೋದ್ರಿಂದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಏನಾದ್ರು ಇಲ್ಲ ಅಂತ ಹೇಳಿದ್ರು ಸಹ ಚುನಾವಣಾ ಆಯೋಗಕ್ಕೆ ಅದನ್ನ ಮಾಡಂತ ಒಂದು ಪವರ್ ಇದೆ ಅಂತ ಒಂದು ಕಡೆ ಹೇಳ್ತಾರೆ. ಎರಡನೇದು, ಅದೇ ನ್ಯಾಯಾಲಯ ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ನಾವು ಇನ್ನೊಂದು ತುಂಬಾ ಮುಖ್ಯವಾದ ಅಂಶನ ನಾವು ಗಮನಿಸಬೇಕಾಗತ್ತೆ. ಆ ಒಂದು ಅಂಶ ನಿಮ್ಗೆ ಜಸ್ಟ್ ಎಕ್ಸಾಕ್ಟ್ ಟೆಕ್ಸ್ಟ್ ಸಹ ಹೇಳ್ಬಿಡ್ತೀನಿ, ಯಾಕಂದ್ರೆ ಇದರಲ್ಲಿ ಈ ಟೆಕ್ಸ್ಟ್ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಒಂದು ನಿಮಿಷ. ಇದು ಇಲ್ಲಿ ತನಕ ಸ್ಪಷ್ಟವಾಗಿದೆಯಾ ನಿಮ್ಗೆ? ಓಕೆ, ಕ್ಲಿಯರ್ ಇದೆ. ಓಕೆ, ಸರಿ, ಆಯ್ತು. ಸೊ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಈ ಮತದಾರರ ಪಟ್ಟಿ ಎಲೆಕ್ಟರಲ್ ರೂಲ್ಸ್ ಹೇಗೆ ತಯಾರು ಮಾಡೋದು ಅಂತ ಸೆಕ್ಷನ್ 21(1) ನಲ್ಲಿದೆ, ಮತ್ತೆ ಸೆಕ್ಷನ್ 21(2) ನಲ್ಲಿದೆ. ಅದರಲ್ಲಿ ಹೆಂಗ್ ಮಾಡ್ಬೇಕು ಅಂತಿದೆ.
ಸೆಕ್ಷನ್ 21(3) ಅಂತ ಇನ್ನೊಂದಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೈನ್ಡ್ ಇನ್ ಸಬ್ಸೆಕ್ಷನ್ 2, ಎಲೆಕ್ಷನ್ ಕಮಿಷನ್ ಮೇ ಅಟ್ ಎನಿ ಟೈಮ್ ಫಾರ್ ರೀಸನ್ಸ್ ಟು ಬಿ ರೆಕಾರ್ಡೆಡ್ ಡೈರೆಕ್ಟ್ ಅ ಸ್ಪೆಷಲ್ ರಿವಿಷನ್ ಆಫ್ ದ ಎಲೆಕ್ಟರಲ್ ರೋಲ್ ಫಾರ್ ಎನಿ ಕಾನ್ಸ್ಟಿಟ್ಯೂನ್ಸಿ ಆರ್ ಪಾರ್ಟ್ ಆಫ್ ಅ ಕಾನ್ಸ್ಟಿಟ್ಯೂನ್ಸಿ ಇನ್ ಸಚ್ ಮ್ಯಾನರ್ ಆಸ್ ಇಟ್ ಮೇ ಥಿಂಕ್ ಫಿಟ್. ಅಂದ್ರೆ ಅವ್ರು ಹೇಳ್ತಾ ಇರೋದು, ಈಗ ಆಲ್ರೆಡಿ 21(2) ನಲ್ಲೆಲ್ಲ ಮತದಾರರ ಪಟ್ಟಿಯ ಹೇಗೆ ತಯಾರು ಮಾಡಬೇಕು ಅಂತಿದೆ. ಹಾಗಿದ್ರೂ ಸಹ ಅದನ್ನ ಆ ಆರ್ಟಿಕಲ್ ಇದ್ರೂ ಸಹ ಚುನಾವಣಾ ಆಯೋಗಕ್ಕೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಮತದಾರರ ಪಟ್ಟಿಯ ಒಂದು ವಿಶೇಷ ಪರಿಷ್ಕರಣೆ ಮಾಡಬೇಕು ಅಂತ ಅನ್ಸಿದ್ರೆ ಯಾವುದೇ ಒಂದು ಕ್ಷೇತ್ರಕ್ಕೆ ತನಗೆ ಸೂಕ್ತವಾದ ರೀತಿನಲ್ಲಿ ಮಾಡಬಹುದು ಅಂತ ಈ 21(3) ನಲ್ಲಿ ಇದೆ. ಈ ಜಜ್ಮೆಂಟ್ ಅಲ್ಲಿ ಇದು ತುಂಬಾ ಮುಖ್ಯವಾಗುತ್ತೆ. ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳ್ತು ಅಂತ ಹೇಳಿದ್ರೆ, ಇದರಲ್ಲಿ ತುಂಬಾ ಸ್ಪಷ್ಟವಾಗಿದೆ, ಇದನ್ನ ಈ ಮತದಾರರ ಪಟ್ಟಿ ಪರಿಷ್ಕರಣೆನ ಇನ್ ಸಚ್ ಮ್ಯಾನರ್ ಆಸ್ ಇಟ್ ಮೇ ಥಿಂಕ್ ಫಿಟ್ ಅಂತ ಬರ್ದಿರೋದ್ರಿಂದ ಚುನಾವಣಾ ಆಯೋಗ ಇದನ್ನ ಮಾಡ್ತಿರೋದ್ರಲ್ಲಿ ತಪ್ಪೇನಿಲ್ಲ. ಅಂದ್ರೆ ಅದು ಚುನಾವಣಾ ಆಯೋಗಕ್ಕೆ ವಿವೇಚನೆಗೆ ಬಿಟ್ಟಿದೆ. ಸಂವಿಧಾನ ಮತ್ತೆ ಈ ಕಾನೂನು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಮತದಾರರ ಪಟ್ಟಿ ಹೇಗೆ ಪರಿಷ್ಕರಣೆ ಮಾಡಬೇಕು ಅಂತ ಒಂದ್ ಕಡೆ ನಿಯಮಗಳಿದ್ರೂ ಸಹ ಕೆಲವು ವಿಶೇಷ ಕಾಳಜಿಗಳೇನಾದ್ರೂ ಇದ್ರೆ ಆ ವಿಶೇಷ ಕಾಳಜಿಗಳಿದ್ದಾಗ ಯಾವುದೇ ಒಂದು ಕ್ಷೇತ್ರಕ್ಕೆ ಎನಿ ಕಾನ್ಸ್ಟಿಟ್ಯೂನ್ಸಿಗೆ ಚುನಾವಣಾ ಆಯೋಗ ತನ್ನ ವಿವೇಚನೆಗೆ ತಕ್ಕಂತೆ ಅದನ್ನ ಪರಿಷ್ಕರಣೆ ಮಾಡಬಹುದು ಅಂತ ಹೇಳಿದೆ. ಈ ಒಂದು ಅಂಶ, ಇದರಲ್ಲಿ 2 ಅಂಶ ಇದೆ. ಒಂದು 21(3) ನಲ್ಲಿ ಈ ಸ್ಪೆಷಲ್ ರಿವಿಷನ್ ಅನ್ನೋದು ಫಾರ್ ಎನಿ ಕಾನ್ಸ್ಟಿಟ್ಯೂನ್ಸಿ ಅಂತ ಇತ್ತು. ಎನಿ ಕಾನ್ಸ್ಟಿಟ್ಯೂನ್ಸಿ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದು, ಯಾವ್ದೇ ಒಂದು ಕ್ಷೇತ್ರದಲ್ಲಿ ನೀವು ಈ ತರ ವಿಶೇಷ ಪರಿಷ್ಕರಣೆ ಮಾಡ್ಬೇಕಿದ್ರೆ ಮಾಡ್ಕೋಬಹುದು, ಅದಕ್ಕೆ ಯಾಕೆ ಮಾಡ್ತಿದ್ದೀರಾ ಅಂತ ಹೇಳಿ ಮಾಡ್ಕೋಬೇಕು. ಎರಡನೇದು ಆಸ್ ದ ಕಮಿಷನ್ ಮೇ ಡೀಮ್ ಫಿಟ್ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಅಂಶ ಇಟ್ಕೊಂಡು ಸರ್ವೋಚ್ಚ ನ್ಯಾಯಾಲಯ ಈ SIR ಮಾಡ್ಲಿಕ್ಕೆ ಮತ್ತು ರೂಲ್ಸ್ ಅಲ್ಲಿ ಮೆನ್ಷನ್ ಆಗದೇ ಇರೋ ರೀತಿನಲ್ಲಿ ಮಾಡ್ಲಿಕ್ಕೆ ಚುನಾವಣಾ ಆಯೋಗಕ್ಕೆ ಪವರ್ ಇದೆ ಅಂತ ಹೇಳಿದ್ದಾರೆ. ಸೊ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಮತ್ತೆ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರಲ್ ರೋಲ್ಸ್ ನೋಡಿದ್ರೆ ಒಂದು ಪಟ್ಟಿ ಹೇಗೆ ತಯಾರು ಮಾಡಬೇಕು, ಅದ್ರ ಪರಿಷ್ಕರಣೆ ಹೇಗೆ ಮಾಡಬೇಕು ಅಂತ ಇದೆ. ಅದರಲ್ಲಿ ಈ SIR ಅಲ್ಲಿ ಕೊಡುವಂತ ಎನ್ಯೂಮರೇಷನ್ ಫಾರ್ಮ್ ಇಲ್ಲ ಅಥವಾ ಈ 11 ಡಾಕ್ಯುಮೆಂಟ್ಸ್ ಬೇಕು ಅಂತಿಲ್ಲ. ಅದನ್ನೇ ಅರ್ಜಿದಾರರು ಹೇಳಿದ್ ಸರ್ವೋಚ್ಚ ನ್ಯಾಯಾಲಯಕ್ಕೆ, ಈ ಎನ್ಯೂಮರೇಷನ್ ಫಾರ್ಮ್ ಕೊಡೋದು ಈ ತರದೆಲ್ಲ ಹೊಸ ಸ್ಟೆಪ್ಸ್ ತಂದಿದ್ದಾರೆ, ಇದು ನಿಯಮಗಳಿಲ್ಲ ಅಂತ. ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯ ಹೇಳ್ತು, ಓಕೆ ನಿಯಮಗಳಲ್ಲಿ ಇಳ್ದೇ ಇರ್ಬೋದು, ಆದ್ರೆ 21(3) ನಲ್ಲಿ ಇವರು ರಿವಿಷನ್ ಆಸ್ ಇಟ್ ಮೇ ಥಿಂಕ್ ಫಿಟ್ ಅಂತ ಮಾಡ್ತಿರೋದ್ರಿಂದ ಚುನಾವಣಾ ಆಯೋಗಕ್ಕೆ ಆ ಪವರ್ ಇದೆ ಅಂತ ಹೇಳಿದ್ದಾರೆ. ಇದು ತುಂಬಾ ಒಂದು ಆತಂಕ ತರ ಅಂತ ಒಂದು ವಿಷಯ. ಯಾಕೆ ಇದು ಆತಂಕ ತರ ಅಂತ ವಿಷಯ ಅಂತ ಹೇಳಿದ್ರೆ, ಚುನಾವಣಾ ಆಯೋಗ ರತಿ ಕಾಮ್ರೇಡ್ ಹೇಳ್ದಂಗೆ ಒಂದು ಇಂಡಿಪೆಂಡೆಂಟ್ ಬಾಡಿಯಾಗಿ ಇರ್ಬೇಕು. ಆದ್ರೆ ಇವತ್ತು ಅದು ಒಂದು ಇಂಡಿಪೆಂಡೆಂಟ್ ಬಾಡಿ ಆಗಿಲ್ಲ. ಇಂಡಿಪೆಂಡೆಂಟ್ ಬಾಡಿ ಆಗಿಲ್ಲ ಅಂತ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಇಂಥ ಇಂಡಿಪೆಂಡೆಂಟ್ ಆಗಿಲ್ದೇ ಇರೋ ಬಾಡಿಗೆ, ಯಾವ್ದೊಂದು ಪ್ರಭುತ್ವದ ಅಡಿಯಲ್ಲಿ ಕೆಲಸ ಮಾಡ್ತಿರೋ ಅಂತ ಒಂದು ಬಾಡಿಗೆ ನೀವು ಆಸ್ ಇಟ್ ಮೇ ಡೀಮ್ ಫಿಟ್ ಅಂತ ಹೇಳಿದ್ರೆ, ಇವತ್ತು ಒಂದು SIR ಮಾಡಿದ್ದಾರೆ, ನಾಳೆ ಇನ್ನೇನೋ ಸಹ ಮಾಡ್ಬೋದು. ಇವತ್ತು ಅವ್ರು ಹೇಳಿದ್ದಾರೆ ನೀವು ಎನ್ಯೂಮರೇಷನ್ ಫಾರ್ಮ್ ಎಲ್ಲರೂ ತುಂಬಿಸ್ಕೊಟ್ರೆ ನಾವು ಅದರ ಪ್ರಕಾರ ಮಾಡ್ತೀವಿ ಅಂತ ಹೇಳಿ, ನಾಳೆ ಇನ್ನೊಂದೇನಾದ್ರೂ ಒಂದು ಪ್ರೊಸೀಜರ್ ತಗೊಂಡ್ ಬರ್ಬೋದು. ಅವ್ರೇನ್ ಪ್ರೊಸೀಜರ್ ತಗೊಂಡ್ ಬರ್ಬೋದು, ಎನ್ಯೂಮರೇಷನ್ ಫಾರ್ಮ್ BLO ಮನೆಗೆ ಬಂದು ಕೊಡೋದಲ್ದೆ ಪ್ರತಿಯೊಬ್ರು ಹೋಗಿ ಒಂದು ಅಧಿಕಾರಿ ಮುಂದೆ ನಿಂತ್ಕೊಂಡು ಅವ್ರದೆಲ್ಲ ದಾಖಲಾತಿ ಕೊಟ್ಬಿಟ್ಟು ಮಾಡ್ಬೇಕು, ಹೊಸ ಪ್ರೊಸೀಜರ್ಗಳು ತಗೊಂಡ್ ಬರ್ಬೋದು. ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪಿನ ಮೂಲಕ ಎಲೆಕ್ಷನ್ ಕಮಿಷನ್ಗೆ ಒಂದು ಬ್ಲಾಂಕ್ ಚೆಕ್ ಕೊಟ್ಟಿದೆ. ನಿಮ್ಮ ವಿವೇಚನೆ ತಕ್ಕಂತೆ ನಿಮ್ಗೆ ಏನ್ ಸರಿ ಅಂತ ಅನ್ಸುತ್ತೋ ನೀವು ಮಾಡ್ಬೋದು ಅಂತ. ಇದು ಪ್ರಜಾಪ್ರಭುತ್ವಕ್ಕೆ ಬಹಳ ಡೇಂಜರಸ್ ಆಗಿರೋಂತ ಒಂದು ಅಂಶ. ಇದು ಮೊದಲನೇ ಒಂದು ಅಂಶ ನಾವು ಗಮನಿಸ್ಬೇಕಾಗಿರೋದು. ಎರಡನೇ ಒಂದು ಅಂಶ ನಾವೇನ್ ಗಮನಿಸ್ಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಆಯ್ತು ಚುನಾವಣಾ ಆಯೋಗಕ್ಕೆ ಈ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಕೆಳಗಡೆ ಪವರ್ ಇದೆ ಅಂತಾನೆ ಅನ್ಕೊಳ್ಳೋಣ. ಪವರ್ ಇದೆ ಅಂತ ಮಾತ್ರಕ್ಕೆ ಅವ್ರು ಏನ್ ಬೇಕಿದ್ರು ಮಾಡ್ಬೋದಾ, ಅಥವಾ ಅದು ಪ್ರೊಸೀಜರ್ ಯಾವ ತರ ಇರ್ಬೇಕಿತ್ತು ಅಂತ. ಈ ಪ್ರೊಸೀಜರ್ ಯಾವ ತರ ಇರ್ಬೇಕು ಅಂತ ಅನ್ನೋದಕ್ಕೋಸ್ಕರನು ಸಹ ಚುನಾವಣಾ ಆಯೋಗಕ್ಕೆ ಸರ್ವೋಚ್ಚ ನ್ಯಾಯಾಲಯ ಒಂದ್ ರೀತಿ ಬ್ಲಾಂಕ್ ಚೆಕ್ ನ ಕೊಟ್ಟಿದೆ ಅಂತಾನೆ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪು ಕೊಡ್ತಾ ಈ ಒಂದು ಕೆಲವು ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರಲ್ ರೂಲ್ಸ್ ಏನಿದೆಯಲ್ಲ, ಅದ್ರಲ್ಲಿ ಹೇಳ್ತಾರೆ ನೀವು ಯಾರನ್ನೇ ಒಬ್ಬರನ್ನ ಡಿಲೀಟ್ ಮಾಡಕ್ ಮುಂಚೆ ಅವ್ರಿಗೆ ಒಂದು ನೋಟಿಸ್ ಕೊಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ವಿತೌಟ್ ನೋಟಿಸ್ ಡಿಲೀಷನ್ ಆಗ್ಬಾರ್ದು. ಆದ್ರೆ ಇವತ್ತು SIR ನಲ್ಲಿ ಪ್ರೊಸೀಜರ್ ಏನಿದೆ ಅಂತ ಹೇಳಿದ್ರೆ, ಎನ್ಯೂಮರೇಷನ್ ಫೇಸ್ ಅಲ್ಲಿ ಫಸ್ಟ್ ನಾವು ಫಾರ್ಮ್ ಕೊಡ್ಬೇಕು.
ಆ ಫಾರ್ಮ್ ನ BLOಗಳು ತಗೊಂತಾರೆ. ಆಮೇಲೆ ಒಂದು ಡ್ರಾಫ್ಟ್ ಲಿಸ್ಟ್ ಅಂತ ಒಂದು ಮಾಡ್ತಾರೆ. ಇನ್ನೊಂದು ಲಿಸ್ಟ್ ASDD ಲಿಸ್ಟ್ ಅಂತ ಮಾಡ್ತಾರೆ. ಅಬ್ಸೆಂಟಿ, ಶಿಫ್ಟ್, ಡಿಲೀಟೆಡ್, ಡೆಡ್, ಆ ಲಿಸ್ಟ್ ಒಂದು ಮಾಡ್ತಾರೆ. ಅಕಸ್ಮಾತ್ ನಿಮ್ ಹೆಸರು ಡ್ರಾಫ್ಟ್ ಲಿಸ್ಟ್ ಅಲ್ಲಿ ಇಲ್ಲ, ನಿಮ್ ಹೆಸರು ಆ ASDD ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ನೀವ್ ಅಕಸ್ಮಾತ್ ನೀವೇ ಒಂದು ನೋಡ್ಕೋಬೇಕು. ಯಾವ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇದೆ ಅಂತ ನೀವೇ ನೋಡ್ಕೋಬೇಕು. ನಿಮ್ಗೆ ನೋಟಿಸ್ ಬರಲ್ಲ. ASDD ನಿಮ್ಮನ್ನ ಆಬ್ಸೆಂಟ್ ಅಥವಾ ಡೆಡ್ ಅಂತ ಮಾರ್ಕ್ ಮಾಡಿದ್ರೆ ನಿಮ್ಗೆ ನೋಟಿಸ್ ಬರೋದಿಲ್ಲ. ನೀವೇ ಹೋಗಿ ಆ ಲಿಸ್ಟ್ ನೋಡ್ಬೇಕು. ನೀವೇ ಆ ಲಿಸ್ಟ್ ಹೋಗಿ ನೋಡ್ಬಿಟ್ಟು ಆಮೇಲೆ ನೀವೇ ಒಂದು ಕ್ರಮ ತಗೋಬೇಕು. ಸೊ ಹಾಗಾಗಿ ಈ ASDD ಲಿಸ್ಟ್ ಅಲ್ಲಿ ನಿಮ್ ಹೆಸರು ಹಾಕಿದ್ರೆ ನಿಮ್ಗೆ ನೋಟಿಸೇ ಕೊಡೋದಿಲ್ಲ. ಇದನ್ನ ಸರ್ವೋಚ್ಚ ನ್ಯಾಯಾಲಯ ಮುಂದೆ ತಂದಿದ್ರು ಸಹ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ, ಅಲ್ಲಿ ನೋಟಿಸ್ ಕೊಟ್ಟಿರೋದು ಇರ್ಬೋದು, ಬಟ್ ಇಲ್ಲಿ ಒಂದು ಕ್ಲೇಮ್ಸ್ ಅಂಡ್ ಒಬ್ಜೆಕ್ಷನ್ಸ್ ಫೇಸ್ ಅಂತ ಇದೆ. ಸೊ ಹಾಗಾಗಿ ಕ್ಲೇಮ್ಸ್ ಅಂಡ್ ಒಬ್ಜೆಕ್ಷನ್ಸ್ ಫೇಸ್ ಅಲ್ಲಿ ಯಾರಾದ್ರೂ ಅವ್ರಿಗೆ ಏನಾದ್ರು ಒಬ್ಜೆಕ್ಷನ್ ಇದ್ರೆ ಅದನ್ನ ಹಾಕೋಬಹುದು, ಅಥವಾ ಅವ್ರಿಗೆ ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅವ್ರು ಹೇಳ್ಬೋದು ಅಂತ ತುಂಬಾ ಸ್ಪಷ್ಟವಾಗಿ ಅರ್ಜಿದಾರರು ಹೇಳಿದ್ದಾರೆ. ನೋಟಿಸ್ ಕೊಡೋದು ಇಲ್ಲ ಅಂತ. ಆದ್ರೂ ಸಹ ಸರ್ವೋಚ್ಚ ನ್ಯಾಯಾಲಯ ಅದನ್ನ ಪರಿಗಣಿಸಲಿಲ್ಲ. ಇದು ನೋಟಿಸ್ ಕೊಟ್ಟಂಗೆ ಅನ್ನೋ ರೀತಿಲಿ ಅವರು ಹೇಳಿದ್ದಾರೆ. ಎರಡನೇದು, ಚುನಾವಣಾ ಆಯೋಗ ಏನ್ ಹೇಳ್ತು ಅಂತ ಹೇಳಿದ್ರೆ, ನಾವು ಎಲ್ಲ ಪ್ರೊಸೀಜರ್ಸ್ ನೋಡ್ಕೊಂಡಿದೀವಿ, ನಾವು ಕಾನೂನು ರೀತಿ ನಾವು ಮಾಡ್ತಾ ಇದೀವಿ ಅಂತೆಲ್ಲ ಹೇಳಿದ್ರು. ಆಗ ಅರ್ಜಿದಾರರು ಒಂದ್ ಹೇಳಿದೇನಂತ ಹೇಳಿದ್ರೆ, ಈ SIR ಈ ಎನ್ಯೂಮರೇಷನ್ ಫೇಸ್ಗೆ 1 ತಿಂಗಳಿದೆ, ಈ ಕ್ಲೇಮ್ಸ್ ಅಂಡ್ ಒಬ್ಜೆಕ್ಷನ್ಸ್ ಫೇಸ್ಗೂ 1 ತಿಂಗಳಿದೆ. ಕ್ಲೇಮ್ಸ್ ಅಂಡ್ ಒಬ್ಜೆಕ್ಷನ್ಸ್ ಹೇಗೆ ಅಂತ ಹೇಳಿ ನಾನು ಹೇಳ್ದಂಗೆ ನಿಮ್ಗೆ ಇದು ಬಿಹಾರಲ್ಲೂ ಆಗಿದೆ. ಬದುಕಿರೋರ್ನ ಸತ್ತಿದ್ದಾರೆ ಅಂತ ಅವ್ರು ಮಾರ್ಕ್ ಮಾಡಿದ್ರು. ಅಂತವ್ರನ್ನ ಯೋಗೇಂದ್ರ ಯಾದವ್, CPML ಲಿಬರೇಷನ್ ಪಕ್ಷ ಅವ್ರನ್ನೆಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಹಾಜರು ಸಹ ಮಾಡಿದ್ರು. ಸೊ ಬದುಕಿರೋರ್ನ ಸತ್ತಿದ್ದಾರೆ ಅಂತ ಹೇಳಿದ್ರೆ ನಾವೇ ಹೋಗಿ ಒಂದು ಅರ್ಜಿ ಕೊಟ್ಟು ನಾವು ಮತ್ತೆ ವಾಪಸ್ ಹಾಕ್ಸ್ಕೋಬೇಕು. ಒಂದು ಅರ್ಜಿ ಕೊಟ್ಟು ಹಾಕ್ಸ್ಕೊಂಡಾಗ ಅಕಸ್ಮಾತ್ ಡಿಸಿಷನ್ ನಮ್ ವಿರುದ್ಧ ಬಂತು ಅಂತ ಹೇಳಿದ್ರೆ ಫಸ್ಟ್ ಲೆವೆಲ್ ಅಪೀಲ್ ನಮ್ದು DC ಗೆ ಹಾಕ್ಬೇಕು. ಅಲ್ಲೂ ತೀರ್ಮಾನ ಆಗಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಲೆವೆಲ್ ಅಪೀಲ್ ಚೀಫ್ ಎಲೆಕ್ಟರಲ್ ಆಫೀಸರ್ಗೆ ಹೋಗ್ಬೇಕು. ಈ ಇಡೀ ಪ್ರಕ್ರಿಯೆಗೆ 1 ತಿಂಗಳು ಕೊಟ್ಟಿದ್ರು. ಈ ಪ್ರಶ್ನೆಯೂ ಸಹ ಅರ್ಜಿದಾರರು ಸರ್ವೋಚ್ಚ ನ್ಯಾಯಾಲಯ ಮುಂದೆ ಎತ್ತಿದಾಗ, ಈ ತರ ನೋಡಿ ಕ್ಲೇಮ್ಸ್ ಅಂಡ್ ಒಬ್ಜೆಕ್ಷನ್ಸ್ ಫೇಸ್ ಏನೋ ಇದೆ, ಆದ್ರೆ 1 ತಿಂಗಳು ಕೊಟ್ಟಿದೆ ಅಂತ ಹೇಳಿದ್ರೆ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಸಹ ಪರಿಗಣನೆಗೆ ತಗೊಂಡಿಲ್ಲ. ಅವ್ರೇನ್ ಹೇಳಿದ್ದು ಅಂತ ಹೇಳಿದ್ರೆ, ಈ ಕ್ಲೇಮ್ಸ್ ಅಂಡ್ ಒಬ್ಜೆಕ್ಷನ್ಸ್ ಫೇಸ್ ಇರೋದ್ರಿಂದ ಎಲ್ಲಾನು ಸಹ ಅಂಶಗಳು ನೋಡ್ಕೊಂಡಂಗೆ, ಅದ್ ಬರೀ 1 ತಿಂಗಳು ಟೈಮ್ ಇದೆ ಅನ್ನೋದ್ರ ಬಗ್ಗೆ ಅವ್ರೇನು ಮಾತಾಡಕ್ಕೆ ಹೋಗಿಲ್ಲ. ಇಷ್ಟು ನೀವೇ ಯೋಚನೆ ಮಾಡಿ, 1 ತಿಂಗಳ ಟೈಮ್ ಅಲ್ಲಿ ನಾನು ಫಸ್ಟ್ ಹೋಗಿ ಲಿಸ್ಟ್ ಅಲ್ಲಿ ಹೆಸರಿದ್ಯಾ ನಾನು ನೋಡ್ಕೋಬೇಕು. ಆ ASDD ಲಿಸ್ಟ್ ಅಲ್ಲಿ ಒಂದ್ ವೇಳೆ ಆ ಲಿಸ್ಟ್ ಅಲ್ಲಿ ನನ್ನ ಹೆಸರಿದ್ರೆ ನಾನು BLO ಕಾಂಟ್ಯಾಕ್ಟ್ ಮಾಡಿ ನಾನೊಂದು ಅರ್ಜಿ ಹಾಕ್ಬೇಕು. ಅದ್ರ ಮೇಲೆ ಅವರು ತೀರ್ಮಾನ ತಗೊಂತಾರೆ. ಅವ್ರ ತೀರ್ಮಾನ ತಗೊಂಡು ನನ್ನ ವಿರುದ್ಧ ಬಂದ್ರೆ ನೆಕ್ಸ್ಟ್ ನಾನು DC-ಗೆ ಹೋಗ್ಬೇಕು. ನೆಕ್ಸ್ಟ್ DC ತೀರ್ಮಾನ ತಗೋಬೇಕು. ಆ ತೀರ್ಪು ನನ್ನ ವಿರುದ್ಧ ಇದ್ರೆ ನಾನು CO-ಗೆ ಹೋಗ್ಬೇಕು. ನೀವು ಏನೋ ಸಿಟಿಲರ್ ಇರೋರು, ನಮ್ಗೆ ಓದಕ್ಕೆ ಬರೆಯಕ್ಕೆ ಬರುತ್ತೆ, ನಮ್ಗೆ ಇಂಟರ್ನೆಟ್ ಯೂಸ್ ಮಾಡಕ್ ಬರುತ್ತೆ, ಪರವಾಗಿಲ್ಲ. ಜಸ್ಟ್ ಒಂದು ಯೋಚನೆ ಮಾಡಿ, ರಾಯಚೂರಿಂದ ಬಂದಿರೋಂಥ ಒಂದು ವಲಸೆ ಕಾರ್ಮಿಕರು ಬೆಂಗಳೂರಲ್ಲಿ ಇರ್ತಾರೆ, ಅವ್ರಿಗೆ ಈ ತರ ಆಗುತ್ತೆ ಅಂತ ಹೇಳಿದ್ರೆ 1 ತಿಂಗಳಲ್ಲೇ ಅವ್ರು ಇಡೀ ಪ್ರಕ್ರಿಯೆ ಹೇಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಸಹ ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲ, ಈ ಒಂದು ಪ್ರೊಸೀಜರ್ನೆಲ್ಲ ತುಂಬಾ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತಾನೆ ಅವರೊಂದು ತೀರ್ಪನ್ನ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ ಕೋರ್ಟ್ ಮುಂದೆ, ಈ SIR ಬಂದ್ಬಿಟ್ಟು ನಾನು ಹೇಳ್ದಂಗೆ ಆಗ್ಲೇ ಒಂದು ಪ್ರಪೋರ್ಷನಲ್ ಆಗಿದೆಯಾ, ಅಂದ್ರೆ ಏನು ಉದ್ದೇಶ ಅವ್ರು ಇಟ್ಕೊಂಡಿದ್ರು ಆ ಉದ್ದೇಶಕ್ಕೆ ತಕ್ಕಂತೆ ಇದೆಯಾ. ಇವ್ರೇನ್ ಹೇಳಿದ್ದು, ಇವ್ರ ಉದ್ದೇಶ ಏನಂತ ಹೇಳಿದ್ರೆ ಕೋರ್ಟ್ ಮುಂದೆ ಅವ್ರು ಹೇಳ್ತಾ ಇರೋದು, ಒಂದು ತುಂಬಾ ಮೈಗ್ರೇಷನ್ ಆಗಿದೆ, ತುಂಬಾ ಜನ ತೀರ್ಕೊಂಡಿದ್ದಾರೆ, ಅವ್ರ ಹೆಸರುಗಳನ್ನ ತೆಗ್ದಿಲ್ಲ, ತುಂಬಾ ಜನ ಶಿಫ್ಟ್ ಆಗಿದ್ದಾರೆ, ತುಂಬಾ ಜನ ಡೂಪ್ಲಿಕೇಟ್ಸ್ ಇದ್ದಾರೆ, ಇದನ್ನೆಲ್ಲಾನು ಸಹ ನಾವು ನೋಡ್ಬೇಕು. ಸೊ ಹಾಗಾಗಿ ನಾವು ಇಡೀ ಒಂದು ಈ ದೇಶದಲ್ಲಿರೋ ಅಥವಾ ಬಿಹಾರ್ SIR ಆಗಿರೋದ್ರಿಂದ ಬಿಹಾರಲ್ಲಿ ಇರೋರು ಪ್ರತಿಯೊಬ್ರು ಸಹ ಒಂದು ಎನ್ಯೂಮರೇಷನ್ ಫಾರ್ಮ್ ಕೊಡ್ಬೇಕು. ಮತ್ತೆ 2002 ಲಿಸ್ಟ್ ಅಲ್ಲಿ ಅವ್ರದ್ದು ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ಅವರು ದಾಖಲಾತಿ ಕೊಡ್ಬೇಕು ಅಂತ ಹೇಳಿದ್ರು. ಪಿಟಿಷನರ್ಸ್ ಹೇಳಿದ್ದು, ಅಕಸ್ಮಾತ್ ನಿಮ್ಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಯಾವ್ದೋ ಒಂದು ಭಾಗದಲ್ಲಿ ಅಥವಾ ಒಂದು ಕ್ಷೇತ್ರದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಸ್ಪೆಸಿಫಿಕ್ ಆಗಿ ಮಾಡ್ಬೋದಾಗಿತ್ತು ಈ ಪರಿಷ್ಕರಣೆ, ಇಡೀ ರಾಜ್ಯದಲ್ಲಿ ಏನಕ್ಕೆ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೂ ಸಹ ಅವರು ಹೇಳಿದ್ದೇನಂತ ಹೇಳಿದ್ರೆ, ಇಲ್ಲ, ನಾವು ಒಂದು ಇಡೀ ರಾಜ್ಯದಲ್ಲಿ ಮಾಡಿದ್ರೇನೆ ಸರಿ ಹೋಗುತ್ತೆ ಅಂತ. ಸೊ ಹಾಗಾಗಿ ಅರ್ಜಿದಾರರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೇಳಿದ್ರು, ಫಸ್ಟ್ ಆಫ್ ಆಲ್ ನಮ್ಗೆ ಎಷ್ಟು ಸಮಸ್ಯೆ ಈ ತರ ಇದೆ ಅಂತ ಒಂದು ಮಾಹಿತಿ ಇಲ್ಲ. ಕೋರ್ಟ್ ಅಲ್ಲಿ ಪದೇ ಏನ್ ಹೇಳ್ತಾರೆ ಅಂದ್ರೆ, ಲುಕಿಂಗ್ ಎಟ್ ದ ಮೆಟೀರಿಯಲ್ ಪ್ಲೇಸ್ಡ್ ಆನ್ ರೆಕಾರ್ಡ್ ಅಂತ ಹೇಳ್ತಾರೆ. ಅಂದ್ರೆ ಬಟ್ ಯಾವ ಮೆಟೀರಿಯಲ್ ಪ್ಲೇಸ್ ಮಾಡಿದ್ದಾರೆ ಚುನಾವಣಾ ಆಯೋಗ, ಅದ್ರ ಬಗ್ಗೆ ತೀರ್ಪಲ್ಲಿ ಯಾವುದೇ ಒಂದು ಜಜ್ಮೆಂಟ್ ಇಲ್ಲ. ಎರಡನೇದು ಬಂದ್ಬಿಟ್ಟು, ಅರ್ಜಿದಾರರು ತಮ್ಮ ರಿಟರ್ನ್ ಸಬ್ಮಿಷನ್ಸ್ ಅಲ್ಲಿ ಸ್ಪಷ್ಟವಾದ ಮಾಹಿತಿನ ಕೋರ್ಟ್ ಮುಂದೆ ಹೇಳಿದ್ದಾರೆ. ಏನ್ ಈ 11 ಡಾಕ್ಯುಮೆಂಟ್ ಏನಿತ್ತಲ್ಲ,
ಈ 11 ಡಾಕ್ಯುಮೆಂಟ್ ಬಿಹಾರಲ್ಲಿ ತುಂಬಾ ಜನರ ಹತ್ರ ಲಭ್ಯ ಇಲ್ಲ ಅನ್ನೋ ರೀತಿಲಿ ಸ್ಪೆಸಿಫಿಕ್ ಅಂಕಿಅಂಶಗಳು ಇಟ್ಕೊಂಡು ಅವ್ರು ಹೇಳ್ತಾರೆ. ಕಾಸ್ಟ್ ಸರ್ಟಿಫಿಕೇಟ್ ಎಷ್ಟು ಜನರ ಹತ್ರ ಇದೆ, ರೇಷನ್ ಕಾರ್ಡ್ ಎಷ್ಟು ಜನರ ಹತ್ರ ಇದೆ, ಈ ರೀತಿ ಸ್ಪಷ್ಟ ಮಾಹಿತಿನ ಸರ್ವೋಚ್ಚ ನ್ಯಾಯಾಲಯ ಮುಂದೆ ಇಟ್ಟರೂ ಸಹ ಸರ್ವೋಚ್ಚ ನ್ಯಾಯಾಲಯ ಈ ಒಂದು 11 ಡಾಕ್ಯುಮೆಂಟ್ ಕೊಟ್ಟಿರೋದು ಈ ಲಿಸ್ಟು ಸರಿಗಿದೆ ಅಂತಾನು ಹೇಳ್ತಾರೆ. ಮತ್ತೆ ಈ ಈ ಮೈಗ್ರೇಷನ್ ಅದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಎಲ್ಲರೂ ಎನ್ಯೂಮರೇಷನ್ ಫಾರ್ಮ್ ಕೊಡಬೇಕು, ಎಲ್ಲರೂ ಸಹ ಒಂದು ಈ 11 ಡಾಕ್ಯುಮೆಂಟ್ ಅಲ್ಲಿ ಒಂದು ಕೊಡೋದು, ಅದ್ರಲ್ಲಿ ತಪ್ಪೇನಿಲ್ಲ, ಇಟ್ ಈಸ್ ಪ್ರಪೋರ್ಷನಲ್, ಅದು ಉದ್ದೇಶಕ್ಕೆ ತಕ್ಕಂತೆ ಇದೊಂದು ಪ್ರಕ್ರಿಯೆ ಇದೆ ಅಂತ ಅವರು ಹೇಳ್ತಾರೆ. ನೋಡಿ ನಾನು ಹೇಳ್ತೀನಿ, ಈ ಇವರು ಕೊಟ್ಟಿದ್ರಲ್ಲ ಈ ಅಂಕಿಅಂಶಗಳು, ಫಾರ್ ಎಕ್ಸಾಂಪಲ್ ಅರ್ಜಿದಾರರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಈಗ ಪಾಸ್ಪೋರ್ಟು, ಬರ್ತ್ ಸರ್ಟಿಫಿಕೇಟು, ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟು ಅದೆಲ್ಲನೂ ಸಹ ಇದರಲ್ಲಿದೆ. ಅರ್ಜಿದಾರರು ಕೊಟ್ಟ ಮಾಹಿತಿ ಪ್ರಕಾರ ಬಿಹಾರಲ್ಲಿ ಸುಮಾರು 8 ಕೋಟಿ ಜನರಲ್ಲಿ ಬರೀ 36 ಲಕ್ಷ ಜನರ ಹತ್ರ ಪಾಸ್ಪೋರ್ಟ್ ಇರೋದು. 8 ಕೋಟಿ ಜನರಲ್ಲಿ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಇಶ್ಯೂ ಆಗಿರೋದು ಬಿಟ್ವೀನ್ 1980 to 2005 ಬರೀ 4.5 ಲಕ್ಷ. ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಇನ್ನೊಂದು 11 ಡಾಕ್ಯುಮೆಂಟ್ ಅಲ್ಲಿ ಒಂದು. ಬಿಹಾರಲ್ಲಿ ಯಾರಿಗೂ ಆ ಡಾಕ್ಯುಮೆಂಟೇ ಕೊಟ್ಟಿಲ್ಲ. ಕಾಸ್ಟ್ ಸರ್ಟಿಫಿಕೇಟ್ ನೋಡಿದ್ರೆ 8 ಕೋಟಿ ಜನರಲ್ಲಿ 2011ರಿಂದ ಬಿಹಾರಲ್ಲಿ ಬರೀ 8.72 ಲ್ಯಾಕ್ ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಆಗಿತ್ತು. ಫ್ಯಾಮಿಲಿ ರಿಜಿಸ್ಟರ್ ಇನ್ನೊಂದು ಡಾಕ್ಯುಮೆಂಟ್ ಆಗಿತ್ತು. ಫ್ಯಾಮಿಲಿ ರಿಜಿಸ್ಟರ್ ಅನ್ನೋ ಡಾಕ್ಯುಮೆಂಟ್ ಸರ್ಕಾರದ ಹತ್ರ ಇರುತ್ತೆ ಹೊರತು ಜನಗಳ ಹತ್ರ ಅದನ್ನ ಕೊಟ್ಟಿರೋದಿಲ್ಲ. ಇನ್ನು ಬರ್ತ್ ಸರ್ಟಿಫಿಕೇಟ್ ಬಂದ್ರೂ ಸಹ 2001 ಇಂದ 24ಗೆ ಬರೀ 3.93 crore ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಆಗಿತ್ತು. ಇದು 2001 ಆದ್ಮೇಲೆ. ಸೊ ಹಾಗಾಗಿ ಈ ಸ್ಪಷ್ಟ ಮಾಹಿತಿನ ಅರ್ಜಿದಾರರು ಕೋರ್ಟ್ ಮುಂದೆ ಇಟ್ಟರು ಸಹ ಇದನ್ನ ಅವರು ನೋಡಿಲ್ಲ. ಒಂದೇ ಒಂದು ಸಂಗತಿಗಳೇ, ನಾನು ಆಗ್ಲೇ ಹೇಳ್ದಂಗೆ ಈ ತೀರ್ಪಲ್ಲಿ ಬಹಳಷ್ಟು ಅಂಶಗಳಿದೆ. ನಾನು ಕೆಲವು ಎಕ್ಸಾಂಪಲ್ಸ್ ನ ಇಟ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ, ಹೇಗೆ ಅರ್ಜಿದಾರರು ಕೊಟ್ಟ ಒಂದು ಈ ನ್ಯಾಯಾಲಯ ತೀರ್ಪಿಗೆ ಹೇಗೆ ಅರೈವ್ ಆಯಿತು ಅಂತ ತೋರ್ಸೋದಕ್ಕೆ, ಮತ್ತೆ ಅರ್ಜಿದಾರರ ಆರ್ಗ್ಯುಮೆಂಟ್ಸ್ ನ ಹೇಗೆ ಇವರು ತಿರಸ್ಕಾರ ಮಾಡಿದ್ದಾರೆ ಅಂತ ತೋರಿಸ್ಲಿಕ್ಕೆ ಕೆಲವು ಎಕ್ಸಾಂಪಲ್ಸ್ ಇಟ್ಟು ಮಾತ್ರ ನಾನು ನಿಮ್ಗೆ ಉತ್ತರಗಳನ್ನ ನಿಮ್ಗೆ ಈ ಜಜ್ಮೆಂಟ್ ಬಗ್ಗೆ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮತ್ತೆ ಕೋರ್ಟ್ ಮುಂದೆ ಇನ್ನೊಂದು ಪ್ರಶ್ನೆ ಸಹ ಇತ್ತು. ಈ SIR ಇಂದ ಮತದಾರರ ಮೇಲೆ ಒಂದು ಅನ್ಡ್ಯೂ ಬರ್ಡನ್ ಆಗಿದೆಯಾ, ತುಂಬಾ ಒಂದು ಹೊರೆ ಆಗಿದೆಯಾ ಅಂತ ಹೇಳಿ. ಅದಕ್ಕೂ ಸಹ ನ್ಯಾಯಾಲಯ ಇಲ್ಲ, ಇದು ಹೊರೆ ಹಾಕಿಲ್ಲ. ಯಾಕೆ ಅಂತ ಹೇಳಿದ್ರೆ ನೋಟಿಸ್ ಬರುತ್ತೆ, ಆ ನೋಟಿಸ್ ಬಂದ್ರೆ ಅವ್ರಿಗೆ ರೆಸ್ಪಾಂಡ್ ಮಾಡಕ್ಕೆ ಟೈಮ್ ಇರುತ್ತೆ, ಮತ್ತೆ ಅಪಿಲೇಟ್ ಅಥಾರಿಟೀಸ್ ಎಲ್ಲರೂ ಇದ್ದಾರೆ. ಸೊ ಹಾಗಾಗಿ ಇದು ಯಾವುದೇ ಒಂದು ಬರ್ಡನ್ ಅಲ್ಲ ಅಂತ ಹೇಳ್ತಾರೆ. ನಾವು ಯಾವಾಗ್ಲೂ ಸಂವಿಧಾನ ಮತ್ತೆ ಕಾನೂನು ನೋಡ್ಬೇಕಾದ್ರೆ ಆ ಒಂದು ಕಾನೂನು ಒಂದು ಹಕ್ಕು ಅನ್ನೋದು ಒಂದು ಪುಸ್ತಕದಲ್ಲಿ ಇದ್ರೆ ಮಾತ್ರ ಅದು ಹಕ್ಕಾಗೋದಿಲ್ಲ. ಆ ಹಕ್ಕನ್ನ ವಾಸ್ತವದಲ್ಲಿ ನಮ್ಗೆ ಒಂದು ಲಭ್ಯತೆ ಇದೆಯಾ ಅಂತ ನಾವು ನೋಡ್ಬೇಕು. ನಾನು ಇಲ್ಲಿ ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಎಲ್ಲರಿಗೂ ನೋಟಿಸ್ ಬರುತ್ತೆ ಅಂತ. ಆದ್ರೆ ASDD ಲಿಸ್ಟ್ ಅಲ್ಲಿ ಇರೋರಿಗೆ ನೋಟಿಸ್ ಬರೋದಿಲ್ಲ. ಎರಡನೇದು, ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ದೇ ಹ್ಯಾವ್ ಅಪರ್ಚುನಿಟಿ ಟು ರೆಸ್ಪಾಂಡ್ ಅಂತ ಹೇಳಿ. ಅಪರ್ಚುನಿಟಿ ಇದ್ದಿದ್ದು ಬರೀ 1 ತಿಂಗಳು. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ ದೇರ್ ಇಸ್ ಅವೈಲಬಿಲಿಟಿ ಆಫ್ ಅಪಿಲೇಟ್ ರೆಮಿಡೀಸ್, ಅಂದ್ರೆ ನಿಮ್ಗೆ ಒಂದು ಮೇಲ್ಮನವಿ ಹಾಕ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ. ಈ ಮೇಲ್ಮನವಿ ಹಾಕ್ಲಿಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಅದರಲ್ಲೂ ಬರೀ ನಿಮ್ಗೆ 1 ತಿಂಗಳು ಟೈಮ್ ಇರೋದು. ಮತ್ತೆ ಅದ್ ಹೆಂಗ್ ಹಾಕೋದು ಅಂತ ಬೇರೆ ಎಲ್ಲರಿಗೂ ಸಹ ಪ್ರೊಸೀಜರ್ ಸಹ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಈ ಸುಪ್ರೀಂ ಕೋರ್ಟ್ ಮತದಾರರ ಮೇಲೆ ಹೊರೆ ಇಲ್ಲ ಅಂತ ಹೇಳ್ತಿರೋದು ನಿಜವಾಗ್ಲೂ ಅವ್ರು ಹೆಂಗೆ ಆ ಕನ್ಕ್ಲೂಷನ್ ಬಂದ್ರು ಅಂತ ಒಂದು ನಿಜವಾಗ್ಲೂ ಅದೊಂದು ಖಂಡನೀಯ ವಿಷಯ. ಇಷ್ಟೆಲ್ಲ ಮಾಹಿತಿ ಕೊಟ್ಟರು ಸಹ ಅವ್ರಿಲ್ಲ ಮತದಾರರ ಮೇಲೆ ಹೊರೆ ಹಾಕಿಲ್ಲ ಅಂತ ಹೇಳ್ತಿರೋದು ತುಂಬಾ ಒಂದು ಖಂಡನೀಯ ವಿಷಯ. ಎರಡನೇದು, ಒಂದು ಪ್ರಶ್ನೆ ಇದ್ದಿದ್ದು ಸರ್ವೋಚ್ಚ ನ್ಯಾಯಾಲಯ ಮುಂದೆ, ಈ SIR ಗೆ ಕೇಳಿರೋ ಡಾಕ್ಯುಮೆಂಟ್ಸ್ ವ್ಯಾಲಿಡ್, ಈ 11 ಡಾಕ್ಯುಮೆಂಟ್ಸ್ ವ್ಯಾಲಿಡ್ ಅಂತ. ಅರ್ಜಿದಾರರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಇಲ್ಲಿ ತನಕ ನೀವು ಹೊಸದಾಗಿ ಮತದಾರರಾಗಿ ಸೇರ್ಕೊಳ್ಳಂಗಿದ್ರೆ ನಿಮ್ಗೆ ಒಂದು ಫಾರ್ಮ್ 6 ಅಂತ ಫಿಲ್ ಮಾಡಿ. ಆ ಫಾರ್ಮ್ 6ಗೆ ಯಾವ ತರ ಡಾಕ್ಯುಮೆಂಟ್ ಇತ್ತು ಅಂತ ಹೇಳಿದ್ರೆ, ಒಂದು ನಿಮ್ಮ ಅಡ್ರೆಸ್ ಪ್ರೂಫ್ಗೆ ನಿಮ್ ರೇಷನ್ ಕಾರ್ಡು, ಈ ಗ್ಯಾಸ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಬಿಲ್ಲು, ರೆಂಟಲ್ ಅಗ್ರಿಮೆಂಟ್ ಅದೆಲ್ಲ ಇತ್ತು. ಏಜ್ ರಿಲೇಟೆಡ್ ಏಜ್ ತೋರ್ಸೋದಕ್ಕೋಸ್ಕರ, ವಯಸ್ಸಿನ ದಾಖಲೆ ತೋರ್ಸೋದಕ್ಕೋಸ್ಕರ ಪ್ಯಾನ್ ಕಾರ್ಡ್ ಇತ್ತು, ಆಧಾರ್ ಕಾರ್ಡ್ ಇತ್ತು, ಪಾಸ್ಪೋರ್ಟ್ ಇತ್ತು, ಅದೆಲ್ಲ ಇತ್ತು. ಇವತ್ತು ಪ್ಯಾನು ಇಲ್ಲ, ರೇಷನು ಸಹ ಇಲ್ಲ, ಇದು ಇಲ್ಲ, ಈ ಕೆಲವು ಡಾಕ್ಯುಮೆಂಟ್ ಮಾತ್ರ ಇತ್ತು. ಮತ್ತೆ ಇನ್ನೊಂದು, ನೀವು ಫಾರ್ಮ್ 6 ಕೊಡ್ಬೇಕಾದ್ರೆ ಒಂದೊಂದ್ಸತಿ ನಿಮ್ಮ ಹತ್ರ ಈ ದಾಖಲಾತಿ ಇಲ್ಲ ಅಂತ ಹೇಳಿದ್ರೆ ಒಂದು ಸೆಲ್ಫ್ ಡಿಕ್ಲರೇಷನ್ ಮೇಲೂ ಸಹ, ಅಂದ್ರೆ ನಾನು ಹೌದು ನನ್ಗೆ 18 ವಯಸ್ಸಿಗಿಂತ ಜಾಸ್ತಿ ಆಗಿದೆ, ನಾನು ಮತದಾರರ ಪಟ್ಟಿಲಿ ಎಲ್ಲೂ ಇಲ್ಲ ಅಂತ ನಾನೊಂದು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರು ಸಹ, ಒಂದು ಅಫಿಡವಿಟ್ ಕೊಟ್ಟರು ಸಹ ಸೇರಿಸ್ಕೊಂತ ಇದ್ರು. ಯಾಕೆ ಈ ರೀತಿ ಇದ್ದಿದ್ದು ಅಂತ ಹೇಳಿದ್ರೆ,
ನಮ್ಮ ಸಂವಿಧಾನ ಸ್ಟಾರ್ಟಿಂಗ್ ಇಂದ ಒಂದು ಪ್ರಿನ್ಸಿಪಲ್ ಏನ್ ಇಟ್ಕೊಂಡಿದೆ ಅಂತ ಹೇಳಿದ್ರೆ ಸಾರ್ವತ್ರಿಕ ವಯಸ್ಕರ ಮತದಾನ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಅಂದ್ರೆ ಆದಷ್ಟು ಜನನ್ನ ನಾವು ಮತದಾರರ ಪಟ್ಟಿ ಒಳಗಡೆ ತರಬೇಕು ಅಂತ. ಈ ತೀರ್ಪಲ್ಲಿ ಏನ್ ಮಾಡಿದ್ದಾರೆ, ಆ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ, ಈ ಡಾಕ್ಯುಮೆಂಟ್ಸ್ ಸರಿಗಿದೆ, ಈ ಡಾಕ್ಯುಮೆಂಟ್ಸ್ ಕೇಳೋದಕ್ಕೆ ಸರ್ವೋಚ್ಚ ನ್ಯಾಯಾಲಯ ತನ್ನ ವಿವೇಚನೆ ಯೂಸ್ ಮಾಡಿದೆ, ಹಾಗಾಗಿ ಈ 11 ಡಾಕ್ಯುಮೆಂಟ್ ಪರವಾಗಿಲ್ಲ ಅಂತ ಹೇಳ್ತಾ ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ಈ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ಗೆ ಒಂದು ಧಕ್ಕೆ ತರ್ತಾ ಇದೆ. ಎರಡನೇದು, ಈ 11 ಡಾಕ್ಯುಮೆಂಟ್ ಹೇಗೆ ಓಕೆ ಅಂತ ಹೇಳೋದಕ್ಕೆ ಸರ್ವೋಚ್ಚ ನ್ಯಾಯಾಲಯ ತುಂಬಾ ಮಾಹಿತಿ ಕೊಟ್ಟಿಲ್ಲ. ಪಿಟಿಷನರ್ಸ್ ರೇಷನ್ ಕಾರ್ಡ್ ಯಾಕಿಲ್ಲ ಅಂತ ಹೇಳಿದಕ್ಕೆ ಸರ್ವೋಚ್ಚ ಎಲೆಕ್ಷನ್ ಕಮಿಷನ್ ಹೇಳ್ತಾರೆ ರೇಷನ್ ಕಾರ್ಡ್ ಅಲ್ಲಿ ತುಂಬಾ ಡೂಪ್ಲಿಕೇಟ್ಸ್ ಇದೆ ಅಂತ. ಆದ್ರೆ ಬಿಹಾರಲ್ಲಿ ಇದಕ್ಕೆ ಸ್ವಲ್ಪ ದಿವಸ ಹಿಂದೆನೆ, SR ಆಗ ಸ್ವಲ್ಪ ದಿವಸ ಹಿಂದೆನೆ ಡೂಪ್ಲಿಕೇಟ್ ರೇಷನ್ ಕಾರ್ಡ್ಗಳನ್ನೆಲ್ಲ ಒಂದಷ್ಟು ಜನ ತೆಗ್ದಿರ್ತಾರೆ. ಅದು ಅಲ್ಲದೆ ಬಿಹಾರಲ್ಲಿ ಆಧಾರ್ಗೆ ಲಿಂಕ್ ಮಾಡಿರ್ತಾರೆ ರೇಷನ್ ಕಾರ್ಡು. ಹಂಗಿದ್ಮೇಲೆ ಯಾಕೆ ರೇಷನ್ ಕಾರ್ಡ್ ವ್ಯಾಲಿಡ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನ್ಯಾಯಾಲಯ ಅದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಡೋದಿಲ್ಲ. ಬದಲಿಗೆ ಅವ್ರು ಹೇಳ್ತಾರೆ ಚುನಾವಣಾ ಆಯೋಗ ತನ್ಗೆ ಏನ್ ಸೂಕ್ತ ಅಂತ ಅನ್ಸುತ್ತೋ ಅದು ಮಾಡಿದ್ದಾರೆ, ಸೊ ಹಾಗಾಗಿ 11 ಡಾಕ್ಯುಮೆಂಟ್ಸ್ ಕೊಟ್ಟಿರೋದು ಸಹ ಕರೆಕ್ಟ್ ಅಂತ ಅವರು ಹೇಳ್ತಾರೆ. ಇದು ಕೆಲವು ಮುಖ್ಯವಾದ ಅಂಶಗಳು. ಮತ್ತೆ ಇದು ಸಿಟಿಸನ್ಶಿಪ್ ಬಗ್ಗೆ ನಾನು ಆಗ್ಲೇ ಹೇಳ್ದಂಗೆ ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳ್ತಾರೆ, ಸಿಟಿಸನ್ಶಿಪ್ ಇದೆಯೋ ಇಲ್ವೋ ಅಂತ ತೀರ್ಮಾನ ಮಾಡೋದು ಒಂದು, ಎರಡನೇದು ಮತದಾರರ ಪಟ್ಟಿಗೆ ಸೇರ್ಸೋದಕ್ಕೋಸ್ಕರ ಸಿಟಿಸನ್ಶಿಪ್ ಇದೆಯೋ ಇಲ್ವೋ ಅಂತ ತೀರ್ಮಾನ ಮಾಡೋದು ಇನ್ನೊಂದು ಅಂತ. ಲಾಲ್ ಬಾಬು ಹುಸೇನ್ ಅನ್ನೋ ತೀರ್ಪಲ್ಲಿ ತುಂಬಾ ಸ್ಪಷ್ಟವಾಗಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಹೇಳ್ದಂಗೆ ಮತದಾರರ ಪಟ್ಟಿಲಿ ನೀವೇನಾದ್ರೂ ಇನ್ಕ್ಲೂಡ್ ಆಗಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಸಹ ಒಂದು ವ್ಯಾಲ್ಯೂ ಇದೆ, ಅದಕ್ಕೆ ಸಹ ಒಂದು ಎವಿಡೆನ್ಷರಿ ವ್ಯಾಲ್ಯೂ ಇದೆ ಅಂತ ಅವ್ರು ಹೇಳಿದ್ರು. ಆದ್ರೆ ಚುನಾವಣಾ ಆಯೋಗನೂ ಸಹ ಅಷ್ಟೇ, ಸುಪ್ರೀಂ ಕೋರ್ಟ್ ಸಹ ಅಷ್ಟೇ, ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ನಿಮ್ದು 2002 ಮತದಾರರ ಪಟ್ಟಿ ಅಥವಾ ಇನ್ಯಾವುದೋ ಮತದಾರರ ಪಟ್ಟಿ ಇದೆ ಅಂತ ಹೇಳಿದ್ರೆ ಹಾಗಾಗಿ ನಾವೇನು ನಿಮ್ನ ಪರಿಶೀಲನೆ ಮಾಡ್ಲೇಬಾರ್ದು ಅಂತ ಏನಿಲ್ಲ, ನಮ್ಗೆ ಪರಿಶೀಲನೆ ಮಾಡೋವಂತ ಒಂದು ಹಕ್ಕಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಲಾಸ್ಟ್ ಇಂಟೆನ್ಸಿವ್ ರಿವಿಷನ್ ಆಗಿದ್ದು ಬಿಹಾರಲ್ಲಿ 2003, ಲಾಸ್ಟ್ 20 years ಅಲ್ಲಿ ಏನೇನೋ ಎರರ್ಸ್ ಬಂದಿದೆ, ಹಾಗಾಗಿ ಎರರ್ಸ್ ನೆಲ್ಲ ನೋಡ್ಬೇಕು ಅಂತ ಹೇಳಿದ್ರೆ ನಾವು ಖಂಡಿತವಾಗ್ಲೂ ಚೆಕ್ ಮಾಡ್ಲೇಬೇಕು ಅಂತ. ಈ ಲಾಲ್ ಬಾಬು ಹುಸೇನ್ ತೀರ್ಪ್ನ ಒಂದ್ ರೀತಿ ಮಿಸ್ಇಂಟರ್ಪ್ರೆಟ್ ಮಾಡಿ, ಆ ತೀರ್ಪು ಇದ್ರೂ ಸಹ ತುಂಬಾ ಸ್ಪಷ್ಟವಾಗಿ ತೀರ್ಪಿದ್ರೂ ಸಹ ಅದೊಂದು ಮಿಸ್ಇಂಟರ್ಪ್ರೆಟ್ ಮಾಡಿ ಈ ಸಿಟಿಸನ್ಶಿಪ್ಗೂ ಸಹ ಚುನಾವಣಾ ಆಯೋಗಕ್ಕೆ ಒಂದು ರೀತಿಯ ಪವರ್ ಇದೆ ಅಂತ ಅವರು ತೀರ್ಪು ಕೊಟ್ಟಿದ್ದಾರೆ. ನಾವು ಈ ಒಂದು ಇಡೀ ತೀರ್ಪಲ್ಲಿ ನಾವೇನ್ ಗಮನಿಸ್ಬೇಕು ಅಂತ ಹೇಳಿದ್ರೆ, ಸ್ವತಂತ್ರ ಬಂದಾಗಿಂದ ನಮ್ಮ ಎಂಫಸಿಸ್ ಇದ್ದಿದ್ದು ಆದಷ್ಟು ಜನನ ಸೇರಿಸ್ಕೊಳ್ಳೋದ್ರಲ್ಲಿ. ಆದ್ರೆ ಈ ತೀರ್ಪು ಬಂದ ಮೇಲೆ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ತೀರ್ಪಲ್ಲೂ ಸಹ ಅಷ್ಟೇ, ಶಿವಸುಂದರ್ ಅವರು ಮೊನ್ನೆ ಅದ್ರ ಬಗ್ಗೆ ಹೇಳಿದ್ರು ಅಂತ ಅನ್ಸುತ್ತೆ, ನಾವು ಸಹ ನೋಡ್ಬೋದು. ಈ ಇಡೀ SR ಪ್ರಕ್ರಿಯೆ ಮತ್ತೆ ಈ ತೀರ್ಪು, ಕೋರ್ಟ್ ಮತ್ತೆ ಚುನಾವಣಾ ಆಯೋಗ ಒಂದೇ ಭಾಷೆಯಲ್ಲಿ ಮಾತಾಡ್ತಾ ಇದೆ. ಏನಂತ ಹೇಳಿದ್ರೆ ಒಂದು ಪ್ಯೂರಿಟಿ, ಎಲೆಕ್ಟರಲ್ ರೂಲ್ಸ್ ಪ್ಯೂರ್ ಆಗಿರ್ಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಸೊ ಇನ್ಕ್ಲೂಷನ್ ಬದಲು ಅವರು ಎಕ್ಸ್ಕ್ಲೂಷನ್ ಬಗ್ಗೆ ಫೋಕಸ್ ಮಾಡ್ತಿದ್ದಾರೆ, ಜನಗಳನ್ನ ತೆಗೆಯೋದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ಹೋಗ್ಲಿ, ನಿಜವಾಗ್ಲೂ ಪ್ಯೂರಿಟಿ ಮೇಂಟೈನ್ ಆಗಿದ್ಯಾ? ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಯೋಗೇಂದ್ರ ಯಾದವ್ ಇರ್ಬೋದು ಅಥವಾ CPM ಲಿಬರೇಷನ್ ಪಕ್ಷ ಇರ್ಬೋದು, ಅವರೆಲ್ಲ ಯಾರು ಬದುಕಿದ್ರು ಸತ್ತಿರೋರು ಅಂತ ಹಾಕಿರೋ ಜನನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಯೋಗೇಂದ್ರ ಯಾದವ್ ಹೆಂಗೆ ಈ ಲಿಸ್ಟ್ ಅಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರೋ ಹೆಸರುಗಳೆಲ್ಲ ಬಂದಿದೆ ಅಂತ ಸಹ ಅವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ. ಆದ್ರೆ ಈ ತರ ವಿಷಯಗಳನ್ನ ಕೋರ್ಟ್ ಲೆಕ್ಕಕ್ಕೆ ತಗೊಂಡಿಲ್ಲ. ಅಷ್ಟು ಮಾತ್ರ ಅಲ್ಲ, ಸುಮಾರು ಪಿಟಿಷನರ್ಸ್ ಕೊಟ್ಟಿರೋಂತ ಸುಮಾರು ಆರ್ಗ್ಯುಮೆಂಟ್ಸ್ ನ ಈ ಕೋರ್ಟ್ ಲೆಕ್ಕಕ್ಕೆ ತಗೊಂಡಿಲ್ಲ ಅಂತಾನೆ ಹೇಳ್ಬೋದು. ಎಷ್ಟು ಆರ್ಗ್ಯುಮೆಂಟ್ಸ್ ಲೆಕ್ಕಕ್ಕೆ ತಗೊಂಡಿಲ್ಲ ಅಂದ್ರೆ ಅದೊಂದು ಲಿಸ್ಟೇ ಮಾಡ್ಬೋದು. ಸುಮಾರು ಒಂದು 16-18 ಅಷ್ಟು ಪಿಟಿಷನರ್ಸ್ ಏನ್ ಆರ್ಗ್ಯುಮೆಂಟ್ಸ್ ಇತ್ತು ಅದನ್ನ ಈ ಸರ್ವೋಚ್ಚ ನ್ಯಾಯಾಲಯ ಗಣನೆಗೆ ತಗೊಂಡಿಲ್ಲ. ಆಮೇಲೆ ಅದ್ರದ್ದು ಪಟ್ಟಿ ಸಹ ನಾನು ನಿಮ್ಗೆ ಹೇಳ್ತೀನಿ, ಒಂದು ನಿಮಿಷ. ಒಂದೇ ಒಂದು ಫಾರ್ ಎಕ್ಸಾಂಪಲ್ ಬೃಂದಾ ಗ್ರೌರ್ ಅವ್ರು ಮಾಡಿರೋ ಸಬ್ಮಿಷನ್ ಅಲ್ಲಿ ಅವ್ರು ಹೇಳಿದ್ರು, SR ಇಂದ ಕೆಲವ್ರು ಯಾರು ಜನ ಇರ್ತಾರೆ ಅವ್ರಿಗೆ ಫಾರ್ಮ್ ಕೊಟ್ಟಿಲ್ಲ ಅಂತ ಮಾತ್ರಕ್ಕೆ ಅಥವಾ ಅವ್ರ ಹತ್ರ ಒಂದು ಡಾಕ್ಯುಮೆಂಟ್ ಇದ್ದಿಲ್ಲ ಅಂತ ಮಾತ್ರಕ್ಕೆ ನೀವು ಅವರು ಸಿಟಿಸನ್ಶಿಪ್ ನ ನೀವು ಕಾಂಪಿಟೆಂಟ್ ಅಥಾರಿಟಿ ಕೆಳಗಡೆ ರೆಫರ್ ಮಾಡಿದ್ರೆ ದೇ ಕ್ಯಾನ್ ಬಿಕಮ್ ಸ್ಟೇಟ್ಲೆಸ್. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಬಿಹಾರಲ್ಲೂ ನೋಡಿ ಅವ್ರು ಹೇಳ್ತಾ ಇದಾರೆ ನಿಮ್ SR ಅಲ್ಲಿ ಹೆಸರಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟ್ ಡಿಲೀಟ್ ಮಾಡ್ತೀವಿ, ಈ ತರ ಆತರ ಅಂತ. ಇದು ಸಬ್ಮಿಷನ್ಸ್ ಮಾಡಿದ್ರು ಸಹ ಇದ್ರ ಬಗ್ಗೆ ಅವರು ಒಂಥರ ಸ್ಪಷ್ಟವಾಗಿ ಏನು ಹೇಳಿಲ್ಲ. ಮತ್ತೆ ಅವ್ರೇನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸುಮಾರಷ್ಟು ಈಗ ಒಂದು ಟಾರ್ಗೆಟ್ ಕೊಟ್ಟಿದ್ರು. ಫಾರ್ ಎಕ್ಸಾಂಪಲ್
ಒಂದ್ ದಿವಸದಲ್ಲಿ BLOಗಳಿಗೆ 500 ಹೌಸ್ ಹೋಲ್ಡ್ಸ್ ಪರ್ ಡೇ ಮಾಡಬೇಕು ಅಂತ ಹೇಳಿ. ಇದರಿಂದ ಒಂದು ಮೀನಿಂಗ್ಫುಲ್ ವೆರಿಫಿಕೇಶನ್ ಮಾಡಕ್ಕಾಗಲ್ಲ ಅಂತ ಸಹ ಅರ್ಜಿದಾರರು ಹೇಳಿದ್ರು. ಆದ್ರೆ ಇದ್ರ ಬಗ್ಗೆ ಏನು ಹೇಳಿಲ್ಲ. ಮತ್ತೆ ಏನ್ ಅರ್ಜಿದಾರರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, BLOಗಳಿಗೆ ಸುಮಾರು ಜನ ಕಾಂಟ್ರಾಕ್ಟ್ ಕಾರ್ಮಿಕರಿಗೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಅಂಗನವಾಡಿ ಟೀಚರ್ಸ್ ಆ ತರ ಮಾಡ್ತಿರ್ಬೋದು, ಬಿಹಾರಲ್ಲಿ ಯಾರೋ ಸಡನ್ ಆಗಿ ತಗೊಂಡಿರೋ ಒಂದು ಕಾಂಟ್ರಾಕ್ಟ್ ವರ್ಕರ್ಸ್ಗೆ ಎಲ್ಲ ಮಾಡಿದ್ರು, BLOಗಳಿಗೆ ಟ್ರೈನಿಂಗ್ ಸರಿಗ್ ಕೊಟ್ಟಿರ್ಲಿಲ್ಲ, ಇಂಪ್ಲಿಮೆಂಟೇಶನ್ ಸರಿಗ್ ಮಾಡಿರ್ಲಿಲ್ಲ ಅಂತೆಲ್ಲ ಹೇಳಿದ್ರು. ಈ ಅಂಶಗಳು ಏನ್ ಹೇಳಿದಾರಲ್ಲ ಅರ್ಜಿದಾರರು, ಅದ್ರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿಲ್ಲ. ಮತ್ತೆ ಇನ್ನೊಂದ್ ಕಡೆ ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಏನು ಅಂತ ಎಕ್ಸ್ಕ್ಲೂಷನ್ ಆಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ನಾವೇನು ಮಾಸ್ ಎಕ್ಸ್ಕ್ಲೂಷನ್ ತರ ನಾವಿಲ್ಲಿ ನೋಡಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಅದೇ ತೀರ್ಪಲ್ಲಿ ಅವರೇ ಹೇಳ್ತಾ ಇದ್ದಾರೆ 60 ಲಕ್ಷಕ್ಕೂ ಹೆಚ್ಚು ಜನ 60 ಲಕ್ಷಕ್ಕೂ ಹೆಚ್ಚು ಜನ ಮತದಾರರ ಪಟ್ಟಿಯಿಂದ ಹೋಗಿದ್ದಾರೆ ಅಂತ ಸಹ ಹೇಳ್ತಾ ಇದ್ದಾರೆ. ಅವರೇ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಅವರೇ ಹೇಳ್ತಾರೆ ಇಲ್ಲ, ಅಷ್ಟು ಡಿಲೀಷನ್ಸ್ ಆಗಿಲ್ಲ ಇಲ್ಲಿ ಅಂತ. ಸೊ ಹಾಗಾಗಿ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಪ್ರಶ್ನೆ ಕೇಳಬೇಕಾಗುತ್ತೆ. ಅವ್ರು ಎಕ್ಸಾಕ್ಟ್ ಅವ್ರ ಟೆಕ್ಸ್ಟ್ ಹೇಳ್ತೀನಿ, ಪ್ಯಾರಾಗ್ರಾಫ್ 95 ಅವ್ರು ಏನ್ ಹೇಳ್ತಾರೆ ಅಂದ್ರೆ, ದ ಪೋಸ್ಟ್ ಎಕ್ಸರ್ಸೈಸ್ ಡೇಟಾ ಪ್ಲೇಸ್ಡ್ ಆನ್ ರೆಕಾರ್ಡ್ does not disclose a level of disenfranchisement so widespread or systemic as to indicate a constitutional infirmity in the design of the exercise ಅಂತ. ಬಟ್ ಅವ್ರದೇ ತೀರ್ಪಲ್ಲಿ ಹೇಳ್ತಾ ಇದ್ದಾರೆ 60 ಲಕ್ಷಕ್ಕೂ ಜನ ಡಿಲೀಟ್ ಆಗಿದ್ದಾರೆ ಅಂತ. ಆದ್ರೆ ಅವರೇ ಹೇಳ್ತಾ ಇದ್ದಾರೆ ಜಾಸ್ತಿ ಏನ್ ಡಿಲೀಷನ್ ಆಗಿಲ್ಲ ಅಂತ. ಸೊ ಹಂಗಿದ್ಮೇಲೆ ಏನ್ ಅರ್ಥ ಇದಕ್ಕೆ? ಇಷ್ಟ ಮಾತ್ರ ಅಲ್ಲ, ಪೆಟಿಷನರ್ಸ್ ಅವ್ರ ಆರ್ಗ್ಯುಮೆಂಟ್ ಅಲ್ಲಿ ಒಂದು ಮುಖ್ಯವಾದ ಅಂಶನ ಹೇಳ್ತಾರೆ. ವರ್ಲ್ಡ್ ಓವರ್ ಒಂದು ಮತದಾರರ ಪಟ್ಟಿ ಕರೆಕ್ಟ್ ಆಗಿ ಇದೆಯಾ ಅಂತ ನೋಡೋದಕ್ಕೆ ಏನ್ ನೋಡ್ತಾರೆ ಅಂತ ಹೇಳಿದ್ರೆ, ನಂಬರ್ ಆಫ್ ಪೀಪಲ್ ಇನ್ ಎಲೆಕ್ಟೋರಲ್ ರೋಲ್ ವರ್ಸಸ್ ಅಡಲ್ಟ್ ಪಾಪ್ಯುಲೇಷನ್, ಈ ರೇಷಿಯೋನ ನೋಡ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಒಂದು ಊರಲ್ಲಿ ಒಂದು ಅಡಲ್ಟ್ ಪಾಪ್ಯುಲೇಷನ್ 1 lakh ಇದ್ರೆ, ಎಲೆಕ್ಟೋರಲ್ ರೋಲ್ ಅಲ್ಲಿ ಆ ಊರಲ್ಲಿ 1 lakh ಪೀಪಲ್ ಇದಾರ, ಅಥವಾ 3 lakh ಇದಾರ, ಅಥವಾ ಬರೀ 10,000 ಇದಾರ ಅಂತ. ಸೊ ಬಿಹಾರಲ್ಲಿ ಬಂದ್ಬಿಟ್ಟು ಈ ಎಲೆಕ್ಟೋರಲ್ ರೋಲ್ ಅಲ್ಲಿ ಇರೋ ಜನಕ್ಕೂ ಅಡಲ್ಟ್ ಪಾಪ್ಯುಲೇಷನ್ಗೂ ರೇಷಿಯೋ ಮುಂಚೆ ಇದ್ದಿದ್ದು 99%. ಆದ್ರೆ ಈ ಚುನಾವಣಾ ಆದ್ಮೇಲೆ, ಈ SIR ಆದ್ಮೇಲೆ ಅದಕ್ಕೆ ಇನ್ನೂ ತುಂಬಾನೇ ಕಡಿಮೆ ಆಗೋಯ್ತು. ಆಕ್ಚುಲಿ ಬಿಹಾರಲ್ಲಿ ಸೆನ್ಸಸ್ ಡೇಟಾ 2011 ಅಲ್ಲೇ ಲಾಸ್ಟ್ ಸೆನ್ಸಸ್ ಆಗಿರೋದು. ನಂಬರ್ ಆಫ್ ಅಡಲ್ಟ್ಸ್ ನೋಡಿದ್ರೆ ಸುಮಾರು 8 crore ಜನ ಇರ್ಬೇಕು. ಆದ್ರೆ ಈ SIR ಆದ್ಮೇಲೆ ಅದರ ಸಂಖ್ಯೆ SIR ಆಗೋಕ್ಕೂ ಮುಂಚೆ 8 crores ಇರ್ಲಿಲ್ಲ. ಸೊ ಹಾಗಾಗಿ ಆಕ್ಚುಲಿ ಬಿಹಾರ್ ಚುನಾವಣಾ ಪಟ್ಟಿಲಿ ಇನ್ನೊಂದಷ್ಟು ಜನ ಸೇರ್ಸ್ಬೇಕಿತ್ತು. ಸುಮಾರು 7.83 crores ಏನಾಯ್ತು SIR ಆಗೋಕ್ ಮುಂಚೆ. SIR ಆದ್ಮೇಲೆ ಅದು ಇನ್ನೂ ಕಡಿಮೆಗೆ ಆಗೋಯ್ತು, 7.43 crores ಏನೋ ಬಂದ್ಬಿಡ್ತು. ಸೊ ಹಾಗಾಗಿ ಇದನ್ನು ಸಹ ಅರ್ಜಿದಾರರು ಹೇಳ್ತಾರೆ ಕೋರ್ಟ್ ಮುಂದೆ. ನೋಡಿ ಸ್ವಾಮಿ, ನೀವು SIR ಮೂಲಕ ನೀವೇನ್ ಹೇಳಿದ್ರಿ, ನೋ ಇನ್ಎಲಿಜಿಬಲ್ ವೋಟರ್ ವಿಲ್ ಬಿ ಲೆಫ್ಟ್ ಔಟ್ ಅಂಡ್ ನೋ ಎಲಿಜಿಬಲ್ ವೋಟರ್ ವಿಲ್ ಬಿ ಲೆಫ್ಟ್ ಔಟ್ ಅಂಡ್ ನೋ ಇನ್ಎಲಿಜಿಬಲ್ ವೋಟರ್ ವಿಲ್ ಬಿ ಆಡೆಡ್ ಅಂತ. ಹಂಗಿದ್ಮೇಲೆ ಬಿಹಾರ್ ಅಡಲ್ಟ್ ಪಾಪ್ಯುಲೇಷನ್ 8 ಎಷ್ಟೋ ಕೋಟಿ ಇರ್ಬೇಕಾದ್ರೆ, ಇದು SIR ಮುಂಚೆ 7.83 crores ಇದ್ದಿದ್ದು ಈಗ ಹಿಂಗೆ 7.43 crores ಆಯ್ತು ಅಂತ ಸಹ ಮಾಹಿತಿ ಕೊಡ್ತಾರೆ. ಆದ್ರೆ ಈ ಅಂಶಗಳು, ಈ ಅಂಕಿಅಂಶಗಳು ಮತ್ತೆ ಬೇರೆ ಬೇರೆ ಆರ್ಗ್ಯುಮೆಂಟ್ಸ್ ಇದಾವಲ್ಲ, ಈ ರೀತಿ ಒಂದು ದೊಡ್ಡ ಪಟ್ಟಿನೇ ಇದೆ. ಇದಿಷ್ಟು ಪಟ್ಟಿನ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಲ್ಲಿ ರೆಫರ್ ಮಾಡಿಲ್ಲ, ಅವ್ರು ಅದ್ರ ಬಗ್ಗೆ ಗಮನ ಕೊಟ್ಟಿದಾರ ಗೊತ್ತಿಲ್ಲ. ಜಜ್ಮೆಂಟ್ ಅಲ್ಲಿ ರೆಫರೆನ್ಸ್ ಅಂತೂ ಸಹ ಒಂದು ಮಾಡಿಲ್ಲ. ಇದು ನಮ್ಗೆ ಮುಖ್ಯವಾಗಿರೋದು. ಮತ್ತೆ ಈ 2003 ಕಟ್ ಆಫ್ ಆರ್ಬಿಟ್ರರಿ ಅಂತಾನು ಸಹ ಅರ್ಜಿದಾರರು ಹೇಳ್ತಾರೆ. ಯಾಕೆ ನೀವು 2003 ತಗೊಂಡ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಚುನಾವಣಾ ಆಯೋಗದವರು 2003 ನಲ್ಲಿ ನಾವು ಲಾಸ್ಟ್ ಇಂಟೆನ್ಸಿವ್ ರಿವಿಷನ್ ಮಾಡಿದ್ವಿ, ಹಾಗಾಗಿ ಇದಾದ್ಮೇಲೆ ತುಂಬಾ ತಪ್ಪುಗಳು ಬಂದಿದೆ ಅಂತ ಒಂದ್ ಕಡೆ ಹೇಳ್ತಾರೆ. ಇನ್ನೊಂದ್ ಕಡೆ ಅವರೇ ಹೇಳ್ತಾರೆ ಸಿಟಿಸನ್ಶಿಪ್ ಆಕ್ಟ್ ಬಂದ್ಬಿಟ್ಟು 2004 ಅಲ್ಲಿ ಅಮೆಂಡ್ಮೆಂಟ್ ಆಗಿರೋದ್ರಿಂದ ನಾವು ಅದ್ರ ಹಿಂದಿನ ಪಟ್ಟಿನ ತಗೊಂತಾ ಇದೀವಿ ಅಂತ. ಆದ್ರೆ ಇಲ್ಲಿ ಪ್ರಶ್ನೆ ಬರೋದೇನಕ್ಕೆ ಅಂತ ಹೇಳಿದ್ರೆ, ಕೋರ್ಟ್ ಇದನ್ನ ಕನ್ಸಿಡರ್ ಮಾಡಿಲ್ಲ. 2024 ಲೋಕಸಭಾ ಚುನಾವಣೆ ಆಗಿದ್ದು ಈ ಪಟ್ಟಿ ಮೇಲೆ. ಸೊ ಈ 2024 ಚುನಾವಣೆಗೂ ಆಗ ಅಷ್ಟೊಂದು ಡಿಸ್ಕ್ರಿಪೆನ್ಸಿಸ್ ಇರ್ಲಿಲ್ಲ. ಈಗ ಮಾತ್ರ ಸಡನ್ ಆಗಿ ಡಿಸ್ಕ್ರಿಪೆನ್ಸಿಸ್ ಇದೆ ಅಂತ ಹೇಳಿ ಚುನಾವಣಾ ಆಗಕ್ಕೆ 4 ತಿಂಗಳ ಮುಂಚೆ ಹೇಗೆ ಇಷ್ಟು ಒಂದು ದೊಡ್ಡ ಎಕ್ಸರ್ಸೈಸ್ ಮಾಡ್ತೀರಾ ಅಂತ ಹೇಳಿದ್ರೆ, ನ್ಯಾಯಾಲಯ ಆ ಪ್ರಶ್ನೆ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟಿಲ್ಲ. ಸೊ ಇದಿಷ್ಟು ಕೆಲವು ಅಂಶಗಳು. ಇನ್ನೊಂದು 5 ನಿಮಿಷ ಮಾತಾಡಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಕೆಲವೊಂದು ಮುಖ್ಯವಾದ ಅಂಶಗಳನ್ನ ಹೇಳ್ತಾ ಏನಿಲ್ಲಿ ಸಮಸ್ಯೆ ಆಗಿದೆ ಅಂತ. ಒಂದು ನಿಮ್ಗೆ ಹೇಳ್ದಂಗೆ, ಇಷ್ಟು ವರ್ಷ ನಮ್ ದೇಶದಲ್ಲಿ ಸಿಟಿಸನ್ಶಿಪ್ ಏನಿತ್ತು ಅಂತ ಹೇಳಿದ್ರೆ ಪ್ರಿಸಂಪ್ಟಿವ್ ಸಿಟಿಸನ್ಶಿಪ್ ಅಂತ ಹೇಳ್ಬೋದು. ಅಂದ್ರೆ ಈ ದೇಶದಲ್ಲಿ ಯಾರೋ ಒಬ್ರು ಇದ್ದಾರೆ ಅಂತ ಹೇಳಿದ್ರೆ ನಾವು ಈ ದೇಶದ ಪ್ರಜೆ ಅಂತಾನೆ ಅನ್ಕೊಳ್ಳೋಣ. ಆ ರೀತಿ ಒಂದು ಇತ್ತು. ಯಾಕೆಂತ ಹೇಳಿದ್ರೆ ನಾವು ಮತದಾರರ ಪಟ್ಟಿಯಲ್ಲಿ ಆದಷ್ಟು ಜನ ಸೇರಿಸ್ಬೇಕು ಅಂತ. ಆದ್ರೆ ಈಗ ಈ ತೀರ್ಪು ಮೂಲಕ ನಮ್ಮ ಪ್ರಜಾಪ್ರಭುತ್ವನೇ ಒಂದು ಕಂಡೀಷನಲ್ ಆಗ್ಬಿಟ್ಟಿದೆ. ವಿ ಹ್ಯಾವ್ ಮೂವ್ಡ್ ಫ್ರಮ್ ಪ್ರೆಸೆಂಪ್ಟಿವ್ ಸಿಟಿಸನ್ಶಿಪ್ ಟು ಕಂಡೀಷನಲ್ ಸಿಟಿಸನ್ಶಿಪ್. ಮತ್ತೆ ಆ ಕಂಡೀಷನ್ ಏನು ಅಂತ ಚುನಾವಣಾ ಆಯೋಗ
ತೀರ್ಮಾನ ಮಾಡುತ್ತೆ. ಸೊ ಹಾಗಾಗಿ ಇಷ್ಟು ವರ್ಷ ಚುನಾವಣಾ ಮತದಾರರ ಪಟ್ಟಿಯಿಂದ ನನ್ನ ಹೆಸರು ತೆಗಿಬೇಕು ಅಂದ್ರೆ ಅವ್ರು ಪ್ರೂವ್ ಮಾಡ್ಬೇಕಿತ್ತು ನಾನು ಮತದಾರ ಅಲ್ಲ ಅಂತ. ಆದ್ರೆ ಇವತ್ತು ನಾನು ಅದರ ಒಳಗಡೆ ಸೇರಿಸ್ಕೋಬೇಕು ಅಂದ್ರೆ ನಾನೇ ಪ್ರೂವ್ ಮಾಡ್ಬೇಕು ನಾನು ಮತದಾರರು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಸ್ಪೆಷಲಿ ಇದು ಅಂಚಿನಲ್ಲಿರುವಂತ ಸಮುದಾಯಗಳಿಗೆ ಒಂದು ಸೆಕ್ಯೂರಿಟಿ ಕಡಿಮೆ ಆಗುತ್ತೆ. ಎರಡನೇ ಒಂದು ಮುಖ್ಯವಾದ ಪರಿಣಾಮ ಈ ತೀರ್ಪಿಂದ ನಾನು ಹೇಳ್ದಂಗೆ ಆರ್ಟಿಕಲ್ 324 ಅಲ್ಲಿರೋ ಪವರ್ಸ್ ನ ಸುಪ್ರೀಂ ಕೋರ್ಟ್ ತುಂಬಾ ವೈಡ್ ಆಗಿ ಚುನಾವಣಾ ಆಯೋಗಕ್ಕೆ ಕೊಟ್ಟಿದೆ. ಅವ್ರು ಆಸ್ ಇಟ್ ಮೇ ಡೀಮ್ ಫಿಟ್ ಅಂತ ಅವರು ಒಂದು ಯಾವ ರೀತಿಯಾದ್ರೂ ಪ್ರೊಸೀಜರ್ ಮಾಡ್ಬೋದು. ನಿಮ್ಗೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಅಥವಾ ರೂಲ್ಸ್ ಅಲ್ಲಿ ಏನಾದ್ರು ಅಂಶಗಳು ಇಲ್ಲದೆ ಇದ್ರೂ ಪರವಾಗಿಲ್ಲ, ನಿಮ್ಗೆ ತಕ್ಕಂತೆ ನೀವು ಕೊಡ್ಬೋದು ಅಂತ ಹೇಳಿ ಆ ಒಂದು ತುಂಬಾ ವೈಡ್ ಪವರ್ಸ್ ಕೊಟ್ಬಿಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ. ಅದು ತುಂಬಾ ಮುಖ್ಯವಾದ ಒಂದು ಪ್ರಾಬ್ಲಮ್ ಆಗುತ್ತೆ. ಬರೋ ದಿವಸಗಳಲ್ಲಿ ಅವ್ರು ಯಾವ ರೀತಿ ಆದ್ರೂ ಅದನ್ನ ದುರುಪಯೋಗ ಮಾಡ್ಬೋದು. ಎರಡನೇದು, ಈ ರೂಲ್ಸ್, ಚುನಾವಣಾ ಆಯೋಗದ ರೂಲ್ಸ್ ಅಲ್ಲಿ ರೂಲ್ 21A ನಲ್ಲಿ ಡಿಲೀಷನ್ಗೆ ನೋಟಿಸ್ ಕೊಡ್ಲೇಬೇಕು ಅಂತ ಇರೋದನ್ನ ಇಲ್ಲಿ ತೆಗೆದ್ಬಿಟ್ಟಿದ್ದಾರೆ. ನಿಮ್ಗೆ ಹೇಳ್ದಂಗೆ ASDD ಲಿಸ್ಟ್ ಅಲ್ಲಿ ಹೆಸರು ಬಂದ್ರೆ ನಿಮ್ಗೆ ನೋಟಿಸ್ ಕೊಡದಿದ್ರು ಡಿಲೀಷನ್ ಆಗುತ್ತೆ. ಅದಕ್ಕೂ ಸಹ ಕೋರ್ಟ್ ಅಸ್ತು ಅಂತ ಕೊಟ್ಟಿರೋದು ಒಂದು ತುಂಬಾ ಒಂದು ಡೇಂಜರಸ್ ಆದಂತ ಒಂದು ವಿಷಯ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಯಾರೋ ಕೆಲವರು ಹೇಳಿದ್ರು ಕೋರ್ಟ್ಗಳು ಪ್ರಭುತ್ವದ ಕಡೆಗೆ ತೀರ್ಪು ಕೊಡ್ತಾ ಇದೆ ಅಂತ. ಮತ್ತೆ ಪ್ರಭುತ್ವದ ಕೊಡೆಗೆ ಮಾತ್ರ ಪ್ರಭುತ್ವದ ಒಂದು ಪರವಾಗಿ ತೀರ್ಪು ಕೊಡ್ತಿರೋದಲ್ಲ, ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಜನ ಎಲ್ಲ ಕೆಟ್ಟವರು, ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಒಳ್ಳೇದು ಅನ್ನೋ ರೀತಿನಲ್ಲಿ ಈ ತೀರ್ಪು ಬಂದಿದೆ. ಅಂದ್ರೆ ಜನ ನಾವು ಪದೇ ಪದೇ ಪ್ರೂವ್ ಮಾಡ್ಬೇಕು, ಈ ಡಾಕ್ಯುಮೆಂಟ್ ಕೊಡ್ಬೇಕು, ಆ ಡಾಕ್ಯುಮೆಂಟ್ ಕೊಡ್ಬೇಕು, ನಾನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಕೆಟ್ಟವನು ಅಂದ್ರೆ ಎವ್ರಿಬಡಿ ಇಸ್ ಅಸ್ಯೂಮ್ಡ್ ನೀವು ಸಿಟಿಸನ್ ಅಲ್ಲ ಅಂತ. ಆದ್ರೆ ಎಲೆಕ್ಷನ್ ಕಮಿಷನ್ ಏನ್ ಮಾಡಿದ್ರು ಸಹ ಅದು ಚೆನ್ನಾಗಿದೆ ಅನ್ನೋ ರೀತಿನಲ್ಲಿ ತೀರ್ಪು ಕೊಟ್ಟಿದ್ದಾರೆ. ಇದು ಈ ತೀರ್ಪಿನಲ್ಲಿ ಮಾತ್ರ ಅಲ್ಲ, ಇತ್ತೀಚೆಗೆ ಬಂದಂತ ಒಂದು ತೀರ್ಪುಗಳಲ್ಲಿ ಈ ರೀತಿ ಒಂದು ಅಪ್ರೋಚ್ ನ ನಾವು ನೋಡ್ಬೋದು. ಮೂರನೇ ಒಂದು ತುಂಬಾ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ, ಇಲ್ಲಿ SIR ಟೈಮ್ ಲೈನ್ ಪ್ರಾಕ್ಟಿಕಲ್ ಆಗಿ ಇಲ್ಲ. ಇದರಿಂದ ಒಂದು ಮೀನಿಂಗ್ಫುಲ್ ಪಾರ್ಟಿಸಿಪೇಷನ್ ಮಾಡಕ್ ಆಗೋದಿಲ್ಲ. ಬೂತ್ ಲೆವೆಲ್ ಆಫೀಸರ್ಸ್ಗೆ ಟ್ರೈನಿಂಗ್ ಇಲ್ಲ, ಅವ್ರಿಗೆ ಒಂದ್ ತಿಂಗಳಲ್ಲಿ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಸಹ, ಅಥವಾ ಬಹಳಷ್ಟು ಜನ ವಲಸೆ ಕಾರ್ಮಿಕರು, ದಲಿತರು, ಆದಿವಾಸಿ ಸಮುದಾಯದವರು, ಮಹಿಳೆಯರಿಗೆ ಡಾಕ್ಯುಮೆಂಟರಿ ಆಕ್ಸೆಸ್ ಇಲ್ಲ. ಇದಿಷ್ಟೆಲ್ಲ ಹೇಳಿದ್ರು ಸಹ ಸುಪ್ರೀಂ ಕೋರ್ಟ್ ಅದನ್ನ ಕನ್ಸಿಡರ್ ಮಾಡಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ ಇದೆ ಅಂತ ಹೇಳಿದ್ರೆ ಅದು ಬರೀ ಪೇಪರ್ ಅಲ್ಲಿ ಇದ್ರೆ ಮಾತ್ರ ಆಗೋದಿಲ್ಲ. ಆ ಒಂದು ಹಕ್ಕನ್ನ ನಾವು ಚಲಾಯಿಸೋ ರೀತಿಲಿ ಇರ್ಬೇಕು. ಆದ್ರೆ ಕೋರ್ಟ್ ಇದನ್ನ ಅಕ್ನಾಲೇಜ್ ಮಾಡ್ತಿಲ್ಲ. ಪೇಪರ್ ಅಲ್ಲಿ ಒಂದು ಹಕ್ಕು ಇರೋದ್ರಿಂದ ನಮ್ಗೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಾಲ್ಕನೇದು, ವೋಟಿಂಗ್ ಸಂಬಂಧಪಟ್ಟಂತೆ ವೋಟಿಂಗ್ ಬಂದ್ಬಿಟ್ಟು ಸಂವಿಧಾನ ಕೊಟ್ಟಿರೋಂತ ಒಂದು ಹಕ್ಕು. ಬಟ್ ಇವತ್ತು ಈ ಒಂದು ತೀರ್ಪಿನ ಒಂದು ಪರಿಣಾಮ ಏನಂತ ಹೇಳಿದ್ರೆ, ಇವತ್ತು ನೀವು ವೋಟ್ ಮಾಡ್ಬೇಕು ಅಂತ ಹೇಳಿದ್ರು ನೀವೇ ಒಂದು ಪ್ರೂವ್ ಮಾಡ್ಬೇಕು. ನೀವೊಂದು ಡಾಕ್ಯುಮೆಂಟ್ ಕೊಟ್ಟು ಪ್ರೂವ್ ಮಾಡಿದ್ರೆ ಮಾತ್ರ ನೀವೊಂದು ವೋಟ್ ಮಾಡಕ್ಕಾಗತ್ತೆ. ಈ ಒಂದು ಕಂಡೀಷನ್ ಬಂದ್ಬಿಟ್ಟು ಈ ಪರಿಣಾಮ ಎಲ್ಲರ ಮೇಲೆ ಒಂದೇ ತರ ಪರಿಣಾಮ ಬೀಳೋದಿಲ್ಲ, ಶೋಷಿತರ ಮೇಲೆ ಜಾಸ್ತಿ ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ಇದು ಸಹ ಒಂದು ತುಂಬಾ ದೊಡ್ಡದಾದ ಸಮಸ್ಯೆ ಆಗುತ್ತೆ. ಮುಗಿಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವಿಷಯ ಹೇಳಿದನ್ನ ನಾನು ನಿಮ್ಗೆ ಹೇಳ್ಬೇಕಾಗತ್ತೆ. ಅವರು ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ಬರೆದಾಗ ಒಂದ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಬರೀ ಲೆಜಿಸ್ಲೇಟಿವ್ ಡಿಸ್ಕ್ರಿಮಿನೇಷನ್ ಇಂದ ಅಂದ್ರೆ ಕಾನೂನುಗಳ ಮೂಲಕ ಒಂದು ತಾರತಮ್ಯ ಆಗೋದ್ರ ಬಗ್ಗೆ ಮಾತ್ರ ನಾವು ಎಚ್ಚರಿಕೆ ವಹಿಸಬೇಕಾಗಿಲ್ಲ, ಬದಲಿಗೆ ಅಡ್ಮಿನಿಸ್ಟ್ರೇಟಿವ್ ಆರ್ಬಿಟ್ರರಿನೆಸ್ ಇಂದನೂ ಸಹ ಸಿಟಿಸನ್ಸ್ಗೆ ಸೇಫ್ ಗಾರ್ಡ್ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಇದು ಇಲ್ಲಿ ನಾವು ನೋಡ್ಬೋದು. ಯಾಕಂದ್ರೆ SIR ಬಂದ್ಬಿಟ್ಟು ಒಂದು ಕಾನೂನು ಅಲ್ಲ, ಒಂದು ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್. ಮತ್ತೆ ಇದು ಬೂತ್ ಲೆವೆಲ್ ಆಫೀಸರ್ಸ್, ಪೊಲಿಟಿಕಲ್ ಪ್ರೆಷರ್ ಕೆಳಗಡೆ ಕೆಲಸ ಮಾಡಿರೋಂಥ ಬೂತ್ ಲೆವೆಲ್ ಆಫೀಸರ್ಸ್ ನಡೆಸಿರೋಂಥ ಒಂದು ಪ್ರೋಸೆಸ್. ಈ ತರ ಒಂದು ಮೆಕ್ಯಾನಿಸಮ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡೇಂಜರಸ್ ಅಡ್ಮಿನಿಸ್ಟ್ರೇಟಿವ್ ಆರ್ಬಿಟ್ರರಿನೆಸ್ ಅಂತ ಅವರು ಹೇಳಿದ್ರು. ನೋಡಕ್ಕೆ ಇದು ತುಂಬಾ ನ್ಯೂಟ್ರಲ್ ಆಗಿ, ಆಚೆಯಿಂದ ನೋಡಕ್ಕೆ ಇದು ನ್ಯೂಟ್ರಲ್ ಆಗಿರ್ಬೋದು, ಬಟ್ ಆಕ್ಚುಲಿ ಇದ್ರ ಸ್ಟ್ರಕ್ಚರ್ ಯಾವ ತರ ಇದೆ ಅಂತ ಹೇಳಿದ್ರೆ ತುಂಬಾ ಡಿಸ್ಕ್ರಿಮಿನೇಟರಿ ಆಗಿದೆ. ಇನ್ನೊಂದು ನಾವೇನ್ ಆಗಿದೆ ಅಂತ ಹೇಳಿದ್ರೆ, ಕೊನೆದಾಗಿ ನಾನು ಮುಗಿಸ್ತೀನಿ, ಈ ಫಾರ್ಮಲ್ ಆಗಿ ನೋಡಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ SIR ಅಲ್ಲಿ ಭಾಷೆ ಇರೋದು ಇನ್ಕ್ಲೂಷನ್, ಎಲೆಕ್ಟೋರಲ್ ಇನ್ಕ್ಲೂಷನ್ ಅಂತ ಹೇಳ್ತಾರೆ. ಆದ್ರೆ ಅದು ಜಾರಿಗೆ ಬಂದಿರೋ ರೀತಿ ನೋಡಿದ್ರೆ ಆ ಇಡೀ ಒಂದು ಭಾಷೆ ಒಂದು ಸಂಶಯಕ್ಕೆ ಮತ್ತೆ ಒಂದು ವೆರಿಫಿಕೇಶನ್ ಕಡೆಗೆ ಹೋಗಿದೆ. ಮಾತಲ್ಲಿ ಹೇಳ್ತಾ ಇನ್ಕ್ಲೂಷನ್, ಬಟ್ ಅದನ್ನ ಹೇಗೆ ಆಪರೇಷನಲೈಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ರನ್ನೂ ಸಂಶಯಾಸ್ಪದವಾಗಿ ನೋಡೋದು, ಎಲ್ರೂ ವೆರಿಫೈ ಮಾಡ್ಬೇಕಾಗಿರೋಂಥದ್ದು, ಅದು ಒಂದು ದೊಡ್ಡ ಒಂದು ದುಷ್ಪರಿಣಾಮ ಅಂತ ಹೇಳ್ಬೋದು. ನಮ್ಮ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಥವಾ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಕೆಳಗಡೆ ಏನು ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರೆಸಂಪ್ಷನ್ ಇತ್ತಲ್ಲ, ಎಲ್ಲ ಅಡಲ್ಟ್ ರೆಸಿಡೆಂಟ್ಸು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿ, ಅದನ್ನೇ ಇವತ್ತು ಒಂದು ತೆಗೆಯಲಾಗಿದೆ. ಎಲ್ಲರೂ ಸಹ ತಮ್ಮ ಎಲಿಜಿಬಿಲಿಟಿ ಪ್ರೂವ್ ಮಾಡಿಕೊಂಡು
ಮತದಾನ ಹಾಕುವಂತ ಒಂದು ಪರಿಸ್ಥಿತಿಗೆ ತಂದಿದ್ದೀವಿ. ಅದಕ್ಕೆ ಸುಪ್ರೀಂ ಕೋರ್ಟ್ ಅಸ್ತು ಅಂತ ಹೇಳಿರೋದು ಬಹಳ ಡೇಂಜರಸ್ ಆಗಿದೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಕಾಮ್ರೇಡ್ ವಿನಯ್. ಬಹಳ ಆಲ್ಮೋಸ್ಟ್ 45 ಮಿನಿಟ್ಸ್ ಅಲ್ಲಿ ಬಹಳ ವಿಷಯಗಳನ್ನು ನೀವು ಸುಂದರವಾಗಿ ಮಂಡಿಸಿದಿರಿ. ನೀವು ಹೇಳ್ದಂಗೆ ಈ ಜಡ್ಜ್ಮೆಂಟ್ ನ ಪ್ರತಿಯೊಂದು ಅಂಶವನ್ನು ಕೂಲಂಕುಷವಾಗಿ ಓದಿ ಅರ್ಥ ಮಾಡ್ಕೊಳ್ಳೋ ಮಟ್ಟಿಗಿದೆ. ಬಟ್ ನನ್ನ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಸೆಕ್ಷನ್ 21(3) ಹೇಳಿದ್ರಲ್ಲ ನೀವು, ಅದರೊಳಗೆ ಹೌದು. ಡಿಸ್ಕ್ರಿಷನರಿ ಪವರ್ಸ್ ಅಂತ ಇವ್ರಿಗೆ ಕೊಟ್ಟಿದ್ದಾರೆ. ಇವರು ಅಂದ್ರೆ ಕೋರ್ಟ್ ಹೌದು. always assumes that election commission is quite autonomous ಅಂತ. We the people of India, we know that it is not autonomous, it is under the government's pressure ಅಂತ. ಸೊ ಇವರ assumption ಅಲ್ಲಿ ಇವ್ರು ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಬಟ್ ಈ ಪ್ರೊವೈಡೆಡ್ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ಒಂದು ಜನಪರವಾದ ದನಿ ಆಗಿದ್ದಾಗ ಆ ತರ ಅಭಿಪ್ರಾಯಗಳು ಬರಲ್ಲ. ದೇ ವಿಲ್ ಕ್ವಶನ್ ದಿ ಇಂಟಿಗ್ರಿಟಿ, ಅಥವಾ ಇಂಟಿಗ್ರಿಟಿ ಅಲ್ಲರೂ ಕೂಡ ದಿ ಕಾನ್ಸ್ಟಿಟ್ಯೂಷನಲ್ ಇಂಟಿಗ್ರಿಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ ಮಾಡಬೇಕಾಗಿತ್ತು. ಆಮೇಲೆ ಇನ್ನೊಂದ್ ಕಡೆ ನಾನು PDT ಆಚಾರ್ಯ ಅವರ ಆರ್ಟಿಕಲ್ ಅಲ್ಲಿ ಓದ್ದಂಗೆ, ಈ ಅಶೋಕ್ ಲವಾಸ್ ಅವರ ಆರ್ಟಿಕಲ್ ಅಲ್ಲಿ ಓದಿದ್ರು, ಈ SIR ಪ್ರಕ್ರಿಯೆಯನ್ನ ಕೆಲವು ಕಾನ್ಸ್ಟಿಟ್ಯೂಯೆನ್ಸೀಸ್ ಅಲ್ಲಿ ಮಾತ್ರ, ಅದು ಎಲೆಕ್ಷನ್ ಮುಂಚೆ ಮಾಡ್ಲಿಕ್ಕಾಗಲ್ಲ, ಸಾಕಷ್ಟು ಟೈಮ್ ಇದ್ದಾಗ ಮಾಡಬೇಕು. ಕೆಲವು ಕಾನ್ಸ್ಟಿಟ್ಯೂಯೆನ್ಸ್ ಅಲ್ಲಿ ಇಫ್ ದಿ ಎಲೆಕ್ಷನ್ ಕಮಿಷನ್ ಡೀಮ್ಸ್ ಇಟ್ ಫಿಟ್, ಆ ತರ ಪ್ರಾವಿಷನ್ಸ್ ಅಂತೂ ಇದೆ ಅದು. ಬಟ್ ದೇರ್ ಆರ್ ಸಮ್ 7-8 ಕಂಡೀಷನ್ಸ್ ಇದೆ ಅಂತ ನನ್ಗೆ ಅನ್ಸುತ್ತದು. ಅದೊಂದು ಅಂಶವನ್ನ ನೀವು ಕ್ಲಾರಿಫೈ ಮಾಡಿ. ಮತ್ತೆ ಮೂರನೇದಾಗಿ, ಈಗ ಬಿಹಾರ್ ಮತ್ತು ವೆಸ್ಟ್ ಬೆಂಗಾಲ್ ಸರ್ಕಾರಗಳು ಇವ್ರಿಗೆ ಬ್ಯಾಂಕ್ ಅಕೌಂಟ್ ಕೊಡೋದಿಲ್ಲ, ಮತ್ತೆ ಗವರ್ಮೆಂಟ್ ಬೆನಿಫಿಟ್ಸ್ ಕೊಡೋದಿಲ್ಲ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಹೆಂಗೆ ಸುಪ್ರೀಂ ಕೋರ್ಟ್ ಮೌನವಾಗಿರಕ್ಕೆ ಸಾಧ್ಯ, ಇನ್ಸ್ಪೈಟ್ ಆಫ್ ಬೀಯಿಂಗ್ ಕ್ವಶ್ಚನ್ ಇನ್ ದಿ ಕೋರ್ಟ್? ಸೊ ಹಾಗಾಗಿ ಇದೊಂದು ಈ ಅಂತಿಮ ತೀರ್ಪು ಅಂತ ಇದನ್ನ ಕರೆಯಕ್ಕೆ ಆಗೋದಿಲ್ವಾ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನ. ದಿಸ್ ಇಸ್ ನಾಟ್ ದ ಫೈನಲ್ ವರ್ಡಿಕ್ಟ್ ಅಂತ ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ದೇ ಶುಡ್ ಹಾವ್ ರೆಫರ್ ಟು ಎ ವೈಡರ್ ಬೆಂಚ್. ಸುಪ್ರೀಂ ಕೋರ್ಟ್ ಬೆಂಚ್ಗೆ ರೆಫರ್ ಮಾಡ್ಬೋದಾಗಿತ್ತು ಅವರು, ಅಥವಾ ಒಂದು ಕಮಿಟಿಗೆ ರೆಫರ್ ಮಾಡ್ಬೋದಾಗಿತ್ತು. ಐ ಫೀಲ್ ದಟ್ ಇಟ್ ಈಸ್ ನಾಟ್ ಎ ಕಂಪ್ಲೀಟ್ ಜಡ್ಜ್ಮೆಂಟ್. ಈ ರೀತಿಯಲ್ಲಿ ಮತ್ತೆ ಮರು ಅರ್ಜಿ ಹಾಕೋದಕ್ಕೆ ಒಂದು ಪ್ರಾವಿಷನ್ ಇದೆಯಾ ಅಥವಾ ಹಾಕ್ತಾ ಇದ್ದಾರಾ, ಅದ್ರ ಬಗ್ಗೆ ನೀವು ಕ್ಲಾರಿಫೈ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆಂಟೇಷನ್. ಈಗ ನನ್ನ ಪ್ರಶ್ನೆ ಆದ್ಮೇಲೆ ಅದರ್ಸ್ ಕ್ಯಾನ್ ಡಿಸ್ಕಸ್. ಓಕೆ, ಥ್ಯಾಂಕ್ ಯು. ಓಕೆ, ಮೊದಲನೇದಾಗಿ ನಿಮ್ಮ ಮೊದಲನೇ ಭಾಗದ ಪ್ರಶ್ನೆ, ಅಶೋಕ್ ಲವಾಸ ಅವ್ರ ಆರ್ಟಿಕಲ್ ಅಲ್ಲಿ ಈ SIR ಅನ್ನೋ ಪ್ರಕ್ರಿಯೆ ಯಾವ್ದೋ ಒಂದು ಸ್ಪೆಸಿಫಿಕ್ ಕ್ಷೇತ್ರದಲ್ಲಿ ಮಾಡ್ಬೋದು ಅಂತ ಅವ್ರು ಹೇಳಿದ್ರು. ಬಟ್ ಇದು ಇಡೀ ರಾಜ್ಯದಲ್ಲಿ ಬಿಹಾರಲ್ಲಿ ಮಾಡಿದ್ರು. ಅದ್ರ ಬಗ್ಗೆ ನೀವು ಕ್ಲಾರಿಟಿ ಕೇಳಿದ್ರಿ, ಕರೆಕ್ಟಾ? ನಾನು ಅರ್ಥ ಮಾಡ್ಕೊಂಡಿರೋದು ನಿಮ್ ಪ್ರಶ್ನೆನ? ಹೌದೌದು ಹೌದು ಹೌದು. ಓಕೆ, ಸೊ ಇದ್ರ ಬಗ್ಗೆ ಈ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನಲ್ಲಿ ಸುಮಾರಷ್ಟು ಅಡ್ರೆಸ್ ಮಾಡಿದ್ದಾರೆ, ಮತ್ತೆ ಚುನಾವಣಾ ಆಯೋಗ ಸಹ ಹೇಳಿದೆ. ಆ ಪದ ಇರುವಂತದ್ದು ಸೆಕ್ಷನ್ 21(3) ನಲ್ಲಿ ಹೇಳ್ಬಿಟ್ಟು ಎನಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ. ಸೊ ನಾವು ಸಾಮಾನ್ಯವಾಗಿ ಎನಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಹೇಳಿದ್ರೆ ಬೇಕಾಗಿರೋಂತ ಒಂದು ಕ್ಷೇತ್ರದಲ್ಲಿ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಸರ್ವೋಚ್ಚ ನ್ಯಾಯಾಲಯ ಬೇರೆ ಬೇರೆ ಜಡ್ಜ್ಮೆಂಟ್ ಗಳನ್ನ ರೆಫರ್ ಮಾಡ್ಬಿಟ್ಟು ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎನಿ ಅಂತ ಹೇಳಿದ್ರೆ ಬರೀ ಯಾವ್ದೇ ಒಂದು ಅಂತ ಮಾತ್ರ ನಾವು ಅನ್ಕೋಬೇಕಾಗಿಲ್ಲ, ಎನಿ ಅಂತ ಹೇಳಿದ್ರೆ ಆಲ್ ಸಹ ಆಗ್ಬೋದು. ಹಾಗಾಗಿ ಇವರು ಒಂದೊಂದು ಕ್ಷೇತ್ರದಲ್ಲೂ ಮಾಡ್ಬೇಕು ಅಂದ್ರೆ ಒಂದೊಂದು ಕ್ಷೇತ್ರಕ್ಕೂ ಸಪರೇಟ್ ಆರ್ಡರ್ ಕೊಡೋದು, ಎಷ್ಟು ಆರ್ಡರ್ ಕೊಡೋಕ್ಕಾಗತ್ತೆ. ಸೊ ಹಾಗಾಗಿ ಎಲ್ಲಾ ಕ್ಷೇತ್ರಗಳಿಗೂ ಸೇರಿ ಒಂದೇ ಆರ್ಡರ್ ಮಾಡ್ಬಿಡ್ತೀವಿ. ಸೊ ಹಾಗಾಗಿ ಎನಿ ಮೀನ್ಸ್ ಆಲ್ ಅಂತ ಒಂದು ಇಂಟರ್ಪ್ರಿಟೇಷನ್ ಮಾಡಿ ಅವ್ರು ಇದನ್ನ ತಂದಿದ್ದಾರೆ. ಬಟ್ ಈ ತರ ಇಂಟರ್ಪ್ರಿಟೇಷನ್ ಬಂದ್ಬಿಟ್ಟು ನಮ್ಮ ಪ್ರಕಾರ ಅದು ಕಾನೂನು ಯಾಕೆ ತಂದ್ರು ಅದ್ರ ವಿರುದ್ಧವಾಗಿದೆ. ಯಾಕಂದ್ರೆ ಕಾನೂನಲ್ಲಿ ಆಲ್ರೆಡಿ ಅವಕಾಶ ಇದೆ, ಒಂದು ಇಂಟೆನ್ಸಿವ್ ರಿವಿಷನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅಕಸ್ಮಾತ್ ನಿಮ್ಗೆ ಏನೋ ಸಮಸ್ಯೆ ಇದೆ ಅಂತ ಹೇಳಿದ್ರು ಇಂಟೆನ್ಸಿವ್ ರಿವಿಷನ್ ಮಾಡ್ಲಿಕ್ಕೆ ಅವಕಾಶ ಇದೆ, ಅದಕ್ಕೊಂದು ಪ್ರೊಸೀಜರ್ ಇದೆ. ಇವ್ರು ಅದ್ ಮಾಡೋದ್ ಬಿಟ್ಬಿಟ್ಟು ಈ 21(3) ಉಪಯೋಗಿಸ್ಕೊಂಡು ಎನಿ ಅಂತ ಇರೋದನ್ನ ಆಲ್ ಅಂತ ಹೇಳಿ ಮಾಡಿದ್ದಾರೆ. ಓಕೆ, ಅಬೌಟ್ ದಿ ಇನ್ಕಂಪ್ಲೀಟ್ ನೇಚರ್ ಆಫ್ ದಿ ಜಡ್ಜ್ ವರ್ಡಿಕ್ಟ್ ನಾನು ಕೇಳ್ತಾ ಇರೋದು. ಒಂಥರ ಅಂದ್ರೆ ಈಗ ತೀರ್ಪು ಕೊಡೋದು ಕೊಟ್ಬಿಟ್ಟಿದ್ದಾರೆ ಅವರು, ನಮ್ಗೆ ಅದು ಇನ್ಕಂಪ್ಲೀಟ್ ಅಂತ ಅನ್ಸ್ಬೋದು. ಬಟ್ ಅವ್ರ ಪ್ರಕಾರ ಅದು ಕಂಪ್ಲೀಟ್ ಆಗೇ ಇದೆ. ಈಗ ಯಾರಾದ್ರೂ ಅದು ರಿವ್ಯೂ ಹಾಕೊಂಡ್ರೆ, ಬೇರೆ ಏನಾದ್ರು ಹಾಕೊಂಡ್ರೆ ಅದು ಬೇರೆ ವಿಷಯ. ಬಟ್ ಅವ್ರ ಪ್ರಕಾರ ಈ ತೀರ್ಪು ಕಂಪ್ಲೀಟ್ ಆಗಿದೆ. SIR ಸಂಪೂರ್ಣವಾಗಿ ಕಾನೂನು ಒಳಗಡೆ ಇದೆ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಇರ್ಬೋದು, ರೂಲ್ಸ್ ಏನಿರ್ಬೋದು, ಅದೆಲ್ಲ ನಿಯಮಗಳನ್ನ ಪಾಲಿಸುತ್ತೆ. ಅವ್ರ ಪ್ರಕಾರ ಈ ತೀರ್ಪು ಕಂಪ್ಲೀಟ್. ಓಕೆ, ಥ್ಯಾಂಕ್ ಯು. ಬೇರೆ ಎಸ್ ಹೇಳಿ. ನಾನ್ ಸ್ವರ್ಣ ಮಾತಾಡೋದು. ಈಗ ಸುಪ್ರೀಂ ಕೋರ್ಟೇ ಪೌರತ್ವಕ್ಕೆ ಧಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ ಪೂರ್ತಿ ಚುನಾವಣಾ ಆಯೋಗಕ್ಕೆ ನಮ್ಮ ಪೌರತ್ವವನ್ನ ನಿರ್ಧಾರ ಮಾಡುವಂತ ಎಲ್ಲಾ ಅಧಿಕಾರವನ್ನು ಕೊಟ್ರೆ ಈಗ ನಾವು ಅದನ್ನ ಚಾಲೆಂಜ್ ಮಾಡ್ಲಿಕ್ಕೆ ಬರ್ತದೆ. ಈಗ ಬಿಹಾರದಲ್ಲಿ ನಿಮಗಿರೋ ಸೌಲಭ್ಯ ಎಲ್ಲ ನಿಂತು ಹೋಗ್ತದೆ ಅಂತ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮ್ಗದ್ರದ್ದು ಅಧಿಕೃತ
ಏನಾದ್ರು ಜೀವಗಳಿದೆಯಾ ಏನೋ ಗೊತ್ತಿಲ್ಲ. ಹೀಗಿದ್ದಾಗ ಇದು ಪೂರ್ತಿ ನಮ್ಮ ಹಾದಿ ತಪ್ಪಿಸೋದು ಸುಪ್ರೀಂ ಕೋರ್ಟೇ ಅಂತ ಅನ್ನಿಸ್ತಾ ಇದೆ. ಸೊ ಈ ತೀರ್ಪಲ್ಲಿ ಎರಡು ವಿಷಯ ನೋಡ್ಬೋದು. ಒಂದು ಅವ್ರು ಹೇಳ್ತಾ ಇದ್ದಾರೆ, ಚುನಾವಣಾ ಆಯೋಗದಲ್ಲಿ ನಿಮ್ನ ಹೆಸರು ಸೇರಿಸಿಲ್ಲ ಅಂತ ಹೇಳಿದ್ರೆ, SIR ಅಲ್ಲಿ ನಿಮ್ ಹೆಸರು ಬಂದಿಲ್ಲ ಅಂತ ಹೇಳಿದ್ರೆ ಅದರ ಪರಿಣಾಮ ಬರೀ ನಿಮ್ಮ ಮತದಾನದ ಹಕ್ಕು ಮೇಲೆ ಆಗುತ್ತೆ ಹೊರತು ಬೇರೆ ಯಾವ್ದ್ರ ಮೇಲೂ ಪರಿಣಾಮ ಆಗ್ಬಾರ್ದು ಅಂತ ಅವ್ರು ಹೇಳಿದ್ದಾರೆ ಒಂದ್ ಕಡೆ. ಮತ್ತೆ ಈ ತೀರ್ಪು ಕೊಡುವಾಗ ಹಿಯರಿಂಗ್ ಆದಾಗ ಈ ಅನೌನ್ಸ್ಮೆಂಟ್ ಗಳು ಬಂದಿರ್ಲಿಲ್ಲ. ಈ ಅನ್ನಪೂರ್ಣ ಭಂಡಾರಲ್ಲಿ ಹೆಸರು ಇರೋದಿಲ್ಲ, ಬ್ಯಾಂಕ್ ಅಕೌಂಟ್ ಕಟ್ ಮಾಡ್ತೀವಿ, ಅದೆಲ್ಲ ಇರ್ಲಿಲ್ಲ. ಒಂದು ಅವ್ರು ಹೇಳಿರೋದು, this if you're left out of FIR, it has a consequence only on your voting right, ಬೇರೆ ಯಾರ ಮೇಲೂ ಅಲ್ಲ ಅಂತ. ಅದನ್ನ ನಾವು ಒಂದ್ ರೀತಿ ನಾವು ಬಳಸ್ಕೋಬೇಕು ಅಂತ ಅನ್ಸುತ್ತೆ ಈ ಬಿಹಾರ ಇದ್ರಲ್ಲೆಲ್ಲ. ಎರಡನೇದು, ಬಟ್ ಅವ್ರು ಹೇಳ್ತಾ ಇರೋದು, ಒಂದ್ ವೇಳೆ ನೀವು SIR ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಚುನಾವಣಾ ಆಯೋಗಕ್ಕೆ ನೀವು ಸಿಟಿಸನ್ ಅಲ್ಲ ಅಂತ ಅನ್ಸಿದ್ರೆ ಅವರು ನಿಮ್ ಹೆಸರನ್ನ ಈ ಕಾಂಪಿಟೆಂಟ್ ಅಥಾರಿಟಿಗೆ ಕೊಡ್ಬೇಕು ಅಂತ ಹೇಳಿ. ಒಂದು, ಈ ಕಾಂಪಿಟೆಂಟ್ ಅಥಾರಿಟಿ ಯಾರು ಅಂತ ಎಲ್ಲೂ ಸ್ಪಷ್ಟವಾಗಿಲ್ಲ. ಸಿಟಿಸನ್ಶಿಪ್ ಆಕ್ಟ್ ಕೆಳಗಡೆ ಕಾಂಪಿಟೆಂಟ್ ಅಥಾರಿಟಿ ಯಾರು ಅಂತ ಇಲ್ಲ. ಅಸ್ಸಾಮಲ್ಲಿ ಈ ರೀತಿ ಒಂದು ರಿವಿಷನ್ ಮಾಡಿದಾಗ ಯಾರು ಡೌಟ್ಫುಲ್ ಸಿಟಿಸನ್ಸ್ ಅಂತಿದ್ರು ಅವ್ರನ್ನ ಫಾರಿನರ್ ಟ್ರಿಬ್ಯುನಲ್ಗೆ ರೆಫರ್ ಮಾಡಿದ್ರು. ಆ ಫಾರಿನರ್ಸ್ ಟ್ರಿಬ್ಯುನಲ್ ವರ್ಷಗಟ್ಲೆ ಕೇಸ್ ಆಯ್ತು. ಒಂದೇ ಫ್ಯಾಮಿಲಿಯಲ್ಲಿ ಗಂಡ ಸಿಟಿಸನ್, ಹೆಂಡತಿ ಸಿಟಿಸನ್ ಅಲ್ಲ ಅಂತ ತೀರ್ಮಾನ ಆಗಿ ಸುಮಾರಷ್ಟು ಸಮಸ್ಯೆ ಆಗಿದೆ. ಸೊ ಈ ರೀತಿ ಎರಡು ವಿಷಯಗಳಿದೆ ಸ್ವರ್ಣ ಅವರೇ. ಒಂದು, SIR ಅಲ್ಲಿ ಹೆಸರಿಲ್ಲ ಅಂತ ಹೇಳಿದ್ರೆ ಬೇರೆ ಯಾವ್ದ್ರ ಮೇಲೂ ಪರಿಣಾಮ ಆಗ್ಬಾರ್ದು ಅಂತ ಅವ್ರು ಹೇಳ್ತಾ ಇದಾರೆ. ಸೊ ಹಾಗಾಗಿ ಯೋಜನೆಗಳಿಂದ ಕಟ್ ಆಗ್ಬಾರ್ದು ಅಂತ ನಾವು ಆರ್ಗ್ಯೂ ಮಾಡ್ಬೋದು. ಎರಡನೇದು, ಈ ಯಾರ ಹೆಸರು ಇಲ್ಲ ಲಿಸ್ಟ್ ಅಲ್ಲಿ ಅವ್ರನ್ನ ನೀವು ಕಾಂಪಿಟೆಂಟ್ ಅಥಾರಿಟಿಗೆ ರೆಫರ್ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಗೊತ್ತಿಲ್ಲ. ಮತ್ತೆ ಅವರು ವಿತಿನ್ 4 weeks ರೆಫರ್ ಮಾಡ್ಬೇಕು ಅಂತ ಸಹ ಹೇಳಿದ್ದಾರೆ, ಅಥವಾ ನೆಕ್ಸ್ಟ್ ಚುನಾವಣೆ ಯಾವ್ದಾಗುತ್ತೋ ಅದ್ರ ಒಳಗಡೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸೊ ಅದು ಸಹ ಒಂದು ತುಂಬಾ ದೊಡ್ಡ ಡೇಂಜರ್ ಇದೆ. ಶಿವಸುಂದರ್ ಅವರು ಕಾಲಲ್ಲಿ ಇದಾರೆ ಅನ್ಸುತ್ತೆ. ಸರ್, ಏನಾದ್ರು ಮುಖ್ಯವಾಗಿರೋ ಅಂಶಗಳು ಬಿಟ್ಬಿಟ್ಟಿದ್ರೆ ತಾವು ಸೇರಿಸಬಹುದು. ಮೈತ್ರಿ ಅವರು ಇದ್ದಾರೆ, ಲೇಖ ಅವರು ಇದ್ದಾರೆ. ನಾನೇನಾದ್ರು ಅಂಶಗಳು ಬಿಟ್ಟಿದೆ ಅಂತ ಹೇಳಿದ್ರೆ ದಯವಿಟ್ಟು ತಾವು ಸೇರಿಸಿ. ಮತ್ತೆ ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಸ್ವಲ್ಪ ಟೆಕ್ನಿಕಲ್ ಆಗಿ ಹೇಳ್ದೆ ಅನ್ಸುತ್ತೆ. ಸೊ ಏನಾದ್ರು ಅಂಶ ಸ್ಪಷ್ಟವಾಗಿ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕೇಳಿ. ನಂಗನ್ಸುತ್ತೆ ವಿನಯ್, ಈ ಸುಪ್ರೀಂ ಕೋರ್ಟ್ ನ ಜಡ್ಜಸ್ ಅನ್ನು ಸ್ವಲ್ಪ ಒಂದು ವಿಲೇಜಿಗೆ ಕರ್ಕೊಂಡು ಹೋಗಿ ಆ ವಿಲೇಜ್ ನ ಹೆಣ್ಣು ಮಕ್ಕಳನ್ನ ಮಾತಾಡ್ಸ್ಬೇಕು. ನೋಡ್ರಿ, ಹೇಳ್ಕೊಂಡು ಮಾತಾಡಿದ್ರೆ ಅವರಿಗೆ ನಿಜ ರಿಯಲ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ರೂರಲ್ ಏರಿಯಾಸ್ ಅಂತ ಗೊತ್ತಾಗುತ್ತೆ ಅವರಿಗೆ. ಇಲ್ಲ ಇವ್ರಿಗೆ ಕೊಡುವ 1 month ಅಂತ ಜೋರಾಗಿ ಹೇಳ್ಕೊತಾರೆ. 1 month ಕೊಟ್ಟಿದ್ದೀನಿ ನಿಂಗೆ, ಹಾಗೆ ಚೇಂಜ್ ಮಾಡಿಸ್ಕೊ, ಹೆಂಗೆ ಚೇಂಜ್ ಮಾಡಿ, ಒಂದೊಂದು ದಿನ ಒಂದೊಂದು ಕಡೆ ಹೋಗ 10 ಅಷ್ಟೊತ್ತಿದ್ದ ಕ್ಯೂ ಮುಗಿಯುವಾಗ ನಿನ್ ಟೈಮ್ ಆಯ್ತು ನಾಳೆ ಬಾ ಅಂತ ಹೇಳೋದು, ಅದನ್ನ ಅವರಿಗೆ ಅವ್ರ ನಿಲ್ಸಿಯೇ ಮಾಡ್ಬೇಕು ಅಂತ ಅನ್ಸುತ್ತೆ. ದೇ ಆರ್ ಇನ್ನೇ ಯಾವುದೋ ಒಂದು ಲೋಕದಲ್ಲಿ ಇದ್ದಾರೆ, ಅವರು ಸ್ವರ್ಗದಲ್ಲಿ ಇದ್ದಾರೆ. ಅವರಿಗೆ ನಮ್ಮ ಜನಗಳ ಒಂದೇ ತಿಂಗಳಲ್ಲಿ ಅಂದ್ರೆ ಎಷ್ಟು ಕಡೆ ಹೋಗ್ಬೇಕು, ಒಂದು ಸೇರ್ಸ್ಬೇಕಾದ್ರು ಒಂದು ತೆಗಿಬೇಕಾದ್ರು ಅವ್ರಿಗೆ ಅದು ಅರ್ಥನೇ ಆಗಿಲ್ಲ. ಜನಗಳದೇನು ಅವರಿಗೆ ಆ ಕ್ಯೂಗಳೇ ನೋಡಿದ್ರೆ ಸಾಕಾಗತ್ತೆ, ಇನ್ನಲ್ಲಿ ನಿಂತ್ಕೊಳ್ಳೋದೇ ಬೇಡ ಅಂತ ಅನ್ಸುತ್ತೆ. ಸೊ ನಂಗನ್ಸುತ್ತೆ ದೇ ಆರ್ ಇನ್ನೇ ಸಮ್ ವರ್ಲ್ಡ್. ಅದಕ್ಕೆ ಅವ್ರನ್ನ ಎತ್ಕೊಂಡ್ ಬಂದ್ಬಿಟ್ಟು ಸ್ವಲ್ಪ ವಿಲೇಜ್ ಅಲ್ಲಿ ಸ್ವಲ್ಪ ಒಂದು 10 ದಿನ ಕೂಡ ಹಾಕ್ಬೇಕು, ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ದಟ್ಸ್ ವಾಟ್ ಐ ಫೀಲ್. ಓಕೆ, ದಿಸ್ ಇಸ್ ಒನ್ ಥಿಂಗ್. ಮತ್ತೆ ಇವಾಗ ಈ ಒಂದ್ ಕಡೆ ಹೇಳ್ತಾರೆ ನೀವು ಸಿಟಿಸನ್ ಈ ವೋಟಿಂಗು ಸಂಬಂಧ ಇಲ್ಲ, ಬಟ್ ಇದು ಚುನಾವಣಾ ಆಯೋಗ ಕ್ಯಾನ್ ಟಾಕ್ ಅಬೌಟ್ ದಿಸ್ ಅಕೌಂಟ್. ಹಾಗಾದ್ರೆ ವಾಟ್ ಇಸ್ ದಿ ಸಿಟಿಸನ್ಶಿಪ್? ಏನು ವೋಟಿಂಗ್ ಲಿಸ್ಟ್ ಒಳಗೆ ಇಲ್ದೇ ನೀವು ಸಿಟಿಸನ್ ಅಲ್ಲ ಅಂತ ಹೇಳೋಂಗಿಲ್ಲ ಯಾರು ಕೂಡ ಅಂತ ಹೇಳ್ತಾರೆ. ಹಾಗಾದ್ರೆ ವಾಟ್ ಇಸ್ ದಿಸ್ ಸಿಟಿಸನ್ಶಿಪ್? ಅದು ಸ್ವಲ್ಪ ಯಾಕಂದ್ರೆ ನೀವು ಸಿಟಿಸನ್ ಅಲ್ಲ ಹಾಕೊಂಡು ನಿಮ್ಗೆ ಬೆನಿಫಿಟ್ಸ್ ಕೊಡಲ್ಲ, ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡ್ತಾರಂತೆ ಎಲ್ಲ ಹೇಳ್ತಾ ಇದ್ದಾರೆ, ಹೆದರ್ಸ್ತಾ ಇದ್ದಾರೆ. ಸೊ ಈಗ ಎಲ್ಲಿ ಹೋಗ್ಬೇಕು ಇವರೆಲ್ಲ? ಮತ್ತೆ ತುಂಬಾ ಎಷ್ಟು ರೆಲೆವೆಂಟ್ ಆಗಿ ಹೇಳಿದ್ದಾರೆ, ಎಷ್ಟೋ 78 ಕೋಟಿ ಇದ್ದದನ್ನ ಈಗ ಕಮ್ಮಿ ಆಗಿದೆ ಬಿಕಾಸ್ ಆಫ್ ದಿಸ್ SIR ಅಂತ ಹೇಳುವಾಗ ಅಷ್ಟು ಜನನ ಎಲ್ಲಿ ಹಾಕ್ತಾರಂತ ಇವರು? ವೇರ್ ಆರ್ ದೇ ಗೋಯಿಂಗ್ ಟು ಪುಟ್ ದೆಮ್? ವೇರ್ ಆರ್ ದೇ ಗೋಯಿಂಗ್ ಟು ಸೆಂಡ್ ದೆಮ್? ಇದು ಒಂಥರ ಅವರಿಗೆ ಪ್ರಶ್ನೆ ಅಲ್ವಾ ಇದು? ಯೂನಿವರ್ಸಲ್ ಫ್ರಾಂಚೈಸ್ ನೀ ಹೇಳ್ದಂಗೆನೆ ಮೀನಿಂಗ್ಲೆಸ್ ಆಗೋಯ್ತು ಈಗ. ದರ್ ಇಸ್ ನೋ ಮೀನಿಂಗ್ ಫಾರ್ ದಾಟ್. ಹಾಗಾದ್ರೆ ಡೆಮೋಕ್ರಸಿ ಹ್ಯಾಸ್ ನೋ ಮೀನಿಂಗ್ ಅಂತಲೇ ಆಯ್ತು. ಯಾಕಂದ್ರೆ ದೇ ಆರ್ ಆಲ್ ಬಿಹೇವಿಂಗ್ ಲೈಕ್ ಇದು ಅಂತ ರಾಜಾದಿ ರಾಜರ ತರ ಮೇಲೆ ಕೂತು ಏನೋ ಮಾಡ್ತಾ ಇದ್ದಾರೆ ಅವ್ರಿಗೆ ಬೇಕಾದಂಗೆ. ಅವರಿಗೆ ಕೆಳಗಿನ ಏನು
ಸಿಚುವೇಶನ್ ಅರ್ಥ ಆಗ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮತದಾನದ ಹಕ್ಕು ಫಂಡಮೆಂಟಲ್ ರೈಟ್ ಅಲ್ವಾ? ಆಕ್ಚುಲಿ ಅದು ಕಾನ್ಸ್ಟಿಟ್ಯೂಷನಲ್ ರೈಟ್ ಮಾತ್ರ ಅಲ್ಲ, ಇಟ್ ಇಸ್ ಅ ಫಂಡಮೆಂಟಲ್ ರೈಟ್ ಅಲ್ವಾ? ಸರ್, ಮತದಾನದ ಹಕ್ಕು ಫಂಡಮೆಂಟಲ್ ರೈಟ್ ಅಂತಾನು ಸಹ ಇಟ್ ಶುಡ್ ಬಿ ರೆಡ್ ಆಸ್ ಪಾರ್ಟ್ ಆಫ್ ಆರ್ಟಿಕಲ್ 21 ಆಸ್ ಪಾರ್ಟ್ ಆಫ್ ಆರ್ಟಿಕಲ್ 19 ಅಂತಾನು ತೀರ್ಪು ಬಂದಿದೆ. ಅದನ್ನ ಇವರು ರಿಟರ್ನ್ ಸಬ್ಮಿಷನ್ಸ್ ಅಲ್ಲೂ ಸಹ ಅವರು ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಜಸ್ಟ್ ಸ್ಟ್ಯಾಚ್ಯೂಟರಿ ರೈಟ್ ಬಟ್ ಇಟ್ಸ್ ಆಲ್ಸೋ ಫಂಡಮೆಂಟಲ್ ರೈಟ್ ಅಂತ ಅವರು ರಿಟರ್ನ್ ಸಬ್ಮಿಷನ್ಸ್ ಅಲ್ಲೂ ಸಹ ಅವರು ಕೊಟ್ಟಿದ್ದಾರೆ ಆ ತೀರ್ಪುಗಳನ್ನ ಇದ್ ಮಾಡಿ. ಬಟ್ ಅದ್ಯಾವುದು ಇವರು ಏನು ಕನ್ಸಿಡರ್ ಮಾಡಿಲ್ಲ. ಆಕ್ಚುಲಿ ಬಹಳಷ್ಟು ಆರ್ಗ್ಯುಮೆಂಟ್ಸ್ ಕನ್ಸಿಡರ್ ಮಾಡಿಲ್ಲ. ಅದೇ ಅದೇ. ಓಕೆ ಸರ್, ನಮ್ಮ ಹತ್ರ ಈಗಾಗ್ಲೇನೆ ಎಲೆಕ್ಷನ್ ಮತದಾನ ಚೀಟಿ ಇದೆಯಲ್ಲ, ಅದಕ್ಕೇನು ವ್ಯಾಲ್ಯೂ ಇಲ್ವಾ? ಅದನ್ನ ಇಟ್ಕೊಂಡು ನಾವು ಆಲ್ರೆಡಿ ನಾವು ವೋಟರ್ಸ್ ಅಂತ ಹೇಳಿ ಪ್ರೂವ್ ಮಾಡಕ್ಕಾಗಲ್ವಾ? ಹೌದು. ಸೊ ಈ ತೀರ್ಪಲ್ಲಿ ಅದ್ರ ಬಗ್ಗೆನೂ ಮಾತಾಡ್ತಾರೆ. ಚುನಾವಣಾ ಆಯೋಗದ ಆರ್ಗ್ಯುಮೆಂಟ್ ಏನಂತ ಹೇಳಿದ್ರೆ, ಇದು ಬಿಹಾರ್ದು SIR ಬಗ್ಗೆ ತೀರ್ಪು ಆಗಿರೋದ್ರಿಂದ ಅಥವಾ ಡಿಸ್ಕಷನ್ ಇದ್ದಿದ್ರಿಂದ ನಾವು ಬಿಹಾರಲ್ಲಿ 2003 ನಲ್ಲಿ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡಿದ್ವಿ. ಮನೆ ಮನೆಗೂ ಚುನಾವಣಾ ಆಯೋಗ ಹೋಗಿ ಮತದಾರರ ಪಟ್ಟಿನ ರಿವೈಸ್ ಮಾಡಿತ್ತು. ಅದಾದ್ಮೇಲೆ ನಾವು ಯಾವ್ದು ಮಾಡಿಲ್ಲ. ಹಾಗಾಗಿ ನಾವು 2003 ಆದ್ಮೇಲೆ ನಾವು ಇಂಟೆನ್ಸಿವ್ ರಿವಿಷನ್ ಮಾಡದೇ ಇರೋ ಕಾರಣ ಮತದಾರರ ಪಟ್ಟಿಲಿ ಸತ್ತೋಗಿರೋರು ಇರ್ತಾರೆ, ಶಿಫ್ಟ್ ಆಗಿರೋರು ಇರ್ತಾರೆ, ಈ ತರದೆಲ್ಲ ಪ್ರಾಬ್ಲಮ್ಸ್ ಇದೆ. ಸೊ ಹಾಗಾಗಿ ಮತದಾರರ ಪಟ್ಟಿ ಪ್ರಾಬ್ಲಮ್ ಇರೋದ್ರಿಂದನೇ ನಾವು ಇನ್ನೊಂದು ಇಂಟೆನ್ಸಿವ್ ರಿವಿಷನ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಇರೋ ಮತದಾರರ ಪಟ್ಟಿನ ಬಳಸೋದ್ರಲ್ಲಿ ಅರ್ಥ ಇಲ್ಲ ಅಂತ ಅವ್ರ ಲಾಜಿಕ್. ಅಂದ್ರೆ ಅವ್ರ ಲಾಜಿಕ್ ಏನಂತ ಹೇಳಿದ್ರೆ, ಮತದಾರರ ಪಟ್ಟಿಲಿ ಪ್ರಾಬ್ಲಮ್ ಇರೋದ್ರಿಂದನೇ ನಾವು ಎಕ್ಸರ್ಸೈಸ್ ಮಾಡಿದ್ದೀವಿ. ಹಾಗಿದ್ಮೇಲೆ ನೀವು ಮತದಾನದ ಕಾರ್ಡ್ ಕೊಟ್ರೆ ಅದನ್ನ ನಾವು ವ್ಯಾಲಿಡ್ ಅಂತ ಯಾಕೆ ಕನ್ಸಿಡರ್ ಮಾಡ್ಬೇಕು ಅಂತ ಅವ್ರ ಲಾಜಿಕ್. ಬಟ್ ನಾವೇನ್ ಹೇಳ್ತಿರೋದು ಅಂತ ಹೇಳಿದ್ರೆ, ಮತದಾನದ ಕಾರ್ಡ್ ನೀವು ಕೊಟ್ರಿ ಅಂತ ಹೇಳಿದ್ಮೇಲೆ ಅದಕ್ಕೆ ಯಾರೋ ಅಧಿಕಾರಿಗಳು ಸುಮ್ನೆ ಕೊಟ್ಟಿರಲ್ಲ, ಏನೋ ಒಂದು ಚೆಕ್ ಮಾಡ್ಕೊಂಡು ಫಾರ್ಮ್ ಎಲ್ಲ ಚೆಕ್ ಮಾಡ್ಕೊಂಡೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದಕ್ಕೊಂದು ವ್ಯಾಲ್ಯೂ ಇದೆ. ಅದನ್ನ ಲಾಲ್ ಬಾಬು ಹುಸೇನ್ ತೀರ್ಪಲ್ಲೂ ಹೇಳ್ತಾ ಇದ್ದಾರೆ. ಎರಡನೇದು 2024 ಎಲೆಕ್ಷನ್ ಏನ್ ನೀವು ಬಿಜೆಪಿ ಅವ್ರು ಗೆದ್ರೋ ಅದು ಈ ಮತದಾರರ ಕಾರ್ಡ್ ಮೇಲೆನೆ. ಮತ್ತೆ ಅದು ಅಷ್ಟು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ಮೇಲೆ ಇಲ್ಲಿ ತನಕ ಸುಮ್ನಿದ್ದು ಸಡನ್ ಆಗಿ ಯಾಕೆ ಎಚ್ಚೆತ್ಕೊಂಡ್ರಿ ಇವರು ಅನ್ನೋ ಪ್ರಶ್ನೆ ಸಹ ನಮ್ ಮುಂದೆ ಬರುತ್ತೆ. ಅದ್ರ ಹಿಂದೆ ನಮ್ಗೆ 21 years ಇಂದ 2024 ತನಕನೂ ನಾವು ವೋಟ್ ಮಾಡ್ಕೊಂಡೇ ಬಂದಿದೀವಿ ಆ ಕಾರ್ಡ್ ಇಟ್ಕೊಂಡೇನೆ. ಇಷ್ಟು ಎಲೆಕ್ಷನ್ ಅಲ್ಲಿ ವೋಟ್ ಮಾಡಿದ್ಮೇಲೆ ಪಾರ್ಲಿಮೆಂಟ್ ಇದಕ್ಕೆ ಮತ್ತೆ ಪ್ಲಸ್ ಸ್ಟೇಟ್ ಇದಕ್ಕೂನುವೆ ಅದಕ್ಕೆ ಹಂಗಾರ ಮತದಾರ ಚೀಟಿಗೆ ವ್ಯಾಲ್ಯೂನೇ ಇಲ್ಲ ಅಂತ ಹೇಳ್ದಂಗಾಯ್ತು. ಅವ್ರು ಹೇಳ್ತಾ ಇದಾರೆ ಈ ವ್ಯಾಲ್ಯೂ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಅವರೇ ಕೊಟ್ಟಿರೋ ಮತದಾನ ಚೀಟಿ ಈಗ ವ್ಯಾಲ್ಯೂ ಇಲ್ಲ, ಯಾಕಂದ್ರೆ ಇದರಲ್ಲಿ ಈ ಮತದಾರರ ಪಟ್ಟಿನೇ ಪ್ರಾಬ್ಲಮ್ಯಾಟಿಕ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದೇ ನಮ್ದೇನ್ ಭಯ ಅಂದ್ರೆ ಅಕಸ್ಮಾತ್ 2000 ಮತದಾರ ಚೀಟಿ ಇದೆ, ಏನೋ ಕಾರಣಕ್ಕೆ ನಾನು 2002 ನಲ್ಲಿ ವೋಟ್ ಮಾಡ್ಲಿಕ್ಕೆ ಆಗಿಲ್ಲ. ಇವ್ರೇನಾದ್ರು ಮ್ಯಾಪಿಂಗ್ ಮಾಡಿದ್ರೆ ನಂದು ಸಿಗಲ್ಲ ಅವ್ರಿಗೆ. ಇಲ್ಲ, ನೀವು ವೋಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮ್ಯಾಪಿಂಗ್ ಆಗಲ್ಲ ಅಂತ ಏನಲ್ಲ. ನಿಮ್ ಮತದಾರರ ಪಟ್ಟಿಲಿ ನಿಮ್ ಹೆಸರು ಇದ್ರೆ ಸಾಕು. ಅಲ್ಲ, ಯಾರೋ ಮಾತಾಡ್ತಿದ್ರು 2002 ನಲ್ಲಿ ನೀವು ವೋಟ್ ಮಾಡಿದ್ರೆ ಮಾತ್ರ, ಅಥವಾ ನಿಮ್ಮ ರಿಲೇಟಿವ್ಸ್ ಯಾರು ವೋಟ್ ಮಾಡಿದ್ರೆ ಮಾತ್ರ ಅಂತ. ಹಂಗೇನಿಲ್ಲ, ವೋಟ್ ಮಾಡಿದ್ರೆ ಅಂತಲ್ಲ, ಮತದಾರರ ಪಟ್ಟಿಲಿ ಹೆಸರಿದೆ ಅಂತ. ನೀವು ವೋಟ್ ಮಾಡಿದ್ರೆ ಬಿಟ್ರೆ ಅದ್ ಬೇರೆ ವಿಷಯ. ಮತದಾರರ ಪಟ್ಟಿಲಿ ಹೆಸರಿದ್ರೆ ಮ್ಯಾಪ್ ಆಗುತ್ತೆ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಪ್ರಶ್ನೆ ವಿನಯ್ ಅವರ, ನನಗೆ ಫ್ರಿವಲಸ್ ಪ್ರಶ್ನೆ ಅನಿಸ್ಬೋದು ನಿಮಗೇನ, ಬಟ್ ಈಗ ಡಿಲೀಟೆಡ್ ವೋಟರ್ಸ್ ಒಂದು ಲಕ್ಷಾಂತರ ಜನ ಇದಾರಲ್ವಾ, ದೋಸ್ ಪೀಪಲ್ ವೋಟೆಡ್ ಇನ್ ಅರ್ಲಿಯರ್ ಎಲೆಕ್ಷನ್ಸ್ ಅಲ್ವಾ? ಆವಾಗ ದಿ ವ್ಯಾಲಿಡಿಟಿ ಆಫ್ ದಿ ಎಲೆಕ್ಷನ್ ರಿಸಲ್ಟ್ಸ್ ಎಷ್ಟರ ಮಟ್ಟಿಗೆ ಸರ್ ಇದದು? ಹೌ ಮಚ್ ಇಟ್ ಇಸ್ ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್? ಅಲ್ಲ, ಈ ಪ್ರಶ್ನೆಗಳಿಗೆಲ್ಲ ಸುಮಾರಷ್ಟು ಪ್ರಶ್ನೆಗಳಿಗೆ ಸರ್ವೋಚ್ಚ ನ್ಯಾಯಾಲಯ ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಯಾವ ರೀತಿ ಅಂದ್ರೆ ಅವರು ತೀರ್ಪು ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಅದಕ್ಕೆ ಅನುಗುಣವಾಗಿ ಮೆಟೀರಿಯಲ್ ನ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲ, ಈ ಪ್ರಶ್ನೆ ಎತ್ತಿದಾರ ಅವ್ರಿಗೆ? ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಕಾನ್ಸ್ಟಿಟ್ಯೂನ್ಸಿ ಲಾರ್ಜ್ ನಂಬರ್ ಆಫ್ ವೋಟರ್ಸ್ ಆರ್ ಡಿಲೀಟೆಡ್ ಅಂದಾಗ, ಅದೇ ವೋಟರ್ಸ್ ಪ್ರೀವಿಯಸ್ ಎಲೆಕ್ಷನ್ ನಲ್ಲಿ ವೋಟ್ ಮಾಡಿದೆ, ದಟ್ ಎಲೆಕ್ಷನ್ ಇಟ್ ಸೆಲ್ಫ್ ಬಿಕಮ್ಸ್ ಇನ್ವ್ಯಾಲಿಡ್ ಕಾನ್ಸ್ಟಿಟ್ಯೂಷನಲಿ ಅಲ್ವಾ? ಸರ್, ನಾನು ಆಕ್ಚುಲಿ ಎಲ್ಲಾ ಸಬ್ಮಿಷನ್ಸ್, ತುಂಬಾ ಸಬ್ಮಿಷನ್ಸ್ ಇದೆ, ತುಂಬಾ ರಿಟರ್ನ್ ಸಬ್ಮಿಷನ್ಸ್, ಆರ್ಗ್ಯುಮೆಂಟ್ಸ್ ಎಲ್ಲ ಇದೆ. ನಾನು ಎಲ್ಲಾನು ಸಹ ಓದಕ್ಕಾಗಿಲ್ಲ, ಸ್ವಲ್ಪ ಓದಿನಿ. ಈ ವಿಷಯ ಎತ್ತಿರಬಹುದು, ಬಟ್ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ಇದು ಮಾತ್ರ ಅಲ್ಲ, ಬಹಳಷ್ಟು ವಿಷಯಗಳು ಏನು ಎತ್ತಿದ್ದಾರೆ ಅದನ್ನ ಇವರು ಕನ್ಸಿಡರ್ ಮಾಡಿಲ್ಲ. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಶಿವಸುಂದರ್ ಇದಾರ, ಮಾತಾಡ್ತೀರಾ? ಕಾಲಲ್ಲಿ ಇದಾರೆ ಅಂತ ತೋರಿಸ್ತಾ ಇದೆ, ಬಟ್ ಅವ್ರೇನೋ ಮಾತಾಡ್ತಾ ಇಲ್ಲ.
ಆಗ್ತಿಲ್ಲ. ಬೇರೆ ಬಿಸಿ ಇದ್ದಾರೆ. ಇನ್ಯಾವ ಪ್ರಶ್ನೆಗಳಿದ್ಯಾ? ಸರ್ ಜರ್ನಿನಲ್ಲಿ ಇದೀನಿ, ಸಿಕ್ಕಾಪಟ್ಟೆ ರಶ್ ಇದೆ, ಕೇಳಿಸ್ಕೊತೀನಿ. ಹೌದಾ? ಓಕೆ ಓಕೆ ಓಕೆ. ಕೇಳಿಸ್ಕೊತೀನಿ. ನಮಸ್ಕಾರ ಸರ್. ಹಾ ಹೇಳಿ ಹೇಳಿ ಸರ್ ಮೇಡಮ್. ನಮ್ಮ ರಾಯಚೂರ್ಲಿಂತ ಸರ್ ನಾವ್ ಮಾತಾಡೋದು. ಹೆಸರು ಹೇಳಿ. ಸರ್ ರಾಯಚೂರ್ ಸರ್, ಮಾರಮ್ಮ ಅಂತ ಮಾರಮ್ಮ, ಗ್ರಾಹಕ ಸರ್. ಹೇಳಿ. ಹಾ ನಮ್ದೇನಂದ್ರೆ ಸರ್, ಈಗ ನಮ್ಮ ಊರಲ್ಲಿ ಮನೆ ಹಳೆಯದ್ರು ಬಂದಿರ್ತ ಸರ್ ಒಂದ್ ಹಳ್ಳಿಯಲ್ಲಿ. ಅವ್ರ ಅಲ್ಲೇ ಮಗಳ್ ಮಾಡ್ಕೊಂಡ್ ಅಲ್ಲೇ ಮನೆ ಮಾಡ್ಕೊಂಡ್ ಅಲ್ಲೇ ಮತದಾರರ ಹಕ್ಕನ್ನ ಚಲಾಯಿಸ್ತಾ ಇದ್ದಾರ. ಬಟ್ ಅವರು ತಂದೆ ಮನೆಯಲ್ಲಿ ಇರಲ್ಲ ರೀ, ಅವ್ರು ಇಲ್ಲೇ ಬಂದು ಕಾರ್ಡ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಮತದಾನದ ಹಕ್ಕು ಇರುತ್ತೆ ಇರಲ್ಲ ಸರ್? ಅಲ್ಲ, ಈಗ 2025 ಹೆಸರು ಇದ ಲಿಸ್ಟ್ ಅಲ್ಲಿ ಇತ್ತ ಅವ್ರ ಹೆಸರು? 22ರಲ್ಲಿ ಅಲ್ಲೇ ಹಾಕಿದಾರೆ ಸರ್, ಅವ್ರ ಊರಲ್ಲಿ ಹಾಕಿದಾರ. ಅವ್ರದ್ದು 2002ರಲ್ಲಿ ಅಲ್ಲೇ ಹಾಕಿದಾರ. ಅವ್ರು 2015-16ರಲ್ಲಿ ನಡೆಯಂತ ಎಲೆಕ್ಷನ್ ಅಲ್ಲಿ ಇಲ್ಲಿ ಹಾಕಿದಾರೆ ಸರ್. ಅವ್ರು ಇಲ್ಲಿ ಕಾರ್ಡ್ ಮಾಡ್ಕೊಂಡಿದಾರ, ಇಲ್ಲೇ ನಾವು ವಾಸವಾಗಿದ್ದೀವಿ ಅಂತ. ಬಟ್ ಅವ್ರು ಅಲ್ಲೇ ಹಾಕ್ಬೇಕ ಸರ್, ಅವ್ರು ಇಲ್ಲೇನೆ ಮ್ಯಾಪ್ ಅಲ್ಲಿ ಎಂಟ್ರಿ ಮಾಡಿಸ್ಕೋಬೇಕಂತ ಸರ್. ಅದು ಕೆಲವೊಬ್ರು ಕ್ವಶನ್ ಎರಡರಲ್ಲಿ ಒಂದ್ ಕಡೆ ಅವರು ಡಿಸೈಡ್ ಮಾಡ್ಕೊಂಡು 2ರಲ್ಲಿ ಒಂದ್ ಕಡೆ ಎಂಟ್ರಿ ಮಾಡಿಸ್ಕೋಬೇಕು. ಅದೇ ಅಂದ್ರೆ ಇಲ್ಲೇ ಎಲ್ಲಾ ಮನೆ ಮಾಡ್ಕೊಂಡದಕ್ಕ ಇಲ್ಲೇ ವಾಸವಾಗಿರ್ತಕ್ಕಂಥದ್ದು ಇಲ್ಲೇ ಅವರು ವೋಟ್ ಮಾಡ್ಬೇಕು ಸರ್. ಅವ್ರು ಇಲ್ಲೇ ವೋಟ್ ಮಾಡಿ ಇಲ್ಲಿಗೆ ಹಾಕ್ಸ್ಕೊಳ್ಳಿ, ಇಲ್ಲಿಗೆ ಮ್ಯಾಪಿಂಗ್ ಮಾಡಿಸ್ಕೊಳ್ಳಿ. ಓಕೆ ಸರ್. ಅದೇ ಒಂದು ಹಳ್ಳಿಯಲ್ಲಿ ಹೋಗಿದ್ದು ಸರ್, ನಿನ್ನೆ ಎಲ್ಲ SR ಬಗ್ಗೆ ಎಲ್ಲ ನೀವು ಮೊನ್ನೆ ಮಾಹಿತಿ ಕೊಟ್ಟಿದ್ದು ಹೇಳಿದ್ದು ಸರ್. ಒಂದ್ ಪ್ರಶ್ನೆಗಳು ಈ ತರ ಇದ್ರೆ ಏನ್ರಿ ಮೇಡಮ್ ಅಂತ ಕೇಳಿದ್ರಿ. ಇಲ್ಲರಿ ನಾವು ಒಂದ್ಸರ್ ಮತ್ತೊಂದ್ ಮೀಟಿಂಗ್ ಇದೆ, ಜೂಮ್ ಮೀಟಿಂಗ್. ಅಲ್ಲಿ ಏನಾದ್ರು ಬಹಳಷ್ಟು ಜನ ಬೇರೆ ಹಳ್ಳಿಲಿಂತ ಆಂಧ್ರಲಿಂತ ಬಂದನು ಕರ್ನಾಟಕದಲ್ಲಿ ವಾಸವಾಗಿ ಅವ್ರು ಅಲ್ಲಿ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಸರ್, ಇಲ್ಲಿ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ವೋಟ್ ಮಾಡ್ತಾರೆ, ಇಲ್ಲಿ ಬಂದ ಇಲ್ಲಿ ನಾವ್ ಆಂಧ್ರ ಬಾರ್ಡರ್ ಇದೀವಿ ಸರ್. ನಮ್ ಕೆಲವೊಂದ್ ಹಳ್ಳಿಗಳಲ್ಲಿ ಕೊತ್ತದಡ್ಡಿ ಆಗಿರ್ಬೋದು ಅಥವಾ ಮಲ್ಲಪುರ. ನಿಮ್ಗೆ ಇನ್ನೊಂದ್ ಸ್ಪಷ್ಟತೆ ಕೊಡ್ಬೇಕು ಅಂತ ಹೇಳಿದ್ರೆ, 2007ರಲ್ಲಿ ನೀವು ಇಲ್ಲಿಲ್ಲ ಅಂತ ಹೇಳಿದ್ರು ಬೇರೆ ಕ್ಷೇತ್ರದಲ್ಲಿ ಇದ್ರು ಪರವಾಗಿಲ್ಲ, ನಿಮ್ಗೆ ಮ್ಯಾಪಿಂಗ್ ಮಾಡಕ್ ಯಾವ್ದೇ ಒಂದ್ ಕ್ಷೇತ್ರದಲ್ಲಿ ಹೆಸರಿದ್ರೆ ಸಾಕು. ಈಗಿರೋ ಕ್ಷೇತ್ರದಲ್ಲೇ 2002 ಇರ್ಬೇಕು ಅಂತ ಏನಿಲ್ಲ. 2002 ಒಂದ್ ಕಡೆ ಇದ್ದು ಈಗ ಇನ್ನೊಂದ್ ಕಡೆ ಇದ್ರು ಪರವಾಗಿಲ್ಲ, ಈಗಿರೋ ಕಡೆನ ಮ್ಯಾಪಿಂಗ್ ಮಾಡ್ಕೋಬಹುದು. ಒಟ್ನಲ್ಲಿ ದೇಶದಲ್ಲಿ ಎಲ್ಲಾದ್ರೂ ಸಹ 2002ಲಿ ಒಬ್ರು ಮತದಾರರ ಅಥವಾ ಅವ್ರ ತಂದೆ ತಾಯಿ ಅಥವಾ ಅವ್ರ ಅಜ್ಜ ಹೆಜ್ಜಿ ಹೆಸರನ್ನ ಇರೋದನ್ನ ತೋರಿಸ್ಬೇಕು ಮ್ಯಾಪಿಂಗ್. ಇಲ್ಲ ಸರ್, ನಮ್ದು ಜನ ಏನಂದ್ರೆ ತೆಲಂಗಾಣ ಹತ್ರನೇ ಇರ್ತದಲ್ಲ ಸರ್, ಅಲ್ಲಿ ಐಜಿಗೆ ಅಂತ ಹೋಗ್ತಾರೆ, ಈ ಕಡೆ ರಾಯಚೂರನು ಬರ್ತಾರೆ. ಪರವಾಗಿಲ್ಲ, ತೆಲಂಗಾಣ ಇದ್ರು ಪರವಾಗಿಲ್ಲ, ಕರ್ನಾಟಕದಲ್ಲೇ ಇರ್ಬೇಕು ಅಂತ ಏನಲ್ಲ. ಅದನ್ನೇ ನಾನು ಹೇಳಿದ್ದು, ದೇಶದಲ್ಲಿ ಎಲ್ಲಿದ್ರು ಪರವಾಗಿಲ್ಲ. 2000 ಒಂದ್ ಕಡೆ ವೋಟ್ ಮಾಡ್ಬೇಕು ಸರ್ ಅವ್ರು. ಅಲ್ಲ, ಈಗ ಒಂದ್ ಕಡೆ ವೋಟ್ ಮಾಡ್ಲಿ, ಈಗ ಒಂದೇ ಕಡೆ ಮ್ಯಾಪಿಂಗ್ ಮಾಡಿಸ್ಕೋಬೇಕು. ಬಟ್ ನಾನ್ ಹೇಳ್ತಿರೋದು ಏನಂತ ಹೇಳಿದ್ರೆ, ಈಗ ಒಂದೇ ಕಡೆ ರಿಜಿಸ್ಟರ್ ಮಾಡ್ಕೊಳ್ಳಿ. ನಾನ್ ಹೇಳ್ತಿರೋದು ಮ್ಯಾಪಿಂಗ್ ಸಂಬಂಧಪಟ್ಟಂತೆ ನಿಮ್ಗೆ ಡೌಟ್ ಇದ್ದಿದ್ರೆ 2002ಲಿ ಯಾವ್ದೇ ಒಂದು ಕ್ಷೇತ್ರದಲ್ಲಿ ಇದ್ರು ಸಹ ಪರವಾಗಿಲ್ಲ ಅಂತ ನಾನು ಹೇಳ್ದೆ. ಓಕೆ ಸರ್. ಅದೇ ಸರ್, ನಮ್ದು ಜನ ಎರಡೆರಡು ಕಡೆ ವೋಟ್ ಮಾಡ್ಬೇಕಾ, ಎರಡೆರಡು ಕಡೆ ತೋರ್ಸ್ಬೇಕಾ ಅಂತ ಕೇಳ್ತಾ ಇದಾರೆ ಸರ್. ಅದಕ್ಕೆ ಇದೊಂದು ಡೌಟ್ ಇತ್ತು, ಕೇಳಿದೆ ಸರ್. ಆಯ್ತು. ಎರಡ್ ಕಡೆ ಇದ್ರೆ ಒಂದನ್ನ ತಕ್ಷಣ ಕ್ಯಾನ್ಸಲ್ ಮಾಡಿಸಿದ್ರು ಒಳ್ಳೇದಲ್ವಾ ಸರ್? ಯಾಕೆಂದ್ರೆ ಅದನ್ನೇ ಹೇಳಿದ್ದು, ಯಾವ್ದಾದ್ರು ಒಂದ್ ಕಡೆ ಇರ್ಲಿ ಅಂತಾನೆ ಹೇಳಿದ್ದು. ಹಲೋ, ಇನ್ಯಾರ್ದನ ಪ್ರಶ್ನೆಗಳಿದೆಯಾ ಅಥವಾ ಒಪಿನಿಯನ್ ಇಲ್ಲ ಅಂದ್ರೆ 2:20 ಇವತ್ತಿನ ಸಭೆಯನ್ನು ಮುಕ್ತಾಯ ಮಾಡಬಹುದು. ಎಸ್ಯೂಮ್ ಯಾವ್ದು ಪ್ರಶ್ನೆಗಳಿಲ್ಲ ಅನ್ಸುತ್ತೆ. ಕಾಮ್ರೇಡ್ ವಿನಯ್ ಶ್ರೀನಿವಾಸ್ ಅವ್ರಿಗೆ ನಾವು ಬಹಳ ಧನ್ಯವಾದಗಳು ಹೇಳ್ಬೇಕು. ಯಾಕಂದ್ರೆ ಸುಮಾರು ಕ್ಲಾರಿಫಿಕೇಶನ್ ಆಯ್ತು ಇವತ್ತು. ನನಗೂ ಸುಮಾರು ನಾನು PDT ಆಚಾರಿ ಲೇಖನ ಓದಿದ್ದೆ, ಸಂಜಯ್ ಹೆಗ್ಡೆ, ಅಶೋಕ್ ಲಾವಾಸ್ ಅವ್ರ ಲೇಖನಗಳು ಓದಿದಾಗಲೂ ಎಲ್ಲೋ ಒಂದ್ ಕಡೆ ಸ್ವಲ್ಪ ಅಸ್ಪಷ್ಟ, ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಪು ಅಸ್ಪಷ್ಟತೆ ಇನ್ನೂ ಜಾಸ್ತಿ ಮಾಡ್ಬಿಟ್ಟಿದೆ. ಈಗ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಗ್ಗೆ ಅಂತೂ ಏನು ಹೇಳಿಲ್ಲ ಅವರು. ಮುಂದಿನ ತೀರ್ಪಿನಲ್ಲಿ ಅದಕ್ಕೆ ಸಪರೇಟ್ ಹಿಯರಿಂಗ್ ಆಗ್ಬೋದು. ಕೊನೆಯದಾಗಿ ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಬಿಹಾರ ಮತ್ತೆ ವೆಸ್ಟ್ ಬೆಂಗಾಲ್ ಸರ್ಕಾರಗಳು ಕೈಗೊಂಡಿರುವ ಕ್ರಮಗಳೇನಿದೆ ಅದರ ವಿರುದ್ಧ ಯಾವ್ದನ್ನ ಒಂದು ಪಿಟಿಷನ್ ಹಾಕಿದಾರಾ ಅಥವಾ ಹಾಕ್ಬೇಕಾ? ನನ್ಗೆ ಗೊತ್ತಿರಂಗೆ ಯಾರು ಪಿಟಿಷನ್ ಹಾಕಿಲ್ಲ. ಬಟ್ ನಂಗೆ ಕೋರ್ಟ್ ಪಿಟಿಷನ್ ಹಾಕೋದ್ರಲ್ದೆ, ಯಾಕಂದ್ರೆ ನಾವು ತೀರ್ಪು ಯಾವ ತರ ಇದೆ ಅಂತ ಸಹ ನಾವು ನೋಡಿದ್ದೀವಿ. ಓಕೆ. ನನ್ಗನ್ಸುತ್ತೆ ನಾವು ಒಂದು ಹೋರಾಟನೂ ಸಹ ಮಾಡ್ಬೇಕು. ಮತ್ತೆ ಈ ಸುಪ್ರೀಂ ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿರೋದ್ರ ಬಗ್ಗೆ ಇವತ್ತು ಈ ಒಂದು ಸಭೆ ಮಾಡಿರೋ ಹಂಗೆ ನಾವು ಇನ್ನೊಂದಷ್ಟು ಸಭೆಗಳು ಮಾಡಿ ನಾವು ಆಕ್ಚುಲಿ ಸುಪ್ರೀಂ ಕೋರ್ಟ್ ವಿರುದ್ಧ ನಾವು ಬೀದಿಗೆ ಇಳಿಬೇಕು ಅಂತ ನನ್ಗನ್ಸುತ್ತೆ. ಮತ್ತೆ ಈ SIR ವಿರುದ್ಧ ಏನ್ ಹೋರಾಟ ಇದೆ, ಇದೊಂಥರ ಈಗ SIR ಕರ್ನಾಟಕದಲ್ಲಿ ಮಾಡಿದ್ರು ಮಾಡ್ಬೋದು, ಮಾಡದೇನೋ ಇರ್ಬೋದು. ಬಟ್ ದೇಶಾದ್ಯಂತ ಲಕ್ಷಾಂತರ ಜನ ಬಿಟ್ಟೋಗಿರೋದ್ರಿಂದ ಅವ್ರೆಲ್ಲಾರು ವಾಪಸ್ ಬರೋ ತನಕ ನಮ್ದೊಂದು ಹೋರಾಟ ನಡಿಬೇಕು. ಅದ್ ಎಷ್ಟು ವರ್ಷ ಆಗುತ್ತೆ ನಮ್ಗೆ ಗೊತ್ತಿಲ್ಲ.
ಬಟ್ ಅದು Okay. ನಾವು ಮಾಡ್ಲೇಬೇಕಾಗಿರೋಂತ ಒಂದು ಹೋರಾಟ. ಸೊ ಈ ಕೋರ್ಟ್ ಬಗ್ಗೆ ನಾವು ಜಾಸ್ತಿ ಹೋಪ್ ಇಟ್ಕೊಳ್ದೆ ನಾವು ಬೀದಿಗಿಳಿದು ಹೋರಾಟನೂ ಮಾಡ್ಬೇಕು, ಮತ್ತೆ ಜನಗಳಿಗೆ ಇದ್ರ ಬಗ್ಗೆ ತಿಳಿಸ್ಬೇಕು. ಯಾಕಂದ್ರೆ ತುಂಬಾ ಜನ ಗೊತ್ತಿಲ್ಲ ಇದೇನಾಗಿದೆ ಅಂತ. ಈಗ ಈ ಗೊತ್ತಿಲ್ಲ. ತೀರ್ಪಂತೂ ಬಂದಿರೋದ್ರಿಂದ ಕರೆಕ್ಟ್ ಆಗಿದೆಯಲ್ಲ SIR ಅಂತ ಅನ್ಸ್ಬಿಡ್ತಾರೆ ಅವ್ರಿಗೆ. ಹೌದು ಸೊ ಹೌದು ಬಟ್ ನಾವ್ ಹೌದು. ಹೇಳ್ಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ದಿವಾಕರ್ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಆಗತ್ತಾ ಅಂದ್ರೆ ವೆದರ್ ಇಟ್ ಈಸ್ ಕಾನ್ಸ್ಟಿಟ್ಯೂಷನಲಿ ಒಂದು ನಮ್ಮ ಹೋರಾಟಗಳು ಒಂದು ವ್ಯಾಲಿಡಿಟಿ ಸಿಗುತ್ತಾ ಅಂತ. ಸುಪ್ರೀಂ ಕೋರ್ಟ್ ವಿರುದ್ಧ ಅಂತ ನಾವು ಹೋರಾಟ ಮಾಡ್ಬೇಕಲ್ಲೇ. ದಿವಾಕರ್ ಹೇಳಿ. ಏನ್ ನಮ್ಗೊಂಥರ ಇದು ಸಂವಿಧಾನಿಕ ಭಯೋತ್ಪಾದನೆ ಕಾಣಿಸ್ತಾ ಇದೆ ನಮ್ಗೆಲ್ಲ. ಇದೆಲ್ಲ ಕೇಳಿದ್ಮೇಲೆ ಕಾನ್ಸ್ಟಿಟ್ಯೂಷನಲ್ ಟೆರರಿಸಂ ಆದಂಗ್ ಕಾಣಿಸ್ತಾ ಇದೆ ನಮಗೆ ಇದು. ಎಕ್ಸ್ಟ್ರೀಮ್ ಕಾಮೆಂಟ್. ಓಕೆ, ಇರ್ಲಿ. ಅಲ್ಲ ಒಂದು ಫ್ಯಾಸಿಸ್ಟ್ ರೂಲ್ ನಮ್ಗೆ ಆವರಿಸ್ಕೊಳ್ತಾ ಇದ್ದಾಗ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಅಂದ್ರೆ ಆಂಟಿಸಿಪೇಟ್, ಎಕ್ಸ್ಪೆಕ್ಟ್ ಅನ್ನೋಕ್ಕಿಂತ ವಿ ಕ್ಯಾನ್ ಆಂಟಿಸಿಪೇಟ್ ಸಚ್ ಡೆವಲಪ್ಮೆಂಟ್ಸ್. ಒಂದ್ ಕಡೆ ನ್ಯಾಚುರಲ್ ಸಿಟಿಸನ್ಶಿಪ್, ಈಗ ಒನ್ ಬೈ ಒನ್ ನಮಗೆ ಒಂದೇ ಒಂದು ಹೋಪ್ ಇದ್ದಿದ್ದು ನ್ಯಾಯಾಂಗದ ಬಗ್ಗೆ. ಅದು ಮೋಸ್ಟ್ಲಿ ಈಗ SIR ತೀರ್ಪಿನಿಂದ ಅದು ಬಿದ್ದೋಗಿದೆ. ಸೊ ಹಾಗಾಗಿ ನಮ್ಗೆ ಈಗ ವಿನಯ್ ಶ್ರೀನಿವಾಸ್ ಅವರಿಗೆ ಸುಪ್ರೀಂ ಕೋರ್ಟ್ ನ ವಿರುದ್ಧವೇ ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೊಂದು ಈಗ ಪಬ್ಲಿಕ್ ಅಲ್ಲ ಸಂವಿಧಾನನೇ ಉಪಯೋಗಿಸಿ ನಮಗ್ ಭಯೋತ್ಪಾದನೆ ಮಾಡ್ತಾ ಇದೆಯಲ್ಲ ಅಂತ. ಅದೇ ಅದೇ ನಾನು ವಿನಯ್ ಅವ್ರು ಕೇಳಿದ್ದು ಸುಪ್ರೀಂ ಕೋರ್ಟ್ ವಿರುದ್ಧ ಅಂತ ನಾವು ಹೋರಾಟ ಮಾಡ್ಲಿಕ್ಕೆ ಒಂದು ಸಾರ್ವಜನಿಕವಾಗಿ ಅದೊಂದು ವ್ಯಾಲಿಡಿಟಿ, ಒಂದು ಲೀಗಲ್ ಸ್ಯಾಂಕ್ಟಿಟಿ ಇರುತ್ತಾ ಅದಕ್ಕೆ ಅಂತ ನಾನು ಕೇಳ್ತೇನೆ. ಹೌದಲ್ಲ ಕಾಮ್ರೇಡ್ ವಿನಯ್. ಅಸಂವಿಧಾನಿಕವಾದದ್ದನ್ನ ಸಂವಿಧಾನ ಅಂತ ಹೇಳೋದು. ನಾನ್ ಹೇಳ್ದಂಗೆ ನಾವು ಈಗ ಒಂದು ಬೀದಿ ಹೋರಾಟ ಮಾಡ್ಬೇಕು ಸರ್, ಮತ್ತೆ ಈ ಸುಪ್ರೀಂ ಕೋರ್ಟ್ ವಿರುದ್ಧನೂ ನಾವು ಹೋರಾಟ ಮಾಡ್ಬೇಕಾಗಿದೆ. ಅವೇರ್ನೆಸ್. ಓಕೆ, ರೈಟ್. ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾನೆ ಹೋರಾಟ ಮಾಡ್ಬೇಕು ಅಲ್ವಾ? ಹೌದು. ನನ್ ಇಟ್ ಶುಡ್ ಹ್ಯಾಪನ್ ಫ್ರಮ್ ದಿ ಗ್ರೌಂಡ್ ಲೆವೆಲ್. ಆಕ್ಚುಲಿ ಲತೀರಾವ್ ಹೇಳ್ದಂಗೆ ವಿಲೇಜಸ್ ಅಲ್ಲಿ ಜನಕ್ಕೆ ಅರ್ಥ ಆಗ್ಬೇಕು ಅವ್ರಿಗೆ ಏನೇನ್ ಡೇಂಜರ್ ಇದೆ ಅಂತ. ಮೇ ಬಿ ಕರ್ನಾಟಕದ ಜನಕ್ಕೆ ತುಂಬಾ ಪ್ರಾಬ್ಲಮ್ ಬರ್ದೇ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಮೇ ನಾಟ್ ಅಪ್ಲೈ ಇನ್ ಕರ್ನಾಟಕ. ಅಪ್ಲೈ ಆಗಲ್ಲ ಅಂತಾನೆ ಅಶೋಕ್ ಲಾವಾಸ ಕೂಡ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾರೆ. ಬಟ್ ಸ್ಟಿಲ್ ಈಗ ಇವರು ಈ ತೀರ್ಪು ಮೂಲಕ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ಸರ್. ಅವರು ಆಸ್ ಇಟ್ ಮೇ ಡೀಮ್ ಫಿಟ್ ಅಂತ ಹೇಳಿದ್ದಾರೆ. ಸೊ ಅವ್ರು ಏನ್ ಮಾಡಿದ್ರು ಪರವಾಗಿಲ್ಲ, ಅಷ್ಟು ನಿಮ್ಗೆ ರೂಲ್ಸ್ ಅಲ್ಲಿ ಇಲ್ಲ, ಕಾನೂನಲ್ಲಿ ಇಲ್ಲ, ಎಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಅವ್ರ ವಿವೇಚನೆಗೆ ತಕ್ಕಂತೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಅವ್ರು ಹೆಂಗ್ ಬೇಕಿದ್ರು ಅವ್ರ ಮಾಡ್ಲಿ ಅಂತ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಈಗ ಅದೇ ವಿವೇಚನಾಧಿಕಾರ ಅನ್ನೋದೇ ಒಂದು ಡೇಂಜರಸ್ ಕಾನ್ಸೆಪ್ಟ್ ಅದು ಆಕ್ಚುಲಿ. ಅದನ್ನ ಸುಪ್ರೀಂ ಕೋರ್ಟ್ ಈಗ ಎಲೆಕ್ಷನ್ ಕಮಿಷನ್ ಕೊಟ್ಟಿರೋದು ಇಟ್ ಇಸ್ ರಿಯಲಿ ಡೇಂಜರಸ್. ಮೇ ಬಿ ವಿ ಆರ್ ಇನ್ ಎ ವೆರಿ ಸ್ಯಾಡ್ ಸಿಚುಯೇಷನ್ ಹೇಳಬೇಕು ಅಂತ ಹೇಳಿದ್ರೆ, ಅಂಡ್ ಆಲ್ಸೋ ವೆರಿ ಡೇಂಜರಸ್ ಸಿಚುಯೇಷನ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ಪೀಪಲ್ ಅಂಡ್ ಸೋಷಿಯಲ್ ಮೂವ್ಮೆಂಟ್ಸ್. ನೋಡೋಣ. ಎನಿವೇ ವಿನಯ್ ಶ್ರೀನಿವಾಸ್ ಅವ್ರಿಗೆ ಇವತ್ತಿನ ಅವ್ರಿಗೆ ಏನ್ ಕೆಲಸ ಆಯ್ತಾ ಗೊತ್ತಿಲ್ಲ ಪಾಪ, 15 ನಿಮಿಷ ಟೈಮ್ ತಗೊಂಡು ಆಮೇಲೆ ಕನ್ಫರ್ಮ್ ಮಾಡಿದ್ರು. ಈ ಕನ್ಫರ್ಮ್ ನನಗೆ ಖುಷಿಯಾಗಿ ಅಂತ ಹೇಳಿದ್ರೆ, ನಾನು ಆರಂಭದಲ್ಲಿ ಹೇಳ್ದಂಗೆ ಅವ್ರು ಬಹಳ ಒಂದು ಇಂಟ್ರೆಸ್ಟ್ ಇಂದಾನೆ ಒಪ್ಕೊಂಡ್ರು. ಯಾಕಂದ್ರೆ ದಿಸ್ ನೀಡ್ಸ್ ಟು ಬಿ ಕನ್ವೇ ಟು ದಿ ಪೀಪಲ್. ಎಲ್ರಿಗೂ ಗೊತ್ತಾಗ್ಬೇಕಿದೆ ಒಳ ಸೂಕ್ಷ್ಮಗಳು ಏನಂತ ಹೇಳಿ. ಹಾಗಾಗಿ ಅವರು ತಮ್ಮ ನಮಗಾಗಿ ಸಮಯ ಕೊಟ್ಟು 45 ನಿಮಿಷ, ಆಲ್ಮೋಸ್ಟ್ 1.25 ಗಂಟೆ ಅವರು ಎಲ್ಲ ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದಾರೆ. ಈ ಚರ್ಚೆಗಳು ಇನ್ನೂ ಮುಂದುವರಿಬೇಕು, ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಅವ್ರು ಹೇಳ್ದಂಗೆ ಇನ್ನೂ ಜಡ್ಜ್ಮೆಂಟ್ ನ ಪೂರ್ತಿ ಓದಿ ಅದನ್ನ ಪಾಯಿಂಟ್ ಬೈ ಪಾಯಿಂಟ್ ಅರ್ಥ ಮಾಡ್ಕೊಂಡು ಜನರಿಗೆ ನಾವು ವಿವರಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ವಿನಯ್ ಶ್ರೀನಿವಾಸ್ ಅವ್ರು ನಮ್ಮ ಜೊತೆಗೆ ಯಾವತ್ತೂ ಇರ್ತಾರೆ. ಸೊ ಇಷ್ಟೊಂದು ಭರವಸೆ ಕೊಡ್ತಾ ಅವರಿಗೆ ಮತ್ತೊಮ್ಮೆ ಫ್ರೈಡೆ ಫೋರಂ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಭಾಗವಹಿಸಿದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಭೆಯನ್ನ ಮುಕ್ತಾಯಗೊಳಿಸ್ತೀವಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಕಾಮ್ರೇಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.